ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವಾದಿ ಶರಣರನ್ನ ಹನುಮಂದಿರದಲ್ಲಿ ಸ್ಮರಿಸುತ್ತಾ, ಆಕಾಶಕ್ಕೆ ಹಾರುವಂಗೆ ದೋಟಿಯ ಕೋಲ ಹಂಗೇತ ಕಯ್ಯ, ಭೂಮಿಯ ಸೋಂಕದೆ ನಡೆವವಂಗೆ ಈ ಭೂಮಿಯ ಹಂಗೇತ ಕಯ್ಯ, ತನ್ನ ತಾನರಿದವಂಗೆ ಭಿನ್ನಾನಿಗಳ ಮಾತೇತ ಕಯ್ಯ, ಅಗಮ್ಯವಾಗಿ ಚಲಿಸುವಂಗೆ ಅಂಗನಿಯರ ಹಂಗೇತ ಕಯ್ಯ, ಅಮ್ಮುಗೇಶ್ವರ ಲಿಂಗವನರಿದ ಶರಣಂಗೆ ಕಾವಿ ಕಾಶಾಂಬರವ ಹೊದ್ದು ತಿರುಗುವ ಕರ್ಮಿಗಳ ಹಂಗೇತ ಕಯ್ಯ. ಅಮ್ಮುಗೆ ರಾಯಮ್ಮನ ಈ ವಚನದೊಂದಿಗೆ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಗೂಗಲ್ ಮೀಟ್ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ. ಕಾವಿ ಕಾಶಾಂಬರವಿರದ ಶರಣ ಧರ್ಮ ಸಾಮೂಹಿಕ ಚಿಂತನೆ ಮತ್ತು ಸಂವಾದ ಕಾರ್ಯಕ್ರಮವನ್ನ ಇಂದು ಆಯೋಜಿಸಲಾಗಿದೆ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ, ಶರಣ ಮಾರ್ಗ ತತ್ವ ಸಿದ್ಧಾಂತವಾಗಿದೆ. ಇವತ್ತಿನ ಈ ಕಾವಿ ಕಾಶಾಂಬರ ಇರದೇ ಇರ್ತಕ್ಕಂತಹ ಶರಣ ಧರ್ಮದ ಕುರಿತಾಗಿ ಅನುಭವವನ್ನು ನೀಡಲಿದ್ದಾರೆ ಶರಣ ಶ್ರೀ ಶಿವಶರಣಪ್ಪ ಮದ್ದೂರ್, ಶರಣ ತತ್ವ ಚಿಂತಕರು, ಸಾಫ್ಟ್ವೇರ್ ಕಾನ್ಸಲ್ಟೆಂಟ್ ಬೆಂಗಳೂರು. ಇವರು ಇವತ್ತು ಪೂರಕ ವಿಷಯದ ಪ್ರಶ್ನೋತ್ತರ ಕಾರ್ಯಕ್ರಮವೂ ಕೂಡ ಇದಾದ ತದನಂತರದಲ್ಲಿ ಇರ್ತದೆ. ಉಪನ್ಯಾಸ ಆದ್ಮೇಲೆ ಆಸಕ್ತರು ಭಾಗವಹಿಸಿದಂತಹ ಎಲ್ಲರೂ ತಾವು ಇದರಲ್ಲಿ ಪಾಲ್ಗೊಂಡು ತಮ್ಮ ಸಂಶಯಗಳನ್ನ ನಿವಾರಿಸಿಕೊಳ್ಬೇಕು. ಇವತ್ತಿನ ಈ ಗೂಗಲ್ ಮೀಟ್ ಕಾರ್ಯಕ್ರಮವನ್ನ ನಾವು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ವಚನ ಪ್ರಾರ್ಥನೆಯಿದ್ದಾರೆ ನನ್ನ ಹಿರಿಯ ಸಹೋದರರಾದಂತಹ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ. ನುಡಿಗೆ ತಕ್ಕ ನಡೆಯ ಕಂಡೋಡೆ ಆ ನುಡಿಗೆ ತಕ್ಕ ನಡೆಯ ಕಂಡೋಡೆ ಕೂಡಲ ಸಂಗಮ ದೇವ ಒಳಗಿರ್ಪನಯ್ಯ. ನುಡಿಗೆ ತಕ್ಕ ನಡೆಯ ಕಂಡೋಡೆ ಕೂಡಲ ಸಂಗಮ ದೇವ ಒಳಗಿರ್ಪನಯ್ಯ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ. ಎನ್ನ ನಡೆಯೊಂದು ಪರಿ, ಎನ್ನ ನಡೆಯೊಂದು ಪರಿ, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಸರ್ವರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ತಮಗೂ ಕೂಡ ನಡೆ ನುಡಿ ಒಂದಾದಲ್ಲಿ ಭಗವಂತ ಸಾಕ್ಷಾತ್ ತಾನೇ ಅಲ್ಲಿರ್ತಾನೆ ಅಂತಕ್ಕಂತಹ ಒಂದು ವಚನವನ್ನ ಬಹಳಷ್ಟು ಸುಂದರವಾಗಿ ಅತ್ಯದ್ಭುತವಾಗಿ ಗಾಯನ ಮಾಡಿದಂತಹ ತಮಗೆ ವೇದಿಕೆಯ ಪರವಾಗಿ ಶರಣಾರ್ಥಿ. ಈಗ ಮತ್ತು ಪರಿಚಯ ಶರಣೆ ವಿಜಯಲಕ್ಷ್ಮಿ ಹಂಗರಗಿ ಅವರಿಂದ. ಪರಿಚಯ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ, ಶರಣ ಮಾರ್ಗದ ತತ್ವ ಸಿದ್ಧಾಂತದ ಶರಣ ಚಿಂತನ ಮಾಲಿಕೆ 330ನೇ ಉಪನ್ಯಾಸದ ವಿಷಯ ಕಾವಿ ಕಾಶಾಂಬರವಿಲ್ಲದ ಧರ್ಮ. ಅನುಭವ ನೀಡಲಿರುವ ಶರಣ ಶ್ರೀ ಶಿವಶರಣಪ್ಪ ಮದ್ದೂರ್, ಬೆಂಗಳೂರು. ಇವರು ಹುಟ್ಟಿದ್ದು ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ. ಶಿಕ್ಷಣ ಇಂಜಿನಿಯರ್ ಪದವೀಧರರು. ವೃತ್ತಿ ಸಾಫ್ಟ್ವೇರ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ವಾಸವಾಗಿದ್ದು ಇವರು ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿದ ಅಪಾರ ಅನುಭವ. ಉತ್ತರ ಭಾರತದಲ್ಲಿ 14 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಉತ್ತರಾಖಂಡದ ಅಲ್ಮೋರಾ
ಗುಜರಾತಿನ ಅಹಮದಾಬಾದ್ ಮತ್ತು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಒಟ್ಟು 14 ವರ್ಷ ಸೇವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಲ್ಲಿಸಿದ್ದು ಅನುಭವ ಇವರದು. ವಿದೇಶಗಳಾದ UK, ಫ್ರಾನ್ಸ್, ಸೌದಿ ಅರೇಬಿಯಾ, ಕುವೈತ್, ಸಿಂಗಪೂರ್ ವಿದೇಶಗಳಲ್ಲಿಯೂ 4 ವರ್ಷ ತಮ್ಮ ಅಮೂಲ್ಯ ಸೇವೆಯನ್ನು ಮಾಡಿರುತ್ತಾರೆ. ಈಗ ಬೆಂಗಳೂರಿನಲ್ಲಿ 21 ವರ್ಷದ ಅನುಭವವಿದ್ದು ಇದು ನಮಗೆಲ್ಲ ಹೆಮ್ಮೆ ತರುವ ವಿಷಯ. ಇವರು ಪ್ರತಿಷ್ಠಿತ ಕಂಪನಿಗಳಾದ ಸತ್ಯಂ, IBM, HP, DXC, TE ಕನೆಕ್ಟಿವಿಟಿ ಇತ್ಯಾದಿ ಕಂಪನಿಗಳಲ್ಲಿ ಇವರು ಕ್ಯಾಂಪೇನ್ಗಳನ್ನು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಮದ್ದೂರ್ ಸರ್ ಅವರು ತಮ್ಮ ವೃತ್ತಿಯೊಂದಿಗೆ ಒಳ್ಳೆಯ ಪ್ರವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಶರಣರ ಸಂಘ, ಬಸವ ಭಕ್ತಿ, ಆಧ್ಯಾತ್ಮದ ಅನುಭವ, ವಚನ ಸಂಗೀತ ಮತ್ತು ವಚನ ಸಾಹಿತ್ಯ ಅಧ್ಯಯನದಲ್ಲಿಯೂ ಅತೀವ ಆಸಕ್ತಿ ಉಳ್ಳ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿರುವ ಶ್ರೀ ಶಿವಶರಣಪ್ಪ ಮದ್ದೂರ್ ಅವರ ಪರಿಚಯ ಮಾಡಿಕೊಡಲು ನನಗೆ ಹೆಮ್ಮೆ ಅನಿಸುತ್ತದೆ. ಸದ್ಯ ಅನುಭವ ನೀಡುವ ಸರ್ ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು. ತಮಗೂ ಕೂಡ ವೇದಿಕೆಯ ಪರವಾಗಿ ತಮಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ತಡ ಮಾಡದೆ ಉಪನ್ಯಾಸದತ್ತ ನಾವು ತೆರಳೋಣ. ಇವತ್ತಿನ ಉಪನ್ಯಾಸದ ಅನುಭವದ ವಿಚಾರ ಶ್ರೀ ಶರಣ ಕಾವಿಕಾಶಂಬರವಿಲ್ಲದ ಶರಣ ಧರ್ಮ ಅಂತಕ್ಕಂಥ ವಿಚಾರನ ಕುರಿತು ಇವತ್ತು ಅನುಭವವನ್ನು ನೀಡಲಿದ್ದಾರೆ ಶರಣ ಶ್ರೀ ಶಿವಶರಣಪ್ಪ ಮದ್ದೂರ್, ಶರಣ ತತ್ವಚಿಂತಕರು ಮತ್ತು ಸಾಫ್ಟ್ವೇರ್ ಕನ್ಸಲ್ಟೆಂಟ್, ಬೆಂಗಳೂರು ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಬಕುತನಾದೆನು ಗುರುವೆ ಯೋಗಿನಾಥ. ಗುರುವಿಂಗೆ ಗುರು ಬಸವ, ಚರಕೆ ಚರ ಬಸವನು, ಪರಕೆ ಪರತತ್ವಾತ್ಮಕನು ಬಸವಲಿಂಗ. ವರಗುರು ಲಿಂಗ ಜಂಗಮಕ್ಕೆಲ್ಲ ಅಧಿಕನು, ಗುರು ಬಸವ ಶರಣಯ್ಯ ಯೋಗಿನಾಥ. ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಕಾವಿ ಕಾಷಾಯಾಂಬರವಿಲ್ಲದ ಶರಣ ಧರ್ಮ ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಶಶಿಕಾಂತ್ ಪಟ್ಟಣ್ ಸರ್ ಆದಿಯಾಗಿ ಎಲ್ಲಾ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. 12ನೆಯ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿ ಅರಿವು, ಆಚಾರ, ಅನುಭವದ ನೆಲೆಯ ಮೇಲೆ ಎಲ್ಲ ಶರಣರ ಜತೆಗೂಡಿ ಅನುಭವ ಮಂಟಪದ ಮೂಲಕ ಸರಳ, ಸುಂದರವಾದ, ಸ್ವಚ್ಛವಾದಂತಹ, ಪ್ರಜಾಸತ್ತಾತ್ಮಕವಾದ ನಡೆ ನುಡಿ ಒಂದಾದಂತಹ ಪರಿಪೂರ್ಣ ಶರಣ ಧರ್ಮವನ್ನ ಜಗತ್ತಿಗೆ ಕೊಟ್ಟರು. ಎಲ್ಲ ಸ್ತರಗಳ ಜನರಲ್ಲಿ, ಸಮಾಜದ ಎಲ್ಲಾ ಸ್ತರಗಳ ಜನರಲ್ಲಿ ಜಾಗೃತಿ ಉಂಟಾಗಿ ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ಸಮಗ್ರ ಕ್ರಾಂತಿ ಉಂಟಾಯಿತು. ಒಳ್ಳೆಯ ಒಂದು ಬೆಳೆಯನ್ನ ತೆಗೆಯಬೇಕಾದ್ರೆ ಹೊಲದಲ್ಲಿರುವ ಕಸ ಕಡ್ಡಿಗಳನ್ನ ತೆಗೆದು, ಹೆಂಟೆಗಳನ್ನ ಒಡೆದು, ಒಳ್ಳೆಯ ಬೀಜಗಳನ್ನ ಬಿತ್ತಿ ಯಾವ ರೀತಿ ನಾವು ಒಳ್ಳೆಯ ಬೆಳೆಯನ್ನ ತೆಗಿತೇವೆಯೋ ಅದೇ ರೀತಿಯಲ್ಲಿ ಬಸವಣ್ಣನವರು 12ನೇ ಶತಮಾನದ ಹಿಂದಿನಿಂದ ಸುಮಾರು 5,000 ವರ್ಷಗಳು, 4,000 ವರ್ಷಗಳಿಂದ ಬೆಳೆದುಕೊಂಡು ಬಂದಿದ್ದಂತಹ ಕಸಕಡ್ಡಿಗಳು, ವರ್ಣಾಶ್ರಮದ ಕಸಕಡ್ಡಿಗಳು, ಬಹುದೇವತೋಪಾಸನೆಯ, ಶೋಷಣೆಯ, ಲಾಂಛನದ ದುರುಪಯೋಗ, ಇಂಥ ಎಲ್ಲ ಅವ್ಯವಸ್ಥೆಯ ಕಡ್ಡಿಗಳನ್ನ ತೆಗೆದು ಖಂಡಿಸಿ ಹೊಸ ಧರ್ಮದ ಬೀಜಗಳನ್ನ ಬಿತ್ತಿ ಪರಿಪೂರ್ಣವಾದಂತಹ ಶರಣ ಧರ್ಮದ ಬೆಳೆಯನ್ನ ತೆಗೆದು ನಮ್ಮೆಲ್ಲರಿಗೂ ಕೊಟ್ಟರು. ಈ ಕಸ ಕಡ್ಡಿಗಳನ್ನ ತೆಗೆದು ಒಳ್ಳೆಯ ಫೌಂಡೇಶನ್ ಹಾಕ್ತಾರೆ ಬಸವಣ್ಣನವರು ಶರಣ ಧರ್ಮವನ್ನ ಕೊಡೋದಕ್ಕೆ.
ಈ ಕಸ ಕಡ್ಡಿಗಳು ಬೆಳೆಯೋದಕ್ಕೆ ಅನೇಕ ಕಾರಣಗಳು ತಮ್ಮೆಲ್ಲರಿಗೂ ಗೊತ್ತು. ಒಂದು ಕೆಲವು ಕಾರಣಗಳು ನೋಡ್ಬೇಕಂತಂದ್ರೆ, ವೈದಿಕ ಚತುರ್ವರ್ಣ ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲರೂ ಬ್ರಹ್ಮವನ್ನ ಅರಿಸಿಕೊಂಡು ಹೋಗ್ಬೇಕಾದ್ರೆ ಉಪನಿಷತ್ತುಗಳಲ್ಲಿ ಎಲ್ಲ ಬ್ರಹ್ಮದ ಬಗ್ಗೆ ಹೇಳ್ತಾರೆ. ಸರಿ, ಅಲ್ಲಿ ಆದರೆ ಅವ್ರೇನ್ ಮಾಡ್ತಾರೆ, ಬ್ರಹ್ಮವನ್ನ ಯಾರು ತಿಳಿದುಕೊಳ್ಳಬಹುದು ಅಂತಂದ್ರೆ ಕೇವಲ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಇವರೆಲ್ಲರೂ ಜನಿವಾರಧಾರಿಗಳು. ಸಮಾಜದ ಬಹುಜನರಾದಂತಹ ಕಾಯಕ ವರ್ಗದವರನ್ನ ಹೊರಗೆ ಇಟ್ಟು ಅವರನ್ನ ಶೂದ್ರರೆಂದು ಹೇಳಿ ಅವರಿಗೆ ಯಾವುದೇ ವಿದ್ಯೆಯ ಒಂದು ವ್ಯವಸ್ಥೆಗೆ ಬರಲಾರದ ಹಾಗೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮಗಳು, ಈ ಆಶ್ರಮಗಳಲ್ಲಿ ಮೊದಲ 3 ವರ್ಣಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ, ಈ 4 ಆಶ್ರಮಗಳಲ್ಲಿ ಇರಬಹುದಾಗಿತ್ತು. ಮತ್ತು ಕೊನೆಯ ಆಶ್ರಮವಾದಂತಹ ಸನ್ಯಾಸ ಆಶ್ರಮ ಬಹಳ ಗೌರವಯುತವಾದಂತಹ ಒಂದು ಆಶ್ರಮವಾಗಿತ್ತದು. ಯಾವ ವ್ಯಕ್ತಿ ಮೊದಲಿಗೆ ವಿದ್ಯಾಭ್ಯಾಸವನ್ನ ಮಾಡಿ ಬ್ರಹ್ಮಚರ್ಯ, ಆಮೇಲೆ ಮದುವೆಯಾಗಿ ಗೃಹಸ್ಥ ಎಲ್ಲ ಜೀವನದ ಅನುಭವವನ್ನ ಪಡೆದುಕೊಂಡು ವಾನಪ್ರಸ್ಥ ಅಂದರೆ ಈ ಜೀವನದಿಂದ, ಈ ಸಂಸಾರದ ಜಂಜಟಗಳಿಂದ ದೂರ ಹೋಗುವಂತಹ, ಕಾಡಿನ ಕಡೆಗೆ ಹೋಗುವಂತಹ, ಆ ಕಡೆ ಮುಖ ಮಾಡುವಂತಹ ವ್ಯವಸ್ಥೆ. ನಂತರ ಕೊನೆಗೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಊರಿನ ಹೊರಗೆ ಕಾಡಿನಲ್ಲಿ ಪರ್ಣಕುಟೀರದಲ್ಲಿ ಅವರು ಹೋಗಿ ಇದ್ದು ಬೇರೆ ಬೇರೆ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನ ಹೇಳಿಕೊಡ್ತಾ ಇದ್ರು. ಆರಂಭದಲ್ಲಿ ಇದು ಒಳ್ಳೆಯ ಒಂದು ವ್ಯವಸ್ಥೆ ಆಗಿತ್ತು. ಆದರೆ ಬರುತ್ತಾ ಈ ವರ್ಣಾಶ್ರಮ ವ್ಯವಸ್ಥೆಯಿಂದ ಶೂದ್ರರನ್ನ ಹೊರಗಿಟ್ಟ ಕಾರಣ, ಅಂದ್ರೆ ಮೊದಲು ಶೂದ್ರರು ಸಹ ಈ ವ್ಯವಸ್ಥೆಯಲ್ಲಿ ಅವರು ಬ್ರಾಹ್ಮಣರಾಗಬಹುದಿತ್ತು. ಆದರೆ ಬರುತ್ತಾ ಅದೆಲ್ಲವೂ ನಿಂತು ಮೌಢ್ಯತೆಗೆ ಒಳಗಾದ ಕಾರಣ ಶೂದ್ರರಿಗೆ ಕೇವಲ ಗೃಹಸ್ಥಾಶ್ರಮ ಮಾತ್ರ ಉಳಿದ್ಬಿಡ್ತು. ಅವರು ಸನ್ಯಾಸಾಶ್ರಮಕ್ಕೆ ಹೋಗುವಂತೇ ಇರಲಿಲ್ಲ. ನೋಡಿ, ಸನ್ಯಾಸ ಅನ್ನೋ ಶಬ್ದ ಇವತ್ತು ಏನಾಗಿದೆ, ಮದುವೆಯನ್ನ ಮಾಡಿಕೊಳ್ಳದವರಿಗೆ ಸನ್ಯಾಸಿ ಅಂತ ಕರಿತೀವಿ ನಾವು. ಆದರೆ ಮೂಲದಲ್ಲಿ ಮದುವೆಯನ್ನ ಮಾಡಿಕೊಂಡು ಜೀವನದಲ್ಲಿ ಎಲ್ಲವನ್ನ ಅನುಭವಿಸಿ ಆಮೇಲೆ ಅವರು ಗುರುಗಳಾಗಿ ತಮ್ಮ ಜೀವನದ ಅನುಭವವನ್ನ ಮಕ್ಕಳಿಗೆ ದಾರಿ ಎರೆದು ಕೊಡುವವರನ್ನ ಸನ್ಯಾಸ ಆಶ್ರಮದಲ್ಲಿರುವಂತ ಕರೀತಾ ಇದ್ರು. ಈ ಒಂದು ಗೌರವಕ್ಕಾಗಿ ಶೂದ್ರ ವರ್ಗದವರು ಪ್ರಯತ್ನ ಪಟ್ರೆ ಅವರಿಗೆ ನಿಮಗೆ ಇದು ಸಾಧ್ಯ ಇಲ್ಲ ಅನ್ನುವಂತಹ ಭೇದ ಭಾವ. ಜೊತೆಗೆ ಅನೇಕ ಈ ರೀತಿಯ ಅವ್ಯವಸ್ಥೆಗಳು ಮುಂದೆ ಬರ್ತಾ ಬಹುದೇವತೋಪಾಸನೆಗಳಾಗ್ಲಿ, ಜಡ ಮೂರ್ತಿಗಳ ಉಪಾಸನೆ, ಕರ್ಮಕಾಂಡ, ಪ್ರಾಣ ಪ್ರತಿಷ್ಠಾಪನೆ, ಜಡ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದೀವಿ ನಾವು ಅಂತ ಹೇಳಿ ಮಾಡಿ ಅಲ್ಲಿ ಪೂಜಾರಿಕೆ, ಪುರೋಹಿತಶಾಹಿ, ಜಾತಿಯಂತೆ, ಇದೇನು ಜಾತೀಯತೆ ಇದೆ. ಮತ್ತೆ ನುಡಿದಂತೆ ನಡೆಯದವರು, ಬ್ರಹ್ಮವನ್ನೇನೋ ನುಡಿದ್ರು, ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರು, ಅಹಂ ಬ್ರಹ್ಮಾಸ್ಮಿ ಅಂದ್ರು, ಪ್ರಜ್ಞಾನಂ ಬ್ರಹ್ಮ, ಎಲ್ಲ ಬರೀ ಬಾಯಿ ಮಾತಿನಲ್ಲಿ ನುಡಿದಂತೆ ನಡೆ, ಎಲ್ಲ ಕಡೆಯೂ ಬ್ರಹ್ಮ ಇದೆ ಅಂದ ಮೇಲೆ, ಎಲ್ಲರಲ್ಲಿಯೂ ಅದು ಸಾಧ್ಯ ಇದೆ ಅಂತಂದ ಮೇಲೆ ಯಾಕಪ್ಪ ನೀವು ಜಾತಿಯನ್ನ ಮಾಡಿದ್ರಿ? ಅದನ್ನ ಬಸವಣ್ಣನವ್ರು ಕೇಳ್ತಾರೆ. ವರ್ಣಾನಾಂ ಕಿಂ ಪ್ರಯೋಜನಂ ಅಂತ ಒಂದು ಕಡೆ ಕೇಳಿಬಿಟ್ಟು ಕಾಸಿಕಮಾರನಾದ, ಬೀಸಿ ಮಡಿವಾಳನಾದ ಅನ್ನೋ ಮಾತಲ್ಲಿ ಹೇಳ್ತಾರೆ. ಇವ್ರು ನೋಡಿ, ಈ ವಿಪ್ರರು ಓದ್ಬೇಕಾದ್ರೆ, ಬ್ರಹ್ಮವನ್ನ ತಿಳಿದುಕೊಳ್ಬೇಕಾದ್ರೆ ಮೊದಲಿಗೆ ಈ ವರ್ಣಗಳಲ್ಲಿ ವಿಭಜಿಸಿ ಇವ್ರು ಮಾತ್ರ ತಿಳ್ಕೊಬಹುದು, ಇವ್ರು ತಿಳ್ಕೊಳ್ಬಾರದು, ಶೂದ್ರರು ತಿಳ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಸವಣ್ಣನವರು ಇದನ್ನ ಪ್ರಶ್ನೆ ಮಾಡಿ ಯಾರು ಲಿಂಗಸ್ಥಳವನ್ನ ಅರಿತಾರೋ ಅವರೇ ಕುಲಜರು ಅಂತ ಹೇಳ್ತಾರೆ. ಅವರದ ವಿರುದ್ಧವಾಗಿ ರಿವರ್ಸ್ ಆಗ್ತದೆ. ಇದು ಸರಿಯಾದ ಮೆಥಡ್. ಬಸವಣ್ಣನವರು ಏನ್ ಹೇಳ್ತಾರೆ, ಮೊದಲಿಗೆ ಯಾರು ತನ್ನ ತಾನರಿತು ಸತ್ಯವನ್ನ ತಿಳಿದುಕೊಳ್ತಾರೋ ಅವರೇ ಕುಲಜರು, ಉಳಿದವರು ಯಾರು ಕುಲಜರಲ್ಲ. ಅಲ್ಲಿ ವೈದಿಕ ವ್ಯವಸ್ಥೆಯಲ್ಲಿ ಹುಟ್ಟಿನಿಂದಲೇ ಬಂದಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಮಾತ್ರ ಅವರು ಕುಲಜರು, ಉಳಿದವರು ಕುಲಜರಲ್ಲ, ಶೂದ್ರರು ಅನ್ನುವಂತಹ ಈ ರೀತಿಯ ಮೌಢ್ಯತೆಗಳು, ಸಂಪ್ರದಾಯಗಳು ಯಾವ ಮೂಲದಲ್ಲಿ ಒಂದು ಒಳ್ಳೆಯ ನಡೆನುಡಿ ಇರುವಂತಹ ಶುದ್ಧ ಧರ್ಮ ಹುಟ್ಟಿಕೊಳ್ಳುತ್ತೋ ಬರ್ತಾ ಅದು ಕೇವಲ ಅನುಯಾಯಿಗಳ ರೀತಿಯಲ್ಲಿ, ಅನುಯಾಯಿ ಅಂದ್ರೆ ಮೌಢ್ಯತೆಯಿಂದ ಅವುಗಳನ್ನ ಸಂಪ್ರದಾಯಗಳಾಗಿ ತಗೊಳ್ಳೋದ್ರಿಂದ ಅದರಲ್ಲಿ ಅರಿವು ಇರೋದಿಲ್ಲ. ಅವು ಕಂದಾಚಾರಗಳಾಗಿ ಶೋಷಣೆಯ ಮೂಲವಾಗ್ತವೆ. ವೈದಿಕ ಧರ್ಮ ಈ ಒಂದು ಶೋಷಣೆಯ ಧರ್ಮವಾಗಿ ಬುದ್ಧನ ಕಾಲದಲ್ಲಿಯೇ ಕೆಟ್ಟು ಹೋಗ್ಬಿಟ್ಟಿತ್ತು. ಬ್ರಹ್ಮ ಅನ್ನೋ ಶಬ್ದ ಅಂತೂ ಅತಿಯಾಗಿ ಕೆಟ್ಟು ಹೋಗ್ಬಿಟ್ಟಿತ್ತು.
ಅದಕ್ಕೆ ಗೌತಮ ಬುದ್ಧ ಬ್ರಹ್ಮ ಎನ್ನುವಂತಹ ಶಬ್ದವನ್ನು ಉಪಯೋಗವೇ ಮಾಡೋದಿಲ್ಲ. ಹಾಗೆ ನೋಡಿದರೆ ಬ್ರಹ್ಮ ಅಂದ್ರೆ ಚೈತನ್ಯವೇ, ಆದರೆ ಅದು ಎಲ್ಲವೂ ಮೂರ್ತಿಗೆ ಒಳಗಾಗಿ, ಪುರಾಣಕ್ಕೆ ಒಳಗಾಗಿ ಪೂಜಾರಿಗಳು ಇವರೆಲ್ಲರೂ ಅದೆಲ್ಲವನ್ನ ಕೆಡಿಸಿಟ್ಟಿರೋದ್ರಿಂದ ಗೌತಮ ಬುದ್ಧ ಪ್ರಜ್ಞೆ ಎನ್ನುವಂತಹ ಶಬ್ದವನ್ನು ಉಪಯೋಗ ಮಾಡ್ತಾನೆ. ಪ್ರಜ್ಞೆಯು ಸಹಿತ ಚೈತನ್ಯವೇ. ಆದರೆ ಮುಂದೆ ಬರಬರುತ್ತಾ ಗೌತಮ ಬುದ್ಧನ ಬೌದ್ಧ ಧರ್ಮದಲ್ಲಿ ಒಂದು ಸಮಸ್ಯೆ ಏನು ಉಂಟಾಗ್ತದೆ ಅಂದ್ರೆ, ಬೌದ್ಧ ಭಿಕ್ಷುಗಳು ಕಾಯಕವನ್ನು ಮಾಡದೆ ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಭಿಕ್ಷೆಯನ್ನ ಬೇಡುವುದು. ಇದು ಒಂದು ರೀತಿಯಲ್ಲಿ ಆಧ್ಯಾತ್ಮಕ್ಕೆ ಸರಿ ಅನಿಸಿದ್ರೆ ಸಾಮಾಜಿಕ ಸಮಸ್ಯೆಯಾಗಿ ಎಷ್ಟೋ ಜನ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಭಿಕ್ಷುಗಳಾದರು, ಹೆಂಡತಿಯನ್ನ ಬಿಟ್ಟು ಭಿಕ್ಷುಗಳಾದರು, ಮಕ್ಕಳನ್ನ ಬಿಟ್ಟು ಭಿಕ್ಷುಗಳಾದರು. ಜೊತೆಗೆ ಮುಂದೆ ಬರ್ತಾ ಬರ್ತಾ ಬೌದ್ಧ ವಿಹಾರಗಳಲ್ಲಿ ಸಹಿತ ಅನೈತಿಕವಾದಂತಹ ವ್ಯವಹಾರಗಳು, ಅನೈತಿಕವಾದಂತಹ ಕ್ರಿಯೆಗಳು ನಡೆಯೋದ್ರಿಂದ ಬೌದ್ಧ ಧರ್ಮವು ಸಹಿತ ಅವ್ಯವಸ್ಥೆಗೆ ಒಳಗಾಯಿತು. ಮುಂದೆ ಬರ್ತಾ ಬರ್ತಾ 12ನೇ ಶತಮಾನದವರೆಗೆ ಅದರ ಒಂದು ಪ್ರಭಾವವು ಸಹಿತ ಕಡಿಮೆಯಾಗಿ ಹೋಗ್ಬಿಟ್ಟಿತ್ತು. ಜೈನ ಧರ್ಮವು ಸಹಿತ ಶ್ವೇತಾಂಬರ ದಿಗಂಬರ ಎನ್ನುವಂತಹ ಮೌಢ್ಯತೆಗೆ ಒಳಗಾಗಿದ್ರು. ಇಂತಹ ಒಂದು ವಿಷಮ ಪರಿಸ್ಥಿತಿಯನ್ನ ಅವಲೋಕಿಸಿದಂತಹ ಬಸವಣ್ಣನವರು ಆವಾಗ ಇವೆಲ್ಲವನ್ನ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಏನ್ ನೋಡಿದೆ ಅದನ್ನ ಉಲ್ಲೇಖ ಮಾಡ್ತಾರೆ. ವಿಷ್ಣುವ ಪೂಜಿಸಿ ಮುಡುಹ ಸುಡಿಸಿಕೊಂಬುದ ಕಂಡೆ, ಜಿನನ ಪೂಜಿಸಿ ಬತ್ತಲೆ ಇಪ್ಪುದ ಕಂಡೆ, ಮೈಲಾರನ ಪೂಜಿಸಿ ನಾಯಾಗಿ ಬೊಗಳುವುದ ಕಂಡೆ ಅಂತ ಹೇಳ್ತಾರೆ. ಮೈಲಾರನ ಪೂಜಿಸು ಅಂದ್ರೆ ನಮ್ಮ ಜನಪದ ದ್ರಾವಿಡ ಇಲ್ಲಿರುವಂತಹ ಜನರು ಸಹಿತ, ಅವರೂ ಸಹಿತ ಮೌಢ್ಯತೆಗೆ ಏನೋ ಮಾಡಕ್ ಹೋಗಿ ಏನೋ ಮಾಡ್ದಂಗೆ, ಮೈಲಾರ ಅಲ್ಲಿ ಮಹಾದೇವ, ಅಲ್ಲಿ ಮೈಲಾರ ಅನ್ನುವಂತಹ ಶಿವ ದೇವಾಲಯಕ್ಕೆ ಅಲ್ಲಿ ಯಾವುದೋ ಒಂದು ಕಥೆಗಳನ್ನ ಹಿಡಿದುಕೊಂಡು ನಾಯಾಗಿ ಬೊಗಳುವುದನ್ನ ಕಾಣ್ತಾ ಇದ್ರು ಬಸವಣ್ಣವರು ಆವಾಗ. ಈಗಲೂ ಬಹುಶಃ ಮಾಡ್ತಾ ಇರ್ಬೋದು ಕೆಲವರು. ಜಿನನನ್ನ ಪೂಜಿಸಿದವರು ತಾವು ಬತ್ತಲೆಯಾಗಿನೇ ಅಡ್ಡಾಡಿದ್ರು. ಅದು ಸಹಿತ ಸಾಮಾಜಿಕ ಸಮಸ್ಯೆಗೆ ಕಾರಣವಾಯಿತು. ಮತ್ತೆ ಇಂತಹ ಸಂದರ್ಭದಲ್ಲಿ ಅವರಿಂದ ಏನಾದ್ರೂ ನಾವು ಮೂಲದಿಂದ ಏನಾದ್ರೂ ನಾವು ಕಲ್ತುಕೊಳ್ಬಹುದಾ ಅಂತ ನೋಡ್ತಾರೆ ಬಸವಣ್ಣವರು. ಅಲ್ಲಿ ಸಹಿತ ಏನೂ ಇಲ್ಲ. ಹರಿಯ ಬೇಡುವಡೆ ಅವಾಗೆ ಬಲೀಂದ್ರ ದಾನವನಿಕ್ಕಿದನು, ಬ್ರಹ್ಮನ ಬೇಡುವಡೆ ಅವನಿಗೆ ಶಿರವಿಲ್ಲ, ಬೌದ್ಧನ ಬೇಡುವಡೆ ಅವನಿಗೆ ಬುದ್ಧಿ ಸಮನಿಸದು, ಜಿನನ ಬೇಡುವಡೆ ಅವನಿಗೆ ಉಡಲಿಲ್ಲ, ಬೌದ್ಧನನ್ನ ಬೇಡ್ತೀನಿ ಅಂತಂದ್ರೆ ಅವನಿಗೆ ಬುದ್ಧಿ ಸಮನಿಸದು ಅಂತ ಯಾಕಂತಾರೆ ಬಸವಣ್ಣನವರು ಅಂದ್ರೆ, ನೇರವಾಗಿ ಗೌತಮ ಬುದ್ಧನಿಗೆ ಅಂತ ಇಲ್ಲ. ಅವರು ಕೇವಲ ಪ್ರಜ್ಞೆ ಇಲ್ಲದೆ ಅನುಯಾಯಿಯಾಗಿ ಮನೆಯನ್ನ ಬಿಟ್ಟು ಕಾಯಕವನ್ನ ಮಾಡದೆ ಅಪೂರ್ಣವಾದಂತಹ ಜೀವನವನ್ನ ಅನೇಕ ಜನರು ಸಾಗಿಸ್ತಾ ಇದ್ರು ಅವಾಗ. ಇದು ಸರಿ ಅನಿಸ್ಲಿಲ್ಲ ಬಸವಣ್ಣನವರಿಗೆ. ಆ ಕಡೆ ವೈದಿಕರು ಸಹಿತ ಕಾಯಕ ವರ್ಗದ ಜೀವಿಗಳನ್ನ ನಿಕೃಷ್ಟವಾಗಿ ನೋಡಿದ್ರು. ಇಲ್ಲಿ ಬೌದ್ಧ ಧರ್ಮದಲ್ಲಿಯೂ ಸಹಿತ ಅದೇ ಸಮಸ್ಯೆ. ಇನ್ನು ಜೈನ ಧರ್ಮದಲ್ಲಿ ಕೇವಲ ಅವರು ಇದು ದಿಗಂಬರ ಮತ್ತೆ ಶ್ವೇತಾಂಬರ ಇದರಲ್ಲೇನೆ ಅವರಲ್ಲಿ ಬೇಡಬೇಕಂದ್ರೆ ಅವನಿಗೆ ಉಡಲಿಕ್ಕೆ ಇಲ್ಲ, ಅವರನ್ನ ಏನು ಕೇಳೋದು, ಅಲ್ಲಿ ಸಹಿತ ಶಾರ್ಟ್ ಕಮಿಂಗ್ಸ್ ಇದೆ ಅಲ್ಲ ಅಂತ. ಬೇರೆ ಎಲ್ಲವೂ ಸಹಿತ ಬೆನಕನ ಬೇಡುವಡೆ ಅವಾಗ ಕೋಡು ಮುರಿಯಿತ್ತು. ಅಲ್ಲಿ ಪುರಾಣದಲ್ಲಿ ಬರುತ್ತೆ ಗಣಪತಿಯ ಹಲ್ಲು ಮುರಿಯಿತ್ತು ಅಂತ, ಯಾವುದೋ ತಾರಕಾಸುರನ ವಧೆ ಮಾಡುವಂತ ಸಂದರ್ಭದಲ್ಲಿ. ಭೈರವನ ಬೇಡುವಡೆ ಅವ ಹುಟ್ಟುದ ನಿಕ್ಕೆ ಆಡುತ್ತಿದ್ದನು. ಇವರೆಲ್ಲರೂ ಸಹಿತ ಪರಿಪೂರ್ಣರಲ್ಲ ಅನ್ನುವಂತ. ಮತ್ತೆ ಆಗಿನ ಸಂದರ್ಭದಲ್ಲಿ ಇದ್ದಂತ ಕವಿತ್ವ ಸಾಧಕರು ಅವರೆಲ್ಲರೂ ಕಳವಳಿಸಿ ತಮ್ಮ ಜೀವಿತಕ್ಕಾಗಿ ಯಾರ್ಯಾರೋ ಹೆಸರ ಮೇಲೆ ಕವಿತೆಗಳನ್ನ ಬರೆದು ರಾಜರುಗಳ ಮೇಲೆ ಅವರು ಕಳವಳಿಸಿ ಕೆಟ್ಟರು. ವಿದ್ಯಾಸಾಧಕರೆಲ್ಲರೂ ಬುದ್ಧಿಹೀನರಾದರು, ತತ್ವ ಸಾಧಕರೆಲ್ಲರೂ ಭಕ್ತಿಹೀನರಾದರು. ಭಕ್ತಿ ಅನ್ನೋದೇ ಗೊತ್ತಿರ್ಲಿಲ್ಲ ಅವರಿಗೆ. ನಿಜವಾಗ್ಲು ಭಕ್ತಿ ಅಂದ್ರೆ ಕೇವಲ ಮೌಢ್ಯತೆ, ಯಾರೋ ಗುಲಾಮರಾಗೋದು, ಯಾವುದೋ ಜಡ ಮೂರ್ತಿಗಳನ್ನ ಪೂಜೆ ಮಾಡೋದೇ ಭಕ್ತಿಯಾಗಿಬಿಟ್ಟಿತ್ತು. ಅಥವಾ ತತ್ವ ಸಾಧಕರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಈ ತರ ಎಲ್ಲ ತತ್ವಗಳನ್ನ ಹೇಳ್ಕೊಂಡು ತನ್ನ ಅರಿಯದೆ ತನ್ನ ಚೈತನ್ಯ ಸ್ವರೂಪವೇ ತಾನಾಗದೆ ಬೇರೆ ಎಲ್ಲವನ್ನ ಮಾತಾಡಿ ಅವರು ಸಹಿತ ಎಲ್ಲರೂ ಕೆಟ್ಟು ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ಮತ್ತೆ ಇನ್ನೊಂದ್ ಕಡೆ ನೋಡ್ತಾರೆ ಜೊತೆಗೆ ಶೈವಾಗಮಗಳು. ಈ ಶೈವಾಗಮಗಳು ಸಹಿತ ಅಲ್ಲಿ ಏನಾಗ್ಬಿಡ್ತು, ಈ ಶೂದ್ರರಿಗೆ ತಾವು ಸಹಿತ ಸನ್ಯಾಸಾಶ್ರಮವನ್ನ ಪಡೆದುಕೊಳ್ಬೇಕು ಅಂದ್ರೆ ಅಲ್ಲಿ ಅವಕಾಶ ಇರಲಿಲ್ಲ ಈ ವರ್ಣಾಶ್ರಮದಲ್ಲಿ, ವೈದಿಕ ವ್ಯವಸ್ಥೆಯಲ್ಲಿ. ಆವಾಗ ಶೈವಾಗಮಗಳು ಈ ಶೂದ್ರರ ಸಹಾಯಕ್ಕೆ ಬರ್ತವೆ. ಅವರು ಸನ್ಯಾಸ ದೀಕ್ಷೆ ಅಥವಾ ಜಂಗಮ ದೀಕ್ಷೆಯನ್ನ ಯಾವ ರೀತಿ ಕೊಡ್ತಾರೆ ಅಂದ್ರೆ, ಅಲ್ಲಿ ಶೂದ್ರರು ಸಹ ಬ್ರಾಹ್ಮಣರಾಗಬಹುದು ಅಂತ ಹೇಳುವಂತಹ ಒಂದು ವ್ಯವಸ್ಥೆಯನ್ನ ತಗೊಂಡು ಬರ್ತಾರೆ. ಹಾಗೆ ತಗೊಂಡು ಬಂದ್ರೆ ಈ ಕಾಳಾಮುಖ, ಕಾಪಾಲಿಕ, ಲಕುಲೀಶ ಈ ಎಲ್ಲ ಶೈವ ಪಂಥಗಳು ಇವುಗಳು ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಂಡು ತಾವು ಬ್ರಾಹ್ಮಣರಾಗಬಹುದು ಅನ್ನುವಂತಹ ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ. ಆ ಸನ್ಯಾಸದ ಸಮಾನಾಂತರ ಶಬ್ದವೇ ಜಂಗಮ ಶೈವದಲ್ಲಿ. ಬರಬರುತ್ತಾ ಆ ಜಂಗಮವೇ ಒಂದು ಜಾತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಮುಂದೆ ಬಸವಣ್ಣನವರು ಬರುವ ಹೊತ್ತಿಗೆ
ಆ ಒಂದು ಜಂಗಮವು ಸಹಿತ ಜಾತಿಯಾಗಿ ಬಿಟ್ಟಿತ್ತು, ಅದು ಸಹಿತ ಕೆಟ್ಟು ಹೋಗ್ಬಿಟ್ಟಿತ್ತು, ಅದು ಸಹಿತ ಪೂರ್ವಾಶ್ರಯವಾಗಿ ಬಿಟ್ಟಿತ್ತು. ಮತ್ತೆ ಕುರುಹುಗಳು, ಯಾವ ಚೈತನ್ಯ, ವಿಶ್ವದ ಚೈತನ್ಯವಾದಂತಹ ಶಿವಶಕ್ತಿಗಳ ಸಂಗಮವಾದಂತಹ ಶಿವಲಿಂಗ ಅದು ಸಹಿತ ಕಲ್ಲಾಗಿ, ಅದು ಆಚಾರವಾಗದೆ ಅದು ಕಲ್ಲಾಗಿ ಬಿಟ್ಟಿತ್ತು. ಮತ್ತೆ ಪ್ರಸಾದವು ಸಹಿತ ಮನದ ಪ್ರಸನ್ನತೆಯಾಗಿ ಇರೋದ್ರ ಬದಲಾಗಿ ಅದು ಕೇವಲ ಕೂಳು ಅನ್ನುವಂತಹ ರೀತಿಯಲ್ಲಿ ಇದು ನೈವೇದ್ಯ ಕೊಡುವಂತಹದ್ದು, ಅದು ಪ್ರಸಾದವಾಗಿ ಬಿಟ್ಟಿತ್ತು. ಯಾರಿಗೆ? ಈ ಜಡ ದೇವಾಲಯಗಳಲ್ಲಿ. ಇಂತಹ ಸಂದರ್ಭದಲ್ಲಿ ಬಸವಣ್ಣನವರು ಈ ಎಲ್ಲದ ಪೂರ್ವಾಶ್ರಯಗಳನ್ನ ಕಳೆದರು ಅಂತ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ದಾಖಲಿಸ್ತಾರೆ. ಪ್ರಾಣಲಿಂಗದ ಪೂರ್ವಾಶ್ರಯವ ಕಳೆಯಲೆಂದು ಲಿಂಗ ಪ್ರಾಣಿಯಾದ, ಲಾಂಛನದ ಪೂರ್ವಾಶ್ರಯವ ಕಳೆಯಲೆಂದು ಜಂಗಮ ಪ್ರೇಮಿಯಾದ, ಪ್ರಸಾದದ ಪೂರ್ವಾಶ್ರಯವ ಕಳೆಯಲೆಂದು ಪ್ರಸಾದಿಯಾದ, ಇಂತಿ ತ್ರಿವಿಧದ ಪೂರ್ವಾಶ್ರಯವ ಕಳೆಯಲೆಂದು ಮಹಾಗುರುವಾಗಿ ಕೂಡಲ ಚನ್ನಸಂಗಯ್ಯನಲ್ಲಿ ಬಸವಣ್ಣನಾದ. ಮಹಾಗುರುವಾದ ಬಸವಣ್ಣನವರು ಇವೆಲ್ಲವುಗಳನ್ನ ತೆಗೆದು ಸ್ವತಂತ್ರ ಶರಣ ಧರ್ಮವನ್ನ ಕೊಟ್ರು. ಈ ಶರಣ ಧರ್ಮವನ್ನು ಕೊಡುವುದಕ್ಕೆ ಮುನ್ನುಡಿಯಾಗಿ ಮೊದಲು ಇದ್ದಂತಹ ಈ ಕಸಕಡ್ಡಿಗಳು ಇವುಗಳೆಲ್ಲವನ್ನ ತೆಗಿಬೇಕಾಗಿತ್ತು. ಲಾಂಛನದ ಪೂರ್ವಾಶ್ರಯವ ಕಳೆಯಲೆಂದು ಜಂಗಮ ಪ್ರೇಮಿಯಾದರು ಬಸವಣ್ಣನವರು. ಲಾಂಛನ, ಯಾವುದು ಲಾಂಛನ? ಈ ಕಾವಿ ಕಾಷಾಯಾಂಬರವನ್ನ ಧರಿಸಿಕೊಳ್ಳುತ್ತಿರುವಂತಹ ಆಗಿನ ಜಂಗಮರು ಅಥವಾ ವಿರಕ್ತರೆನಿಸಿಕೊಂಡವರು ಅಥವಾ ಜಾತಿ ಜಂಗಮರೆನಿಸಿಕೊಂಡವರು. ಅವರು ಆಗಲೇ ಸಮಾಜದಲ್ಲಿ ವ್ಯಾಪಕವಾಗಿ ತಮ್ಮ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ರು. ಆ ಜನಪ್ರಿಯತೆಯನ್ನ ದುರುಪಯೋಗಪಡಿಸಿಕೊಂಡು ಶೋಷಣೆಯನ್ನ ಮಾಡ್ತಾ ಇದ್ರು. ಅದನ್ನ ಗಮನಿಸಿದ ಬಸವಣ್ಣನವರು ಹೇಳ್ತಾರೆ, ಖಂಡನೆ ಮಾಡ್ತಾರೆ ಅವರಿಗೆ. ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದಡೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆನು ಅಂತ ಅವರನ್ನ ನಿರಾಕರಿಸ್ತಾರೆ. ನಿರಾಕರಿಸಿದ ಮೇಲೆ ಅಲ್ಲಿ ಒಂದು ಶೂನ್ಯ ಉಂಟಾಗುತ್ತಲ್ಲ, ಗ್ಯಾಪ್ ಉಂಟಾಗುತ್ತೆ. ಮತ್ತೆ ಏನು ಜಂಗಮ ಅಂದ್ರೆ ಏನು? ಲಾಂಛನ ಅವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ಲ, ನಿಜವಾಗ್ಲೂ ಜಂಗಮ ಅಂದ್ರೆ ಏನು ಅನ್ನೋದನ್ನ ಬಹಳ ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ ತಮ್ಮ ಅನುಭವದಿಂದ ಬಸವಣ್ಣನವರು. ಸ್ವಯಂ ಜ್ಞಾನಿ ಬಸವಣ್ಣನವರು ಹೇಳ್ತಾರೆ, ಮನದ ಕೊನೆಯ ಮನೆಯ ಮೇಲೆ ಮನೆಯ ಮಾಡಿಕೊಂಡಿಹನೊಬ್ಬ ದಾಸೋಹಿ, ಆದಿ ವಿಡಿದು ಬಂದಾತನೇ ಭಕ್ತ, ಅನಾದಿ ವಿಡಿದು ಬಂದಾತನೇ ಜಂಗಮ, ಆದಿಗುರು ಅನಾದಿ ಶಿಷ್ಯ, ಈ ಉಭಯ ಕುಳಸ್ಥಳವ ಬಲ್ಲಡೆ ಆತ ಲಿಂಗ ಸಂಬಂಧಿ ಕೂಡಲ ಸಂಗಮ ದೇವ. ಜಂಗಮ ಅಂದ್ರೆ ನನ್ನ ಅನಾದಿ ಸ್ವರೂಪ, ಜಗತ್ತಿಗೆಲ್ಲವೂ ಚೈತನ್ಯವಾಗಿರುವಂತಹದ್ದು ಜಂಗಮ. ಜಗತ್ತು ಜಡ ದೃಶ್ಯವಾದರೆ ಆ ಜಗತ್ತಿನ ಹಿಂದೆ ಇರುವಂತಹ ನಿರಾಕಾರ ಚೈತನ್ಯವೇ ಜಂಗಮ. ತನ್ನ ಮನ ಧ್ಯಾನಸ್ಥನಾಗಿ ಮನವನ್ನು ಸಹಿತ ದೃಶ್ಯವನ್ನಾಗಿ ಮಾಡಿ ನೋಡಿ, ಮನದ ಜೊತೆಗೆ ಒಂದಾಗದೆ ಮನದ ದ್ವಂದ್ವಗಳಿಂದ ಭಿನ್ನವಾಗಿ ನಿಂತುಕೊಂಡು ಸಾಕ್ಷಿ ಚೈತನ್ಯವಾಗಿ ಧ್ಯಾನಸ್ಥನಾಗಿ ತನ್ನ ಮನದ ಅವಗುಣಗಳನ್ನ ಕಂಡಂತಹ ವ್ಯಕ್ತಿ ಶಿಷ್ಯ. ಆತ ಶಿಷ್ಯನಾಗ್ತಾನೆ, ಸತ್ಯವನ್ನ ಕಂಡುಕೊಳ್ಳಕ್ ಹೋಗ್ತಾನೆ. ಈ ಮನ ದ್ವಂದ್ವ ಇದೆಯಲ್ಲ, ಇದರಲ್ಲಿ ಸುಳ್ಳು ಇದೆ, ಎಷ್ಟೊಂದು ನಾನು ನನ್ನದು ಎನ್ನುವಂತಹ ಸುಳ್ಳು ಭಾವನೆಗಳು. ಕೊನೆಗೆ ಎಲ್ಲವನ್ನ ಪಡೆದುಕೊಳ್ಳಕ್ ಹೋಗ್ಬಿಟ್ಟು ಮತ್ತೆ ಮತ್ತೆ ಇದು ಅತೃಪ್ತ ರೀತಿಯಲ್ಲಿ ಇದ್ದು ದುಃಖವನ್ನೇ ಕೊಡ್ತಾ ಇದೆಯಲ್ಲ ಈ ಮನ ಅಂತ. ಸತ್ಯ ಏನು ಅಂತ ಅನ್ನುವುದನ್ನ ಹುಟ್ಟುಕೊಳ್ಳೋದಕ್ಕೆ ಹೋಗುವಂತಹ ಆ ವ್ಯಕ್ತಿ ಶಿಷ್ಯನಾಗ್ತಾನೆ. ಆ ಶಿಷ್ಯನೇ ತನ್ನ ತಾನರಿತ ಮೇಲೆ ತನ್ನ ಚೈತನ್ಯ ಸ್ವರೂಪ, ತನ್ನ ಅನಾದಿ ಚೈತನ್ಯ ಜಂಗಮ ಸ್ವರೂಪವನ್ನ ತಿಳಿದುಕೊಂಡಂತಹ ಶಿಷ್ಯನೇ ಗುರುವಾಗ್ತಾನೆ. ಗುರುವಾದಂತಹ ವ್ಯಕ್ತಿ, ಆತ ಭಕ್ತ, ತನ್ನ ಅನಾದಿ ಸ್ವರೂಪ ಜಂಗಮ, ಆದಿ ಸ್ವರೂಪ ಭಕ್ತ ಅನ್ನೋದನ್ನ ತಿಳಿದುಕೊಂಡು, ಭಕ್ತ ಮತ್ತು ಜಂಗಮ ಆದಿ ಮತ್ತು ಅನಾದಿ ಸ್ವರೂಪಗಳೇ ಹೊರತು ಇವು ಭಿನ್ನವಾದಂತಹ ವ್ಯಕ್ತಿಗಳಲ್ಲ ಅನ್ನೋದನ್ನ ತಿಳಿಸಿಕೊಟ್ಟಂತಹ ಬಸವಣ್ಣನವರು, ಆ ಜಂಗಮ ಚೈತನ್ಯ ಎಲ್ಲೆಡೆಯಲ್ಲಿಯೂ ಕಂಡಂತಹ ಭಕ್ತ ತನ್ನೊಳಗೂ ಕಂಡುಕೊಳ್ತಾನೆ. ತನ್ನೊಳಗೆ ಕಂಡುಕೊಂಡಾಗ ಅದು ಲಿಂಗವಾಗ್ತದೆ, ಎಲ್ಲೆಡೆಯಲ್ಲಿಯೂ ಕಂಡುಕೊಂಡಾಗ ಅದು ಜಂಗಮವಾಗ್ತದೆ. ಅದನ್ನ ಬಸವಣ್ಣನವರು ಮತ್ತೆ ಸ್ಪಷ್ಟಪಡಿಸ್ತಾರೆ. ಆದಿ ಭಕ್ತ ಅನಾದಿ ಜಂಗಮ, ಆದಿಶಕ್ತಿ ಅನಾದಿ ಶಿವನು ನೋಡ, ಎನ್ನ ಆದಿಪಿಂಡಕ್ಕೆ ನೀನೇ ಆಧಾರವಾಗಿ ತೋರಿದಡೆ ಎನ್ನ ಹೃದಯ ಕಮಲದಲ್ಲಿ ನಿಮ್ಮ ಕಂಡೆನು. ಆ ಕಾಂಬ ಜ್ಞಾನವೇ ಜಂಗಮ. ಆ ಜಂಗಮವಿಡಿದಲ್ಲದೆ ಲಿಂಗವ ಕಾಣಬಾರದು, ಗುರುವ ಕಾಣಬಾರದು, ಪ್ರಸಾದವ ಕಾಣಬಾರದು.
ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಒಂದು ಕಡೆಗೆ ಅನಾದಿ ಸ್ವರೂಪ ಜಂಗಮವಾದ್ರೆ ಆ ಅನಾದಿ ಸ್ವರೂಪ ಆದಿಯಾಗಿ ನನ್ನ ಆದಿಪಿಂಡಕ್ಕೆ ಇವತ್ತು ನಾವು ಜೀವಂತವಿದ್ದೇವೆ. ನಮ್ಮ ಆದಿಪಿಂಡ ಅಂದ್ರೆ ನಾನು ಇರುವಂತಹ ಈ ಇರುವಿಕೆ, ಇದಕ್ಕೆ ಆಧಾರವಾಗಿರುವಂತಹದ್ದು ಚೈತನ್ಯ. ಅದು ವಿಶ್ವ ಚೈತನ್ಯ ಎಲ್ಲೆಡೆಯಲ್ಲೂ ಇದೆ. ಅದೇ ಒಂದೇ ಚೈತನ್ಯವೇ ನನ್ನಲ್ಲಿಯೂ ಇದೆ, ನನಗೂ ಆಧಾರವಾಗಿದೆ ಅನ್ನೋದು ನನಗೆ ಅನುಭವಕ್ಕೆ ಬಂದಾಗ ನನ್ನ ಭಾವದಲ್ಲಿ, ಹೃದಯ ಕಮಲ ಅಂದ್ರೆ ಭಾವದಲ್ಲಿ ಆ ಲಿಂಗದ ದರ್ಶನವಾಗ್ತದೆ. ಮನ ಶೂನ್ಯವಾದಾಗ ಚೈತನ್ಯದ ಅನುಭವ ಏನು ಉಂಟಾಗ್ತದೆ, ಆ ಚೈತನ್ಯದ ಅನುಭವ ವ್ಯಕ್ತಿಗತವಾಗಿ ನನ್ನ ಭಾವದಲ್ಲಿ ಉಂಟಾದಾಗ ಅದುವೇ ಲಿಂಗ. ಆ ಲಿಂಗವನ್ನು ಕಂಡಾತ ಕಂಡ ಭಕ್ತ. ಬಸವ ಪೂರ್ವದಲ್ಲಿ ಇದ್ದವರೆಲ್ಲರೂ ಕಾಣದ ಭಕ್ತರು, ಅವರು ಮೌಢ್ಯತೆಯ ಭಕ್ತರು. ಇಲ್ಲಿ ಬಸವಣ್ಣನವರು ಕಂಡ ಭಕ್ತರಾಗ್ತಾರೆ. ಅಂತಹ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಎನ್ನುವಂತಹ ವಚನ ನಮ್ಗೆಲ್ಲರಿಗೂ ಗೊತ್ತಿದೆ. ಕಂಡ ಭಕ್ತ ಅಂದ್ರೆ ಕೇವಲ ಎದುರಿಗೆ ಕಂಡಂತಹ ಭಕ್ತ ಅಲ್ಲ, ಸತ್ಯವನ್ನ ಕಂಡಂತಹ, ತನ್ನ ಆದಿ ಚೈತನ್ಯ ಸ್ವರೂಪವನ್ನ ಕಂಡಂತಹ ಭಕ್ತ. ಆತನಿಗೆ ತನ್ನ ಚೈತನ್ಯ ಲಿಂಗ ಸ್ವರೂಪ, ಜಗತ್ತಿನ ಜಂಗಮ ಸ್ವರೂಪ ಎರಡೂ ಒಂದೇ ಇರೋದನ್ನು ಗೊತ್ತಾಗಿ ಲಿಂಗ ಜಂಗಮದ ಸಮತ್ವ ಆತನಲ್ಲಿ ಅಳವಡ್ತದೆ. ತನ್ನ ಚೈತನ್ಯ ಸ್ವರೂಪ ಲಿಂಗ ವಿಶ್ವ ಚೈತನ್ಯ ಜಂಗಮದಲ್ಲಿ ಲೀನವಾಗಿ ಸಮಾಜಮುಖಿಯಾಗ್ತಾನೆ ಆತ. ನಾನು ಅಂತ ಅನ್ನುವಂತಹ ಭಾವ ಹೋಗ್ಬಿಟ್ಟು ಏನು ಮಾಡಿದ್ದು ಸಹಿತ ಎಲ್ಲ ಸಮಷ್ಟಿಯ ಉದ್ಧಾರಕ್ಕಾಗಿ ಆಗ್ತದೆ. ಆ ಸಮಷ್ಟಿಯ ಉದ್ಧಾರದಲ್ಲಿಯೇ ತನ್ನ ಉದ್ಧಾರವನ್ನು ಕಂಡುಕೊಳ್ಳುವಂತಹ ಒಂದು ಉದಾತ್ತವಾದ ಭಾವನೆ ಭಕ್ತನಲ್ಲಿ ಮೂಡ್ತದೆ. ಆಗ ಆ ಭಕ್ತನಿಗೆ ಜಗವೆಲ್ಲ ಜಂಗಮ ಲಿಂಗ ನೀನೇ ಅಯ್ಯ ಅನ್ನುವಂತಹ ಭಾವ. ಇಲ್ಲಿ ನೋಡಿ, ಜಂಗಮ ಅಂತಂದ್ರೆ ಅನಾದಿ ಸ್ವರೂಪ, ಜಂಗಮ ಅಂತಂದ್ರೆ ಜ್ಞಾನ, ಜಂಗಮ ಪ್ರೇಮ. ಲಾಂಛನದ ಪೂರ್ವಾಶ್ರಯ ಕಳೆದು ಜಂಗಮ ಪ್ರೇಮಿಯಾದರು ಬಸವಣ್ಣನವರು. ಅಂದ್ರೆ ಏನರ್ಥ? ಭಕ್ತಿ ಅಂದ್ರೇನೆ ಪ್ರೇಮ. ನೋಡಿ, ನಾವು ಪ್ರೇಮ ಮಾಡಿ ಪ್ರೀತಿ ಮಾಡಿ ಮದುವೆ ಆಗ್ತೇವೆ. ಅಲ್ಲಿ ಒಬ್ಬ ವ್ಯಕ್ತಿಯ ಜೊತೆಗೆ ಮಾನಸಿಕ ಲೆವೆಲ್ ಅಲ್ಲಿ ಇರ್ತದೆ. ಮತ್ತೆ ದೈಹಿಕವಾದ ಪ್ರೇಮ ಬೇರೆ, ಮಾನಸಿಕವಾದಂತಹ ಪ್ರೇಮ ಬೇರೆ. ಇಬ್ಬರು ವ್ಯಕ್ತಿಗಳ ನಡುವೆ ನಾವು ಕುಟುಂಬದ ಪ್ರೇಮವನ್ನು ಸಹಿತ ಮಾಡ್ತೇವೆ, ಸಮಾಜದ ಪ್ರೇಮವನ್ನು ಸಹ ಮಾಡ್ತೇವೆ. ಆದರೆ ಶಿವಪ್ರೇಮವೆಂದರೆ ಎಲ್ಲೆಡೆಯಲ್ಲಿಯೂ ಶಿವ ಚೈತನ್ಯವನ್ನ ಕಂಡಂತಹ ಭಕ್ತ ಶಿವಪ್ರೇಮವೆಂಬ ಅಂಜನವನ್ನ ಹಚ್ಚಿಕೊಳ್ತಾನೆ. ಅಂದ್ರೆ ಆ ತರಹದ ಒಂದು ಸ್ಪೆಕ್ಟ್ ಹಾಕಿಕೊಳ್ತಾನೆ ಆತ. ಭಕ್ತಿ ಎಂಬ ನಿಧಾನವ ಸಾಧಿಸುವಡೆ ಶಿವಪ್ರೇಮವೆಂಬ ಅಂಜನವ ಹಚ್ಚಿಕೊಂಬುದು ಭಕ್ತನಾದವಂಗೆ ಇದೇ ಪಥವಾಗಿರಬೇಕು. ಯಾರು ಭಕ್ತನಾಗ್ತಾನೋ ಆತನಿಗೆ ಶಿವಪ್ರೇಮವೆಂಬ ಅಂಜನ ಹಚ್ಚಿಕೊಳ್ಬೇಕಾತ. ನಮ್ಮ ಕೂಡಲ ಸಂಗನ ಶರಣರ ಅನುಭವ ಗಜವೈದ್ಯ. ಅನುಭವವೇ ಭಕ್ತಿಗೆ ಆಧಾರವಾಗ್ತದೆ. ಇಲ್ಲಿ ಬಸವ ಪೂರ್ವದಲ್ಲಿ ಇದ್ದಂತವು ಆಧ್ಯಾತ್ಮ ಇತ್ತಲ್ಲಿ, ಸೋಹಂ ಭಾವ ಇತ್ತು. ಅದು ದಾಸೋಹಂ ಭಾವಕ್ಕೆ ಬರಲೇ ಇಲ್ಲ, ಅದು ಅನುಭವವಾಗ್ಲೇ ಇಲ್ಲ. ಎಲ್ಲೆಡೆಯಲ್ಲಿಯೂ ಬ್ರಹ್ಮ ಇದೆ ಅಂದಮೇಲೆ, ನನ್ನೆಡೆಯಲ್ಲಿಯೂ ಇದೆ ಅಂದಮೇಲೆ ಅದನ್ನ ಅನುಸರಿಸಿಕೊಂಡು ಎಲ್ಲೆಡೆಯಲ್ಲಿಯೂ ಸಹಿತ ಅದು ನೋಡಿ ದಯವೇ ಧರ್ಮದ ಮೂಲವಾಗಬೇಕಾಗಿತ್ತು. ಬ್ರಹ್ಮದಿಂದ ಆಚೆ ಹೋಗಿ, ಶಿವದಿಂದ ಆಚೆ ಹೋಗಿ ಅದು ದಯೆ ಆಗ್ಬೇಕಾಗಿತ್ತು. ಅವರಲ್ಲಿ ಆಗ್ಲಿಲ್ಲ. ಆಗಲಾರದೆ ಇರೋದಕ್ಕೆ ಕಾರಣ ಅಂದ್ರೆ ಅವರ ಚತುರ್ವರ್ಣ ವ್ಯವಸ್ಥೆ, ಆಶ್ರಮ ವ್ಯವಸ್ಥೆ, ಶೋಷಣೆ ಮಾಡುವಂತಹ ಮನಸ್ಥಿತಿ. ಇಂದಿಗೂ ಸಹಿತ ಅವರು ಹಾಗೆಯೇ ಇದ್ದಾರೆ, ವರ್ಣಾಶ್ರಮಿಗಳು. ಮುಂದೆ ಇನ್ನೂ ಹೇಳ್ತಾ ಹೋಗ್ತಾರೆ ಬಸವಣ್ಣನವರು ಜಂಗಮ ಅಂದ್ರೆ ಏನು ಅಂತ. ಭಕ್ತನ ಕಾಯವ ಜಂಗಮ ಧರಿಸಿಪ್ಪ ನೋಡ, ಜಂಗಮದ ಪ್ರಾಣವ ಭಕ್ತ ಧರಿಸಿಪ್ಪ ನೋಡ. ಭಕ್ತನಲ್ಲಿಯೂ ಭಕ್ತ ಜಂಗಮವೆರಡೂ ಸನ್ನಿಹಿತ, ಜಂಗಮದಲ್ಲಿಯೂ ಜಂಗಮ ಭಕ್ತವೆರಡೂ ಸನ್ನಿಹಿತ. ಜಂಗಮಕ್ಕಾದಡೂ ಭಕ್ತಿಯೇ ಬೇಕು, ಭಕ್ತಂಗೆ ಭಕ್ತಿ ಸ್ಥಳವೇ ಬೇಕು. ನಾವಿವತ್ತು ಭಕ್ತ ಜಂಗಮ ಅಂದ್ರೆ ಬೇರೆ ಬೇರೆ ಅಂತ ನೋಡ್ತಾ ಇದ್ದೀವಿ. ಅವು ಕೇವಲ ರಿಲೇಟಿವ್ ಟರ್ಮಿನಾಲಜಿ ಇದೆ. ನಿಜವಾಗಲೂ ನಾವು ಯಾವ ಶಬ್ದವನ್ನು ಉಪಯೋಗ ಮಾಡಬೇಕು ಅಂದ್ರೆ, ಭಕ್ತ ಅಂದ್ರೆ ಭಕ್ತ ಜಂಗಮ ಅನ್ನುವ ಶಬ್ದ ಪರ್ಫೆಕ್ಟ್. ನಾನು ಭಕ್ತ ಜಂಗಮ. ಯಾರು ಕೇವಲ ಜ್ಞಾನ ಮಾರ್ಗದಲ್ಲಿ ತನ್ನ ತಾನರಿಯುವ ಪ್ರಕ್ರಿಯೆಗೆ ಒಳಗಾಗ್ತಾರೋ ಆತ ಜಂಗಮ ಭಕ್ತ. ಕೊನೆಗೆ ಆತ ಭಕ್ತನೇ ಆಗ್ಬೇಕು. ಮತ್ತೆ ಅದೇ ಆದ್ರೂ ಅಲ್ಲಮ ಪ್ರಭುದೇವರು ತನ್ನ ತಾನರಿಯುವಂತಹ ಜ್ಞಾನಾತ್ಮಕವಾದ ಪ್ರಕ್ರಿಯೆಗೆ ಒಳಗಾಗಿ ಧ್ಯಾನಸ್ಥರಾಗಿ ಅದ್ವೈತ, ಶೂನ್ಯ, ಬ್ರಹ್ಮ ಎಲ್ಲವನ್ನ ಅರ್ಥ ಮಾಡಿಕೊಂಡು ಅದನ್ನ ನುಡಿತಾರೆ. ಆದ್ರೆ ನುಡಿಯೋದ್ರಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಅವರು ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಅವರು ಸಹಿತ ಸದ್ಭಕ್ತರಾಗ್ತಾರೆ. ಕೊನೆಗೆ ಎಲ್ಲವೂ ಭಕ್ತಿಯಲ್ಲಿಯೇ ಲೀನವಾಗಬೇಕು ಅನ್ನೋದು ಬಸವಣ್ಣವ್ರು ಹೇಳ್ತಾರೆ. ಜಂಗಮಕ್ಕಾದಡೂ ಭಕ್ತಿಯೇ ಬೇಕು. ಇವತ್ತೇನಾಗಿದೆ, ಭಕ್ತರು ಅಂದ್ರೆ ಗುಲಾಮರ ತರ ಇದ್ದಾರೆ. ಇವರು ಹೋಗಿ ಜಂಗಮ ಎನ್ನುವಂತಹ ಕಾವ್ಯಧಾರಿಗಳ ಕಾಲಿಗೆ ಹೋಗಿ ನಮಸ್ಕಾರ ಮಾಡೋದು, ನೀವು ಶ್ರೇಷ್ಠರು, ನೀವು ನಮಗೆ ಮಾರ್ಗದರ್ಶನ ಮಾಡಿ ಅನ್ನುವಂಥದ್ದು. ಇದು ವಚನ ಸಾಹಿತ್ಯದಲ್ಲಿ ಇಲ್ಲವೇ ಇಲ್ಲ ಈ ರೀತಿಯ ಒಂದು ವ್ಯವಸ್ಥೆ.
ಈ 12ನೇ ಶತಮಾನದಲ್ಲಿ 1,96,000 ಜಂಗಮರು ಇದ್ದರು, 770 ಅಮರಗಣಗಳಿದ್ದರು ಅಂತ ನಮ್ಗೆಲ್ರಿಗೂ ಗೊತ್ತು. ಈ 1,96,000 ಜಂಗಮರು ಅಂದ್ರೆ ಇವತ್ತು ನಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಅವರೆಲ್ಲರೂ ಕಾವಿಧಾರಿಗಳೇ ಇದ್ರು ಅನ್ನೋದು ನಮಗೆ ಈ ತರ ಮೈಂಡ್ ಅಲ್ಲಿ ಬರುತ್ತೆ ಇವತ್ತು. ಆದ್ರೆ ಇದು ತಪ್ಪು. 1,96,000 ಜಂಗಮರು ಅಂದಾಗ ಅವರೆಲ್ಲರೂ ಭಕ್ತ ಜಂಗಮರು, ಜಂಗಮ ಭಕ್ತ. ಅಲ್ಲಿ ಅವರು ಕಾವಿಧಾರಿಗಳಲ್ಲ, ಸಾಮಾನ್ಯ ಶರಣರು, ಸಮಾಜದ ಎಲ್ಲಾ ಸ್ತರದ ಶರಣರು, ಅವರೇ ಜಂಗಮರು ಅಂತ ನಾವು ತಿಳಿದುಕೊಳ್ಬೇಕು. ಇಲ್ಲಿ ಈ ವಚನದಲ್ಲಿ ಸ್ಪಷ್ಟವಾಗಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಭಕ್ತ ಮತ್ತು ಜಂಗಮ ಅನ್ನೋದು ಕಾಯ ಮತ್ತು ಪ್ರಾಣ ಇದ್ದ ಹಾಗೆ. ಭಕ್ತನಲ್ಲಿಯೂ ಭಕ್ತ ಜಂಗಮ, ಜಂಗಮದಲ್ಲಿಯೂ ಜಂಗಮ ಭಕ್ತವೆರಡೂ ಸನ್ನಿಹಿತ ಅಂತ ಹೇಳ್ತಾರೆ. ಹಾಗಾಗಿ ಈಗ ನೋಡಿ, ಈಗ ಕೆಲವರು ಹೇಳ್ತಾ ಇದ್ದಾರೆ ಗೃಹಸ್ಥ ಜಂಗಮ ಅನ್ನುವಂತ ಶಬ್ದವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಕೆಲವರು. ಅದು ತಪ್ಪಾಗುತ್ತೆ. ಗೃಹಸ್ಥ ಅಂದ್ರೆ ಯಾರು? ನಾವು ಈಗ ಸಹಜವಾಗಿ ಕೊಳ್ತಾ ಇರೋದು ಗೃಹಸ್ಥ ಅಂತಂದ್ರೆ ಸಂಸಾರಿ. ಸಂಸಾರಿ ಅನ್ನೋದು ಶಬ್ದವೂ ಸಹಿತ ರಾಂಗ್ಗೆ ನಾವು ತಿಳ್ಕೊಳ್ತಾ ಇದೀವಿ. ಸಂಸಾರ ಅಂದ್ರೆ ಮದುವೆ ಮಾಡಿಕೊಂಡವನಿಗೆ ಅಲ್ಲ ಅದು ಹೇಳೋದು. ನಾನು ಎನ್ನುವಂತಹ ಭಾವದಲ್ಲಿ ಇದ್ದು ನನ್ನದು ಎನ್ನುವಂತಹ ಭ್ರಮೆಗೆ ಒಳಗಾಗುವುದೇ ಸಂಸಾರ. ಆ ಭ್ರಮೆಯಲ್ಲಿ ಇದ್ದಂತಹ ವ್ಯಕ್ತಿ ಪದೇ ಪದೇ ತನ್ನ ಈ ಸುಖ ದುಃಖಗಳಿಗೆ ಒಳಗಾಗುವಂತಹ ಜನ್ಮಗಳನ್ನ ಪಡಿತಾನೆ. ಅಂದ್ರೆ ಆ ಭಾವವೇ ಜನ್ಮ ಆತನಿಗೆ. ಅದು ಸುಖ ದುಃಖ ನರಕ ಯಾತನೆ, ಅದುವೇ ಜನ್ಮ. ಈ ನಮ್ಮ ಒಂದು ಜನ್ಮದಲ್ಲಿಯೇ ಆ ತರಹದ ಸುಖ ದುಃಖಗಳಿಗೆ ಒಳಗಾಗುವುದೇ ಜನ್ಮ. ಇಂತಹ ಸಂಸಾರಿ, ಇಂತಹ ಗೃಹಸ್ಥ, ಈತ ಅಟ್ಯಾಚ್ ಆಗಿರುವಂತಹವನು ಒಂದು ಭ್ರಮೆಯಲ್ಲಿ. ಯಾವ ಜಡ ವಸ್ತುಗಳಿಗೆ ಅಟ್ಯಾಚ್ ಆಗುವಂತಹವರು ಸಂಸಾರಿಗಳು ಅಥವಾ ಗೃಹಸ್ಥರು. ಆದರೆ ಜಂಗಮ ಅಟ್ಯಾಚ್ ಆಗೋದಿಲ್ಲ ಯಾವುದಕ್ಕೂ. ಹೊದ್ದಿಯೂ ಹೊದ್ದದಂತೆ, ಇದ್ದೂ ಇಲ್ಲದಂತೆ ನಿರಾಕಾರ ಚೈತನ್ಯ ಸ್ವರೂಪವಾಗಿ ಸಾಕ್ಷಿ ಚೈತನ್ಯವಾಗಿ ಇರುವಂತಹದ್ದು. ಅದನ್ನ ಸಾಧಿಸಿದಾತ ಭಕ್ತ. ಹಾಗಾಗಿ ಆತನಿಗೆ ಭಕ್ತ ಜಂಗಮ ಎನ್ನಬೇಕೇ ಹೊರತು ಗೃಹಸ್ಥ ಜಂಗಮ ಅನ್ನುವಂತಹದ್ದು ನಾವು ಮಾಡಕ್ ಹೋಗ್ಬಾರ್ದು. ವಚನ ಸಾಹಿತ್ಯದಲ್ಲಿ ಇರುವಂತಹ ಶಬ್ದಗಳನ್ನ ನಾವು ಉಪಯೋಗ ಮಾಡಿದ್ರೆ ನಾವು ಕರೆಕ್ಟ್ ಆಗಿ ಇರ್ತೇವೆ, ಇಲ್ಲಾಂದ್ರೆ ದಾರಿ ತಪ್ಪಿಬಿಡ್ತೇವೆ ಮತ್ತೆ ನಾವು. ಅಂತಹ ಜಂಗಮರು ಅನಿಸಿಕೊಂಡವರು, ಸನ್ಯಾಸಿ ವಿರಕ್ತರು ಅಂತ ಅನಿಸಿಕೊಂಡವರು ಅವಾಗ ಏನ್ ಮಾಡ್ತಾ ಇದ್ರು? ಇಂದ್ರಿಯ ನಿಗ್ರಹವನ್ನ ಮಾಡಕ್ ಹೋಗ್ತಾ ಇದ್ರು. ಬಸವಣ್ಣನವರು ಹೇಳ್ತಾರೆ, ಇಂದ್ರಿಯ ನಿಗ್ರಹ ಮಾಡಿದಡೆ ಹೊಂದುವವು ದೋಷಗಳು, ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು. ಸತಿಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯರು, ಸತಿಪತಿ ರತಿ ಸುಖ ಭೋಗೋಪಭೋಗವ ವಿಳಾಸವ ಬಿಟ್ಟನೆ ಸಿಂಧು ಬಲ್ಲಾಳನು. ನಿಮ್ಮ ಮುಟ್ಟಿ ಪರಧನ ಪರಸತಿಯರಿಗೆ ಎಳಿಸಿದಡೆ ನಿಮ್ಮ ಆಚಾರಕ್ಕೆ ದೂರ ಕೂಡಲ ಸಂಗಮ ದೇವ. ಭಕ್ತನ ಮನ ಹೆಂಡಿನೊಳಗಾದಡೆ ವಿವಾಹವಾಗಿ ಕೂಡುವುದು. ಅಂತಹ ಭಕ್ತ ಜಂಗಮ ಆತ ಲಗ್ನ ಮಾಡ್ಕೋಬೇಕಂದ್ರೆ ಲಗ್ನ ಮಾಡ್ಕೊಳ್ತಾನೆ. ಮಾಡ್ಕೊಳ್ಳೇಬೇಕು, ಮಾಡ್ಕೊಳ್ಳೇಬಾರದು ಅಂತ ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಗಳಿಲ್ಲ. ಇದನ್ನ ಮಾಡಿದವರು, ತಿಳಿಯದವರು, ಹಿಂದೆ ಮಾಡಿದಂತವ್ರು. ಬಸವಣ್ಣ ಅದೆಲ್ಲವನ್ನ ತೆಗೆದು ಬಿಸಾಕ್ ಬಿಡ್ತಾರೆ. ನೋಡಪ್ಪ, ನೀನು ಮುಖ್ಯ ಅಂದ್ರೆ ತನ್ನ ತಾನರಿಬೇಕು. ತನ್ನ ತಾನರಿಯುವಂತಹ ಪ್ರಕ್ರಿಯೆಗೆ ಒಳಗಾಗಿ ನಿನ್ನ ಜಂಗಮ ಚೈತನ್ಯ ಸ್ವರೂಪವನ್ನು ತಿಳಿದುಕೊಂಡು ಶುದ್ಧನಾಗಿ ಆಚಾರ ವಿಚಾರದಲ್ಲಿ ನೀನು ಲಿಂಗವೇ ಆಗಬೇಕು. ಅದು ಭಕ್ತನ ಲಕ್ಷಣ. ಇಂತಹ ಭಕ್ತ ಮನಸ್ಸು ಮಾಡಿದ್ರೆ ಲಗ್ನ ಮಾಡ್ಕೊಳ್ತಾನೆ. ನೆಟ್ಟನೆ ಹೊನ್ನು ಹೆಣ್ಣು ಮಣ್ಣು ಹಿಡಿದು ಭಕ್ತನಾಗಿ ಸುಳಿತಾನೆ, ಇಲ್ಲದೆ ಜಂಗಮವಾಗಿ ಸುಳಿತಾನೆ. ಈ ಭಕ್ತನ ಅಲ್ಲದ ಜಂಗಮವಲ್ಲದ ಉಭಯ ಭ್ರಷ್ಟರನ್ನು ಏನೆಂಬೆ ಅಂತ ಬಸವಣ್ಣವ್ರು ಕೇಳ್ತಾರೆ. ಇಂಥ ಉಭಯ ಭ್ರಷ್ಟರನ್ನ ನಿರಾಕರಿಸಿ ಕೇಳ್ತಾರೆ, ನೀವು ಲಗ್ನ ಮಾಡಿಕೊಂಡು ಹೆಂಡತಿ ಜೊತೆಗೆ ಇದ್ರೂ ಸಹಿತ ನೀವು ದೇವರನ್ನ ಕಾಣಬಹುದು. ಅದೇನು ಕೀಳಲ್ಲ, ಅದು ನಮ್ಮ ಹಸಿವು, ನಿದ್ದೆ, ತೃಷೆ ಇದರ ಹಾಗೆಯೇ ಅದು ಸಹಿತ ಸತಿಪತಿ ರತಿ ಸುಖ, ಅದೇನು ತ್ರಾಜ್ಯವಲ್ಲ ಅಂತ ಹೇಳಿಬಿಟ್ಟು ಯಾವುದನ್ನ ಮಾಡಿದ್ರೆ ಪಾಪ ಅನ್ನುವಂತಹ ಭಾವನೆಗಳನ್ನ ಇವರು ಕಾವಿಧಾರಿಗಳು ಇವರೆಲ್ಲ ಸೇರಿಸಿ ತಾವು ತಪ್ಪು ಮಾಡೋರೆ, ಬೇರೆಯವರಿಗೂ ಈ ತರ ತಪ್ಪು ಪಾಪದ ಭಾವನೆಗಳನ್ನ ಹುಟ್ಟು ಹಾಕಿದ್ರು. ಅದನ್ನ ತೆಗೆದುಹಾಕ್ತಾರೆ ಬಸವಣ್ಣನವರು. ತೆಗೆದುಹಾಕಿ ಹೇಳ್ತಾರೆ, ಸತಿಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯರು. ನೀವು ಅಂತೀರಿ ಅವ್ರು ಕೈಲಾಸಕ್ಕೆ ಹೋದ್ರು ಸಿರಿಯಾಳ ಚಂಗಳೆಯರು ಅಂತ, ಮತ್ತೆ ಅವರು ಲಗ್ನ ಆಗಿದ್ರು, ಅವ್ರಿಗೆ ಮಗ ಇದ್ನಲ್ಲವ ಸಿಂಧು ಬಲ್ಲಾಳ, ಅವನು ಸಹಿತ ಲಗ್ನ ಆಗಿದ್ನಲ್ಲ. ಆದ್ರೆ ಮಾಡ್ಬೇಕಾಗಿರೋದು ನಾವೇನು ಅಂದ್ರೆ, ನಿಮ್ಮನ್ನ ಮುಟ್ಟಿ ಸತ್ಯವನ್ನ ತಿಳಿದ ಮೇಲೆ, ಚೈತನ್ಯ ಸ್ವರೂಪ ತಿಳಿದ ಮೇಲೆ ಏಕಪತ್ನಿ ವ್ರತಸ್ಥನಾಗಿರ್ಬೇಕು ನೀನು. ಪರಸತಿ, ಏಕಪತ್ನಿ ಅಥವಾ ನಿನಗೆ ಲಗ್ನವಾಗಿ 2 ಪತ್ನಿಯರಿದ್ರು ಒಂದ್ ವೇಳೆ ಯಾವುದೋ ಕಾರಣಕ್ಕೆ ಅಂದ್ರು ಸಹಿತ ಪರಸತಿಯರನ್ನ ನಾವು ಎಳೆಸಬಾರದು. ತನ್ನ ಹೆಂಡತಿ ಜೊತೆಗೆ ನೀನು ಕರೆಕ್ಟ್ ಆಗಿ ಇರು ಅಂತ ಅನ್ನೋದನ್ನ ಕಲಿಸ್ಕೊಡ್ತಾರೆ ಬಸವಣ್ಣನವರು. ಇದರಿಂದ ಸಮಾಜದಲ್ಲಿ ಎಲ್ಲಾ ಸ್ತರಗಳಲ್ಲಿ ಸತ್ಯ ತಿಳಿತದೆ, ಜನರಿಗೆ ದೊಡ್ಡ ಕ್ರಾಂತಿಯೇ ಉಂಟಾಗ್ತದೆ. ಅಮುಗೆ ರಾಯಮ್ಮನವರು ತಮ್ಮ ವಚನಗಳಲ್ಲಿ ಹೇಳ್ತಾರೆ,
ಅವರಿಗೆ ಬಹುಶಃ ಅನುಭವ ಆಗಿರ್ಬೋದು ಈ ಕಾವಿ ಕಾಶಾಂಬರ ಹೊದ್ದುಕೊಂಡಂತಹವರು ಯಾವ ರೀತಿ ಕಾಮವಿಕಾರಿಗಳಾಗಿರ್ತಾರೆ ಅನ್ನೋದು ನಾವು ನೋಡ್ತಾ ಇದೀವಿ. ಪೋಕ್ಸೋ ಕಾಯಿಲೆಗಳಲ್ಲಿ ಎಷ್ಟೋ ಕಾವಿಧಾರಿಗಳು ಇವತ್ತು ಹೋಗಿದ್ದಾರೆ. ಆವಾಗ್ಲೂ ಸಹಿತ ಬಹುಶಃ ಇದೇ ಪರಿಸ್ಥಿತಿ ಇತ್ತು. ಬಸವಣ್ಣನವರು ಇವೆಲ್ಲವನ್ನ ಖಂಡಿಸಿ ನಿಜವಾದ ಸತ್ಯ ತಿಳಿಸಿಕೊಟ್ಟ ಮೇಲೆ ತನ್ನ ತಾನರಿತು ಅರಿವು ಆಚಾರ ಅನುಭವದ ನೆಲೆಯಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ಕಂಡುಕೊಂಡಂತಹ ಶರಣರು ಸಮಾಜದ ಎಲ್ಲ ಸ್ತರದ ಶರಣರು ಈ ಕಾವಿ ಕಾಶಾಂಬರಗಳ ವಿಕೃತಿಯನ್ನ ಖಂಡಿಸ್ತಾರೆ. ಅಮಗೆ ರಾಯಮ್ಮ ಹೇಳ್ತಾರೆ, ಕಾವಿ ಕಾಶಾಂಬರವ ಹೊದ್ದು ಕಾಮವಿಕಾರಕ್ಕೆ ತಿರುಗುವ ಕರ್ಮಿಗಳ ಮುಖವ ನೋಡಲಾಗದು. ಜಂಗಮವಾಗಿ ಜಗದ ಇಚ್ಛೆಯ ನುಡಿಯುವ ಜಂಗುಳಿಗಳ ಮುಖವ ನೋಡಲಾಗದು. ಜಂಗಮವಾಗಿಯೂ ಸಹಿತ ನಿರ್ಲಿಪ್ತವಾಗಿ ಸಾಕ್ಷಿ ಚೈತನ್ಯವಾಗಿ ಶುದ್ಧವಾಗಿ ಇರುವಂತಹ ಭಕ್ತ ಆತನೇ ಜಂಗಮ. ಆತರ ವೇಷವನ್ನ ಹಾಯ್ಕೊಂಡು ನಾನು ಜಂಗಮ ಅಂತ ಹೇಳ್ಕೊಂಡು ಜಗದ ಇಚ್ಛೆಯನ್ನ ನುಡಿತಾರೆ. ಜಗದ ಇಚ್ಛೆ ಅಂದ್ರೆ ಈ ಜಡವಾದ ವಸ್ತುಗಳು. ಏನ್ ಬೇಕು ನನಗೆ, ಈಗ ಲಗ್ನ ಮಾಡಿಕೊಂಡವರಾದ್ರೆ ಏನ್ ಮಾಡ್ತಾರೆ, ನನಗೆ ಮನೆ ಬೇಕು ಕಾರ್ ಬೇಕು ಅಂತಾರೆ. ಇವರು ಜಂಗಮವಾದವಂತವ್ರು ಏನ್ ಮಾಡ್ತಾರೆ, ನನಗೆ ದೊಡ್ಡ ಮಠ ಬೇಕು, ಅಲ್ಲಿ ನನಗೆ ಬಹಳಷ್ಟು ಸೌಲಭ್ಯಗಳು ಬೇಕು, ಇಂಥದನ್ನ ನುಡಿಯುವುದು ಜಗದಿಚ್ಛೆ. ಜಂಗಮವಾದವನು ಇಂತಹ ಜಗದಿಚ್ಛೆಯನ್ನು ನುಡಿಯುವುದು ಸರಿನಾ ಅಂತ ಕೇಳ್ತಾರೆ. ಲಿಂಗೈಕ್ಯರೆನಿಸಿಕೊಂಡು ಅಂಗವಿಕಾರಕ್ಕೆ ತಿರುಗುವ ಲಿಂಗದ್ರೋಹಿಗಳ ಮುಖವ ನೋಡಲಾಗದು ಕಾಣ ಅಮುಗೇಶ್ವರ ಲಿಂಗವೇ. ಇವರನ್ನ ಲಿಂಗದ್ರೋಹಿಗಳು ಅಂತ ಜರಿತಾರೆ. ಮತ್ತೆ ಹೇಳ್ತಾರೆ, ವಿರಕ್ತ ವಿರಕ್ತ ಎಂಬ ಹಾದಿಕಾರರ ವಿರಕ್ತರೆನ್ನಬಹುದೇ, ಕಾವಿಯ ಹೊತ್ತು ತಿರುಗುವ ಜೀವಗಳರು ವಿರಕ್ತರೆ. ಇವತ್ತು ಅಂತವ್ರು ನಮಗೆ ಬಹಳಷ್ಟೆಡೆ ಕಂಡು ಬರ್ತಾರೆ. ಮತ್ತೆ ಅವರು ಇವಾಗ ಇಲ್ಲಿ ಹೇಗೆ ಬಂದ್ರು ಅನ್ನೋದು ತಾವೆಲ್ಲರೂ ವಿಚಾರ ಮಾಡಬೇಕು. 12ನೇ ಶತಮಾನದಲ್ಲಿ ಈ ತರಹದ ವಿರಕ್ತ ಎನ್ನುವರನ್ನ ಆಗ್ಲೇ ತೆಗೆದು ಹಾಕಿದ್ದಾರೆ ಬಸವಾದಿ ಶರಣರಾದಿಯಾಗಿ ಎಲ್ಲರೂ. ವಿರಕ್ತ ವಿರಕ್ತ ಎಂಬ ಹಾದಿಕಾರರು ತಮಗ್ ತಾವೇ ವಿರಕ್ತ ಅಂತ ಹೇಳ್ಕೊಂಡ್ರೆ ನಿಮ್ಮನ್ನ ವಿರಕ್ತರ ಅನ್ಬೋದ ನಾವು, ಹಾದಿ ಹೋಗೋರು ಬೀದಿ ಹೋಗೋರಿಗೆ. ಕಾವಿಯ ಹೊದ್ದು ತಿರುಗುವ ಜೀವಗಳರು, ಜೀವಭಾವ ಇದೆ ಇನ್ನು ಅವರ ಹತ್ರ. ಅವರಲ್ಲಿ ದೇಹಭಾವ ಜೀವಭಾವ ಹೋಗಿ ಭಕ್ತಿಭಾವ ಅಳವಟ್ಟು ಅಲ್ಲಿ ಅರಿವು ಮೂಡಿ ಅಲ್ಲಿ ಕುರುಹು ಕಳೆದು ಕಾಯದ ಜೀವದ ಹೊಲಿಗೆ ಬಿಚ್ಚಿ ಅವರು ತನ್ನ ಸ್ವಯಂ ಚೈತನ್ಯ ಸ್ವರೂಪವನ್ನ ಅರಿತುಕೊಳ್ಳದಂತಹ ಜೀವಗಳರು. ಅವರು ಸುಮ್ಮನೆ ಮೇಲ್ಗಡೆ ನೋಡ್ ಹೇಳ್ತಾರೆ ನಮಗೆ ಜೀವದ ಭಾವ ಹೋಗಿದೆ ಅಂತ. ಇಲ್ಲ, ಜೀವಭಾವ ಹೋಗಿದ್ರೆ ಈ ತರ ಹೇಳ್ಕೊಂಡು ತಿರುಗಬೇಕಾದ ವ್ಯವಸ್ಥೆನೆ ಬೇಕಾಗಿರ್ಲಿಲ್ಲ. ಅಂತವರು ವಿರಕ್ತರನ್ನಬಹುದೇ? ಇಲ್ಲ. ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ವಿರಕ್ತರೆಂದಡೆ ಅಘೋರ ನರಕ ತಪ್ಪುದು ಅಮೋಘೇಶ್ವರ ಲಿಂಗವೇ. ಅಂತವರಿಗೆ ನಾವು ವಿರಕ್ತರಂದ್ರೆ ನಾವೇ ನರಕಕ್ಕೆ ಹೋಗ್ಬಿಡ್ತೀವಂತ. ಯಾಕಂದ್ರೆ ನಾವು ಸುಳ್ಳು ಮೋಸಗಾರರನ್ನ ವಿರಕ್ತರು ಅಂತ ಕರೆದಿರೋದ್ರಿಂದ ಬೇರೆಯವರು ಸಹಿತ ಅದೇ ತರ ತಿಳ್ಕೊಂಡ್ಬಿಟ್ರೆ ನಮ್ಮ ಮಾತು ನಂಬಿ ಮುಂದೆ ಈ ಲೋಕ ನರಕನೇ ಆಗಿಬಿಡ್ತದಲ್ಲ. ನರಕವನ್ನ ಸೃಷ್ಟಿ ಮಾಡಿದವನು ಮತ್ತು ಅಘೋರ ನರಕಕ್ಕೆ ಹೋಗ್ತಾನೆ. ಅಂದ್ರೆ ಈ ನರಕ ಅನ್ನೋದು ತಾವು ಈ ವೈದಿಕರ ನರಕ ಅಂತ ತಿಳ್ಕೊಳ್ಬಾರ್ದು. ನಾವು ಇಲ್ಲೇ ಸೃಷ್ಟಿ ಮಾಡಿಕೊಳ್ಳುವಂತಹ ನಮ್ಮ ಸಮಸ್ಯೆಗಳು, ನಮ್ಮ ಸಮಸ್ಯೆಯಲ್ಲಿ ನಾವೇ ಬಿದ್ದು ಒದ್ದಾಡುವಂತಹದ್ದು, ಅದು ತಪ್ಪದು ಅಂತ ಹೇಳ್ತಾರೆ ಅಮೋಘೇಶ್ವರ ಲಿಂಗವೇ. ಅಮೋಘೇಶ್ವರ ಲಿಂಗವೇ ಸಾಕ್ಷಿ ಚೈತನ್ಯ. ಆ ಸಾಕ್ಷಿ ಚೈತನ್ಯವನ್ನೇ ಎದುರಿಟ್ಟುಕೊಂಡು ನುಡಿತಾರೆ ಅಮುಗೆ ರಾಯಮ್ಮ. ಮರ್ತ್ಯದಲ್ಲಿ ಹುಟ್ಟಿದವರೆಲ್ಲರೂ ಇಷ್ಟಲಿಂಗ ಸಂಬಂಧಿಗಳೇ, ಗುರುವಿನಲ್ಲಿ ಉಪದೇಶವ ಪಡೆದವರೆಲ್ಲರೂ ವಿರಕ್ತರಾಗಬಲ್ಲರೇ. ಭೂಮಿಯ ಮೇಲಣ ಕಾವಿಯ ಹೊತ್ತು ಕಾಯವಿಕಾರಕ್ಕೆ ತಿರುಗುವ ಗಾವಿಲರ ಲಾಂಛನಿಗಳೆಂದಡೆ ಅಮೋಘೇಶ್ವರ ಲಿಂಗವು ನೋಡಿ ನೋಡಿ ನಗುತ್ತಿಪ್ಪುದು ಅಂತೆ. ಸುಮ್ಮನೆ ನೋಡಿ ನಗಲ್ಲ, ನೋಡಿ ನೋಡಿ ನಗ್ತಾ ಇತ್ತಂದ್ರೆ ಇವರು ತಮ್ಮ ವಿಟ್ನೆಸ್ ಏನಿದೆಯಲ್ಲ ಸಾಕ್ಷಿ ಚೈತನ್ಯದ ಭಾವದಲ್ಲಿ ಶುದ್ಧ ಭಾವದಲ್ಲಿ ನೋಡ್ತಾ ಇದ್ದಾರೆ. ಎಲ್ಲ ತಪ್ಪುಗಳು ಕಂಡು ಬರ್ತಾ ಇದ್ದಾವೆ ಅವರಿಗೆ. ಇವತ್ತು ನಾವು ಸಾಕ್ಷಿ ಚೈತನ್ಯ ಭಾವದಲ್ಲಿ ಸ್ವಯಂ ಅರಿವಿನಲ್ಲಿ ನಾವು ಹೋದ್ರೆ ಇವೆಲ್ಲ ತಪ್ಪುಗಳು ನಮಗೂ ಕಂಡು ಬರ್ತವೆ. ಅಮುಗೆ ರಾಯಮ್ಮ ನಂತರ ಅನೇಕ ಶರಣರು, ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಜಾತಿ ಜಂಗಮ ಒಂದು ಕೋಟಿ ಅನುಕೋಟಿ, ನೀತಿ ಜಂಗಮ ಒಂದು ಕೋಟಿ ಅನುಕೋಟಿ, ಸಿದ್ಧ ಜಂಗಮ ಒಂದು ಕೋಟಿ ಅನುಕೋಟಿ, ಜ್ಞಾನ ಜಂಗಮ ತ್ರೈಲೋಕ ದುರ್ಲಭ ಗುಹೇಶ್ವರ. ಜಾತಿ ಜಂಗಮರ ಆಗ್ಲೇ ಆಗೋಗ್ಬಿಟ್ಟಿದ್ರು, ಈಗಲೂ ಇದ್ದಾರೆ ಸಿಕ್ಕಾಪಟ್ಟೆ. ಅಂದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಜಾತಿ ಜಂಗಮತ್ವವನ್ನು ಕಿತ್ತಿ ಬಿಸಾಕ್ಬಿಟ್ಟಿದ್ರು. ಅವರೆಲ್ಲರೂ ಸಹಿತ ಶರಣ ಜಂಗಮರಾಗಿದ್ರು. ಮತ್ತೆ ಮುಂದೆ 14-15ನೇ ಶತಮಾನದಲ್ಲಿ ಆಂಧ್ರದಿಂದ ಬಂದಂತಹ ಆರಾಧ್ಯ ಲಿಂಗಿ ಬ್ರಾಹ್ಮಣರು ಈ ಒಂದು ಜಾತಿ ಜಂಗಮತ್ವವನ್ನ ತಂದುಬಿಟ್ಟು ಕರ್ನಾಟಕದ ಶರಣ ಧರ್ಮದ ಶರಣ ಜಂಗಮರನ್ನ ಮತ್ತೆ ಜಾತಿ ಜಂಗಮತ್ವಕ್ಕೆ ಒಯ್ದುಬಿಟ್ಟು ಈ ನಮ್ಮ ಸಮಾಜದಲ್ಲಿ ಭ್ರಮೆಯನ್ನ ಸೃಷ್ಟಿಸಿ ಒಂದು ಗೊಂದಲಕ್ಕೆ ಕಾರಣವಾಗಿದ್ದಾರೆ.
ಬಸವಣ್ಣನವರು ಹೇಳ್ತಾರೆ, ನಿಮ್ಮ ಕಾಂಬ ಜ್ಞಾನವೇ ಜಂಗಮ, ಎನ್ನ ಹೃದಯ ಕಮಲದಲ್ಲಿ ನಿಮ್ಮ ಕಂಡೆನು. ಕಂಡದ್ದು ಏನು? ಕುರುಹು. ಯಾವುದರ ಕುರುಹು? ಚೈತನ್ಯದ ಕುರುಹು. ನಿರಾಕಾರ ಚೈತನ್ಯ ತನ್ನ ಸ್ವರೂಪ ಅಂತ ಕಂಡುಕೊಂಡದ್ದು ಅದುವೇ ಲಿಂಗ. ಆ ಲಿಂಗವನ್ನು ಕಾಣುವಂತಹ ಜ್ಞಾನವೇ ಜಂಗಮ. ಅದಕ್ಕಾಗಿ ಅಲ್ಲಂ ಪ್ರಭುದೇವರು ಹೇಳ್ತಾರೆ, ಜ್ಞಾನ ಜಂಗಮ ತ್ರೈಲೋಕ್ಯ ದುರ್ಲಭ. ಈ ಜ್ಞಾನ ಜಂಗಮ ಶಬ್ದ ಬಸವಣ್ಣನವರಿಂದ ತೆಗೆದುಕೊಳ್ತಾರೆ ಅಲ್ಲಮ ಪ್ರಭುದೇವರು. ಬಸವಣ್ಣನವರೇ ಎಲ್ಲರಿಗೂ ಮಾರ್ಗದರ್ಶಕರಾಗಿ ಮೊಟ್ಟ ಮೊದಲಿಗೆ ಇದನ್ನ ತಿಳಿಸಿಕೊಟ್ಟಿರೋದ್ರಿಂದ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣ ಮಹಾಗುರುವಾದ ಅಂತ ಹೇಳಿರೋದು. ಚನ್ನಬಸವಣ್ಣವರೇ ಹೇಳ್ತಾರೆ, ಮತ್ತೆ ಕಾವಿ ಕಾಷಾಯಾಂಬರ ಜಡೆ ಮಾಲೆಯ ಧರಿಸಿದಡೇನು ಜಂಗಮವಾಗಬಲ್ಲನೆ. ಇವತ್ತು ನೋಡ್ರಿ, ಪಂಚಾಚಾರ್ಯರಾಗ್ಲಿ ಅನೇಕರು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಕಾವಿ ಕಾಷಾಯಾಂಬರ ಹಾಕೊಳ್ಳೋದು, ಜಡೆ ಮಾಲೆ ಧರಿಸ್ಕೊಳ್ಳೋದು, ನಾವು ಜಂಗಮ ಅಂತ ಹೇಳ್ಕೊಂಡು ತಿರುಗಿಕೊಳ್ಳೋದು, ಪಂಚಾಚಾರ್ಯರು ಅಂತ ಹೇಳೋದು. ಇವನ್ನ ಚನ್ನಬಸವಣ್ಣವರು ಆಗಲೇ ಖಂಡಿಸಿದ್ದಾರೆ. ಯಾಕಂದ್ರೆ ಇವರು ಸಾಕಾರದಲ್ಲಿ ಸನುಮತರಲ್ಲ, ನಿರಾಕಾರದಲ್ಲಿ ನಿರುತರಲ್ಲ. ಇವರಿಗೆ ನಿರಾಕಾರ ಚೈತನ್ಯ ಸ್ವರೂಪವೇ ಗೊತ್ತಿಲ್ಲ. ಗೊತ್ತಿದ್ರೆ ಜಗದಲ್ಲಿ ಎಲ್ಲ ಕಡೆಯೂ ಜಂಗಮವನ್ನ ನೋಡಿ ತಾನೇ ಸ್ವಯಂ ಲಿಂಗವಾಗಿ ಜಂಗಮಕ್ಕೆ ತಲೆಬಾಗುವಂತಹ ಶರಣತ್ವದ ಭಾವ, ಎನಗಿಂತ ಕಿರಿಯರಿಲ್ಲ ಅನ್ನೋದು ಬರ್ತಾ ಇತ್ತು. ಆದರೆ ಪಂಚಾಚಾರ್ಯರಲ್ಲಿ ನಾವೇನ್ ಕಾಣ್ತಾ ಇದ್ದೇವೆ? ಎನಗಿಂತ ಹಿರಿಯರಿಲ್ಲ ಎನ್ನುವಂತಹ ಭಾವ. ಇವರಿಗೂ ಬಸವಣ್ಣನವರಿಗೂ ಯಾವುದೇ ಸಂಬಂಧವಿಲ್ಲ. ಆದರೂ ಸಹಿತ ಸುಳ್ಳು ಹೇಳ್ತಾರೆ. ಅಗಾಧವಾದಂತಹ ಜಡನಿದ್ರೆಯಲ್ಲಿರುವಂತಹ ಲಿಂಗಾಯತರೆನಿಸಿಕೊಳ್ಳುತ್ತಿರುವಂತಹ ಬಹುತೇಕ ಖಾನೆ ಸುಮಾರಿ ಲಿಂಗಾಯತರು ಇವರ ಮಾತುಗಳನ್ನ ನಂಬುತ್ತಾರೆ. ಇದು ನಮ್ಮ ದುರ್ದೈವ. ತುರುಗು ಜಡೆ ಬೋಳು ಎನ್ನದೇ ಅರಿವುಳ್ಳಾತನೇ ಜಂಗಮ. ಈ ಜಾತಿ ಜಂಗಮ ಪಂಚಾಚಾರ್ಯ ಇವರೆಲ್ಲರಲ್ಲಿ ಯಾವುದಾದ್ರೂ ಅರಿವು ಅನ್ನೋದಿದೆಯಾ? ತನ್ನ ತಾನರಿಯುವಂತಹ ಚೈತನ್ಯದ ಭಾವ, ಆಚಾರ, ಅನುಭವ ಇದೆಯಾ? ಇದ್ದಿದ್ರೆ ಬಸವಣ್ಣನೇ ಜಗದ್ಗುರು ಅಂತ ಅಲ್ಲಮ ಪ್ರಭುದೇವರಾಗಿ ಹೇಳ್ತಾ ಇದ್ರು. ಅವ್ರು ಹೇಳೋದಿಲ್ಲ, ಸುಳ್ಳು ಸುಳ್ಳು ಕಥೆಗಳು. ಈ ಜಡಲಿಂಗದಿಂದ ಹುಟ್ಟಿರುವಂತಹದ್ದು. ಬಸವಣ್ಣನವರು ಕೇಳ್ತಾರೆ, ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ. ಪ್ರಶ್ನೆ ಮಾಡುವಂತಹ ಬಸವಣ್ಣನವರು ಅಂತಹ ದಡ್ಡರಲ್ಲ, ಅಂತಹ ಗುಲಾಮ ಮನಸ್ಥಿತಿಯ ಮೂಢ ಭಕ್ತರಲ್ಲ ಬಸವಣ್ಣನವರು. ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ನಮ್ಮ ಜನರಿಗೆ ವಚನಗಳೇ ಗೊತ್ತಿಲ್ಲ. ಆ ಪಂಚಾಚಾರ್ಯರು ಸುಳ್ಳು ಹೇಳಿದ್ದನ್ನ ಇರ್ಬೋದು ಅಂತಾರೆ. ಅವರು ಹಾವೇರಿನಲ್ಲೋ ಎಲ್ಲೋ ಪಂಚಾಚಾರ್ಯರ ಮಠದಲ್ಲಿ ಬಸವಣ್ಣನವರಿಗೆ ನಾವು ದೀಕ್ಷೆ ಕೊಟ್ಟಿವಿ ಅಂತ ಸುಳ್ಳು ಹಾಕಿದ್ರೆ ನೋಡಿ ಬಂದ್ಬಿಟ್ಟು ಅದು ಸರಿ ಇದೆ ಅನ್ಕೊಳ್ತಾರೆ. ಇವತ್ತಿನ ರಾಜಕಾರಣಿಗಳು ಯಡಿಯೂರಪ್ಪ ಆಗಲಿ, ಜಗದೀಶ್ ಶೆಟ್ಟರ್ ಆಗ್ಲಿ, ಇವರೆಲ್ಲರೂ ಸಹಿತ ಇವರಿಗೇನೂ ಗೊತ್ತಿಲ್ಲ. ಇವರನ್ನ ನಾವು ಆದರ್ಶವಾಗಿಟ್ಟುಕೊಳ್ಬೇಕಂತೆ ಇವರು ನಮ್ಮ ಸಮಾಜವನ್ನ ಮುನ್ನಡೆಸ್ತಾರಂತೆ. ನಮ್ಮ ಸಮಾಜವನ್ನ ಕೆಡಿಸಿದಂತಹವರು ಇವರೇ. ಆ ಪಕ್ಷ ಈ ಪಕ್ಷ ಎನ್ನದೇ ಸತ್ಯ ತಿಳಿಯದಂತಹ ಈ ರಾಜಕಾರಣಿಗಳು ಮತ್ತು ಕಾವಿಧಾರಿಗಳು ಶರಣ ಧರ್ಮವನ್ನ, ಬಸವ ಧರ್ಮವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಇದನ್ನ ನಾವು ಅರ್ಥಗೊಳ್ಳಬೇಕಾದ್ರೆ ವಚನ ಸಾಹಿತ್ಯ ನಾವು ಓದಿದ್ರೆ ನಮಗ್ ಗೊತ್ತಾಗ್ತದೆ. ನಮ್ಮ ಜನರು ವಚನ ಸಾಹಿತ್ಯ ಓದ್ತಾ ಇಲ್ಲ, ಅವರಿಗೆ ಅರಿವಾಗ್ತಾ ಇಲ್ಲ. ವಿರಕ್ತ ಅನ್ನುವ ಶಬ್ದ ನೋಡಿ ಹೆಂಗಿದೆ. ಇವತ್ತು ವಿರಕ್ತ ಅಂದ್ರೆ ಕಾವಿಧಾರಿಗಳು ಅಂತ ನಾವು ಅನ್ಕೊಳ್ತಾ ಇದೀವಿ ಮತ್ತೆ ಮತ್ತೆ. ಆದರೆ ವಿರಕ್ತ ಅಂತಂದ್ರೆ ಜ್ಞಾನ ಮಾರ್ಗದ ಸಾಧಕ ಮಾತ್ರ ಆತ. ಎಲ್ಲದರಿಂದಲೂ ದೃಶ್ಯ, ಎದುರಿಗೆ ಇರುವಂತಹ ದೃಶ್ಯ ಮತ್ತು ದ್ರಷ್ಟ ಎರಡರ ನಡುವೆ ಇರುವಂತಹ ದರ್ಶನ. ಈ ದ್ರಷ್ಟಾಭಾವದಲ್ಲಿ ಇದ್ದಾಗ ದೃಶ್ಯದ ಏನಿದೆಯಲ್ಲ ಅದೆಲ್ಲವೂ ನಾನಲ್ಲ ಅನ್ನುವಂತಹ, ನಾನು ದ್ರಷ್ಟ ಆಗ್ಬೇಕಾದ್ರೆ ಎದುರಿಗಿರುವಂತಹ ದೃಶ್ಯ ಅಬ್ಜೆಕ್ಟ್ ನಾನಲ್ಲ ಎನ್ನುವಂತೆ ಅದರಿಂದ ವಿಮುಖವಾಗಿ ಹೋಗಿ ಅಂತರಂಗಕ್ಕೆ ಎಳೆಯುವಂತಹದ್ದು, ಅದು ವಿರಕ್ತ. ವಿರಕ್ತವಾಗ್ತಾ ನೇತಿ ನಾನಿದು ಅಲ್ಲ 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 ಎನ್ನುವಂತೆ ಕೊನೆಗೆ ಉಳಿಯುವಂತಹ ಶೂನ್ಯ ಚೈತನ್ಯವೇ ಅದು ಅಲ್ಲಮ ಪ್ರಭುದೇವರ ಹೆಸರು ಬಂದಿರೋದು ಹಾಗೇನೆ. ಅದು ವಿರಕ್ತ ಭಾವ. ಈ ಜ್ಞಾನ ಮಾರ್ಗದಿಂದ ತನ್ನ ಸ್ವರೂಪವನ್ನ ತಿಳಿದುಕೊಂಡಾತ, ತನ್ನ ತಾನರಿತಾತ ತಾನೇ ದೇವನಾಗುವಂತಹ ಭಾವಕ್ಕೆ ಬಂದು ನಿಂತುಕೊಳ್ತಾರೆ. ಅದು ಅಲ್ಲಮ ಪ್ರಭುದೇವರು, ಅದು ವಿರಕ್ತ. ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು, ಆದರೆ ಅವರು ಮದುವೆ ಮಾಡ್ಕೊಳ್ಬಾರ್ದು ಅಂತ ಏನೇ ಇರ್ಲಿಲ್ಲ. ಮನಸ್ಸು ಮಾಡಿದ್ರೆ ಮದುವೆ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಅವರು ಕಾವಿ ಬಟ್ಟೆನೇ ಹಾಕೊಳ್ಬೇಕಾಗಿತ್ತು ಇದಕ್ಕೆ ಅನ್ನೋದು ಸಾಂಕೇತಿಕವಾಗಿ ಏನಿರ್ಲಿಲ್ಲ. ಗೌತಮ ಬುದ್ಧ ಕಾವಿಧಾರಿಯಾಗಿದ್ದ. ಆತ ಮನೆ ಬಿಟ್ಟು ಬಂದ ಮೇಲೆ ಆ ಕಾವಿಧಾರಿಗಳಾದಂತಹ ಭಿಕ್ಷುಗಳು, ಅದನ್ನೇ ಅನುಸರಿಸಿದಂತ ಮುಂದಿನ ಸನ್ಯಾಸಿಗಳು ನೋಡಿ. ಸನ್ಯಾಸಿ ಅಂದ್ರೆ ಮೊದಲು ವೈದಿಕ ಧರ್ಮದಲ್ಲಿ ಲಗ್ನವಾದವರು ಇರ್ತಾ ಇದ್ರು. ಆಮೇಲೆ ಇವರು ಕಾವಿಧಾರಿಗಳಾಗಿ ತಾವು ಸಹಿತ ಬಂದ್ರು. ಮುಂದೆ ಜಂಗಮರು ಸಹಿತ ಕಾವಿಧಾರಿಗಳಾದರು. ಅವರನ್ನೇ ವಿರಕ್ತ ಅಂತ ಕರೆದರು. ಇದೆಲ್ಲವೂ ಸಹಿತ ಅವ್ಯವಸ್ಥೆ, ಅಜ್ಞಾನ. ಇದು ವಿರಕ್ತ ಅನ್ನುವಂತಹದ್ದು ಒಂದು ಜ್ಞಾನ ಮಾರ್ಗ. ಆ ಜ್ಞಾನ ಮಾರ್ಗ ಹೆಂಗಿರುತ್ತೆ ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿಗಳು ನಾವೆಲ್ಲರೂ ಒಂದೇ ತರ ಇರಲ್ಲ.
ನಮ್ಮಲ್ಲಿ ಕೆಲವರು ಪ್ರತಿಯೊಂದನ್ನ ವಿಶ್ಲೇಷಣೆ ಮಾಡುವಂತಹ ನಮ್ಮ ಒಂದು ಗುಣಧರ್ಮ ಇರುತ್ತೆ. ಅವರು ಜಾಸ್ತಿ ಸೈಂಟಿಸ್ಟ್ಗಳಾಗ್ತಾರೆ. ಮತ್ತೆ ಕೆಲವರು ಸಂಶ್ಲೇಷಣೆ ಮಾಡ್ತಾರೆ, ಎಲ್ಲವನ್ನ ಸೇರಿಸಿಬಿಟ್ಟು ನೋಡ್ತಾರೆ, ಅದು ಭಾವದಲ್ಲಿ. ಅಂತಹವರು ಬೇಗ ಭಕ್ತ ಭಾವದಲ್ಲಿ ಬರ್ತಾರೆ. ಆದ್ರೆ ಭಕ್ತಿಯ ಭಾವದಲ್ಲಿ ಬರಬೇಕಾದ್ರೆ ಮೂಲದಲ್ಲಿ ಜ್ಞಾನ ಇರಬೇಕು. ಜ್ಞಾನ ಇಲ್ಲ ಅಂತಂದ್ರೆ ಆತ ಮೌಢ್ಯತೆಯ ಭಕ್ತ ಆಗಿಬಿಡ್ತಾನೆ. ಬಸವಣ್ಣನವರು ಜ್ಞಾನಾತ್ಮಕವಾದ ಭಕ್ತಿಯನ್ನ ತೋರಿಸಿಕೊಡ್ತಾರೆ, ತನ್ನ ತಾನು ಅರಿಯುವಂತಹದ್ದು. ಆಮೇಲೆ ಅದುವೇ ಸತ್ಯಶುದ್ಧವಾಗಿ ಆಚರಣೆಯಲ್ಲಿ ಬರುವಂತಹದ್ದು ಲಿಂಗ. ಅಂತಹ ವ್ಯಕ್ತಿ ವಿರಕ್ತ. ಆತ ಕಾವಿಧಾರಿಯೇ ಆಗಿರ್ಬೇಕಾಗಿಲ್ಲ. ಅದಕ್ಕಾಗಿ ಅಂತಹ ಸಾಧನೆ ಮಾಡಿದಂತಹ ಬಸವಣ್ಣನವರು ಹೇಗಿದ್ರು ಅಂತ ಅಲ್ಲಂಪ್ರಭುದೇವರು ಹೇಳ್ತಾರೆ, ಗುರುಸ್ಥಳ, ಲಿಂಗಸ್ಥಳ, ಜಂಗಮ ಸ್ಥಳ, ಪ್ರಸಾದ ಸ್ಥಳ, ಬಸವಣ್ಣನ ಕರಸ್ಥಳದೊಳಗೆ ಅಡಗಿತ್ತಲ್ಲ, ಇನ್ನಾರಿಗೆ ಭಕ್ತಿ ಸ್ಥಳ, ಇನ್ನಾರಿಗೆ ಸಾರುವುದಿ ಲಿಂಗಸ್ಥಳ, ಗುಹೇಶ್ವರ ಸಂಗನ ಬಸವಣ್ಣನ ಮೊರೆ ಹೋಗುವುದಕ್ಕಿದೆನು. ಬಸವಣ್ಣ ಏನು ಕಾವಿದಾರಿ ಆಗಿರ್ಲಿಲ್ಲ, ಆದರೆ ಆತನಲ್ಲಿ ಜಂಗಮ ಸ್ಥಳ ಅಡಗಿತ್ತು. ಅಂದರೆ ಬಸವಣ್ಣನವರು ಪರಮ ವಿರಕ್ತರು, ಪರಮ ಭಕ್ತರು. ಭಕ್ತನಿಗೆ 5 ಮುಖಗಳು: ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ಎಲ್ಲವೂ ಸಹಿತ ಭಕ್ತನ 5 ಮುಖಗಳು. ಬೇರೆ ಯಾವುದು ಜಂಗಮ ಅಂತ ಸಪರೇಟ್ ಆಗಿಲ್ಲ, ವಿರಕ್ತ ಅಂತ ಸಪರೇಟ್ ಆಗಿಲ್ಲ. ಅದಕ್ಕೆ ಐದಕ್ಕಿ ಮಾರಾಯನವರು ಹೇಳ್ತಾರೆ, ಭಕ್ತರ ಭಾವದಲ್ಲಿ ಸುಳಿವ ಸುಳುಹು. ಯಾರು? ಸಂಗನ ಬಸವಣ್ಣ. ಭಕ್ತರ ಭಾವದಲ್ಲಿ, ಭಕ್ತಿಯಲ್ಲಿ ಪರಾಕಾಷ್ಠೆ, ಭಕ್ತಿಯಲ್ಲಿ ಅತ್ಯಂತ ಉನ್ನತವಾದಂತಹ ನಿಲುವನ್ನು ಹೊಂದಿದಂತಹ ಬಸವಣ್ಣ ಎನಗಿಂತ ಕಿರಿಯರಿಲ್ಲ. ಭಕ್ತರ ಭಾವದಲ್ಲಿ ಸುಳಿಯುವ ಒಳವು. ಭಕ್ತರು ಸಹಿತ ಬಸವಣ್ಣನವರ ಭಕ್ತರ ಭಾವದಲ್ಲಿ ಸುಳಿತಾ ಇದ್ರು. ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು ನೀನೇ ಅಯ್ಯ. ವಿರಕ್ತರು ಅವರು ಜ್ಞಾನದಲ್ಲಿ, ತನ್ನ ತಾನು ಅರಿತಂತಹ ಜ್ಞಾನದಲ್ಲಿ, ಸ್ವಯಂ ಜ್ಞಾನದಲ್ಲಿ, ಉದಾಹರಣೆಗೆ ಅಲ್ಲಮ ಪ್ರಭುದೇವರು, ಅವರ ಜ್ಞಾನದಲ್ಲಿಯೂ ಸಹಿತ ಹೊಳೆಯುವಂತಹ ಪರಮಜ್ಞಾನಿ ಯಾರು? ಸಂಗನ ಬಸವಣ್ಣನೇ. ಸೂರ್ಯನ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ಸುಳಿಯುವಂತೆ ನಮ್ಮ ಕಟ್ಟಿನ ನೇಮನಿಷ್ಠೆ ನೀನೇ ಅಯ್ಯ. ಯಾವ ರೀತಿಯಲ್ಲಿ ಸೂರ್ಯನ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ತಮ್ಮ ದೈನಂದಿನ ಕಾರ್ಯಕ್ರಮಗಳನ್ನ, ಸಚರಾಚರ ಪ್ರಾಣಿಗಳು ಇರ್ತವೆಯೋ, ಬಹಳ ಸುಲಲಿತವಾಗಿ ಸುಂದರವಾಗಿ ಬದುಕ್ತವೆಯೋ, ಅದನ್ನ ಆ ಸೂರ್ಯನ ಮೇಲೆ ಯಾವುದೇ ಅನುಮಾನವಿಲ್ಲದೆ ಆ ಸೂರ್ಯನ ಬೆಳಕಿನಲ್ಲಿ ಜೀವನವನ್ನು ಸಾಗಿಸ್ತವೆಯೋ, ಅದೇ ರೀತಿಯಲ್ಲಿ ಸಂಗನ ಬಸವಣ್ಣನ ನಡೆ ನುಡಿಗಳೇ ನಮಗೆ ಆದರ್ಶ. ಬಸವಣ್ಣನ ಮಾಡಿದ ಹಾಗೆ ನಾವು ಆತನ ದಾರಿಯಲ್ಲೇ ನಡೆಯುತ್ತೇವೆ ಅನ್ನುವಂತಹದ್ದು ನಮ್ಮ ಕಟ್ಟಿನ ನೇಮದ ನಿಷ್ಠೆ ನೀನೇ ಅಯ್ಯ. ಅಮರೇಶ್ವರ ಲಿಂಗದ ಒಡಲು ಸಂಗನ ಬಸವಣ್ಣನೆಂಬುದನ್ನು ಮಡಿವಾಳ ಮಾಚಿತಂದೆಗಳು ಬಲ್ಲರು ಕಾಣ. ಸಂಗನ ಬಸವಣ್ಣ, ಸಂಗನ ಬಸವಣ್ಣನವರಿಗೆ ಐದಕ್ಕೆ ಮಾರಾಯನವರು ಹೇಳ್ತಾ ಇದ್ದಾರೆ. ಯಾಕೆ? ಬಸವಣ್ಣನವರು ನಾನು ಎನ್ನುವ ಭಾವ ಇಲ್ಲದೆ ಇರೋದ್ರಿಂದ ನಾನು ಭಕ್ತ, ನಾನು ವಿರಕ್ತ, ನಾನು ಹಾಗೆ, ನಾನು ಹೀಗೆ ಅನ್ನುವಂಥ ಮಾತುಗಳಲ್ಲಿ ಅವರಲ್ಲಿ ಇರಲೇ ಇಲ್ಲ. ಯಾರಾದ್ರೂ ಅವರಿಗೆ ನೀನೇ ಅಪ್ಪ ಎಲ್ಲವನ್ನ ಮಾಡಿದವನು ಅಂತ ಹೇಳಿದ್ರೆ, ಓಹೋ ಹೊಗಳಿ ಹೊಗಳಿ ಹೊನ್ನಶೂಲದಲ್ಲಿ ನನಗೆ ಇಡಬೇಡ್ರಿ ಅಂತ ಹೇಳ್ತಾರೆ. ಯಾಕೆ? ಹೊಗಳಿದಾಗ ನಾನು ಎನ್ನೋ ಭಾವ ನನ್ನಲ್ಲಿ ಬಂದ್ಬಿಡುತ್ತಲ್ಲ. ಆ ನಾನು ಎನ್ನೋ ಭಾವವೇ ಭವ, ಅದುವೇ ಜನ್ಮಾಂತರ. ಇಲ್ಲಿ ಸತ್ತ ಮೇಲೆ ಜನ್ಮಗಳಲ್ಲ, ಇಲ್ಲಿಯೇ ಜನ್ಮ, ನಾನೆನ್ನುವ ಭಾವವೇ ಜನ್ಮ. ಅದಕ್ಕೆ ಬೇಡ ಅಂತ ಇದ್ರು ಬಸವಣ್ಣನವರು. ಮತ್ತೆ ಹಡಪದ ಅಪ್ಪಣ್ಣನವರು ಬಹಳ ವಿಶೇಷವಾಗಿ ಒಂದು ವಚನವನ್ನು ಬರೀತಾರೆ. ವೇಷವ ಹೊತ್ತು ಆಶೆ ರೋಷವ ಬಿಡದೆ ದೇಶವ ತಿರುಗಿ ಹೊರವೇಷದ ವಿಭೂತಿ ರುದ್ರಾಕ್ಷಿ ಕಾವಿ ಕಾಷಾಯಾಂಬರ ಧರಿಸಿ ಫಲವೇನು? ಕಾಮ ಕೆಡದು, ಕ್ರೋಧ ಬಿಡದು, ಲೋಭ ಹಿಂಗದು, ಮೋಹ ನಿಲ್ಲದು, ಮದ ಹೆರೆ ಸಾರದು, ಮತ್ಸರ ಬೆಂದು ಹೋಗದು. ಇವೆಲ್ಲವನ್ನ ಇಟ್ಟುಕೊಂಡು ಸಹಿತ ಜಂಗಮ ಭಕ್ತರೆಂದು ಸುಳಿಯುವವರ ಕಂಡು ನಾಚಿತ್ತು ಎನ್ನ ಮನ. ನೋಡಿ, ಬಸವಣ್ಣನವರು ಭಕ್ತ ಜಂಗಮ, ಜಂಗಮ ಭಕ್ತ ಎನ್ನುವಂತಹ ಕಾನ್ಸೆಪ್ಟ್ ಅನ್ನು ಕೊಡ್ತಾರೆ. ನಾವು ಹಿಂದಿನ ವಚನದಲ್ಲಿ ನೋಡಿದೆವು, ಜಂಗಮ ಭಕ್ತ, ಭಕ್ತ ಜಂಗಮ ಎರಡು ಒಂದೇ ಅಂತ. ಯಾರು ವಿರಕ್ತ ಭಾವದಿಂದ ಕೇವಲ ಜ್ಞಾನ ಮಾರ್ಗದಲ್ಲಿ ಅಲ್ಲಮ ಪ್ರಭುದೇವರ ಹಾಗೆ ಅಥವಾ ಗೌತಮ ಬುದ್ಧನ ಹಾಗೆ ವಿರಕ್ತಿಯನ್ನ ಹೊಂದಿ ಆ ಜ್ಞಾನ ಮಾರ್ಗದಲ್ಲಿ ಉಳಿತಾರೋ, ಆದರೆ ಅವರು ಅದನ್ನ ಹಡಪದ ಅಪ್ಪಣ್ಣನವರು ತಿರಸ್ಕಾರ ಮಾಡ್ತಾರೆ. ಇದು ಬೇಡವೇ ಬೇಡ ಇನ್ನು ನಮಗೆ ಮುಂದೆ ಅಂತ. ಜಂಗಮ ಭಕ್ತರು ಅನ್ನುವಂಥವ್ರು ಬೇಡವೇ ಬೇಡ. ಜಂಗಮ ಭಕ್ತ ಅಂದ್ರೆ ನೀವು ಜಂಗಮ ಅಂತ ತಿಳಿದುಕೊಳ್ಳಿ. ಜಂಗಮ ಭಕ್ತರೆಂದು ಸುಳಿಯುವವರ ಕಂಡು ನಾಚಿತ್ತು ಎನ್ನವನ. ಮತ್ತೆ ಯಾರು ಬೇಕು ಹಡಪದ ಅಪ್ಪಣ್ಣನವರಿಗೆ? ಭಕ್ತ ಜಂಗಮ ನನಗೆ ಬೇಕು ಅಂತಾರೆ. ಭಕ್ತ ಜಂಗಮ ಅಂದ್ರೆ ನಾವು ನೀವುಗಳು ಸಹಜವಾಗಿ ಇರುವಂತಹವರು, ಪ್ರಾಕೃತಿಕವಾಗಿ ಇರುವಂತಹದ್ದಕ್ಕೇನೆ ಸಾಧ್ಯ ಸತ್ಯವನ್ನು ಕಾಣೋದಕ್ಕೆ. ಯಾರು ಎಲ್ಲವನ್ನ ಬಿಟ್ಟು ಹೋಗ್ತಾರೆ, ಹೆಣ್ಣನ್ನ ಬಿಟ್ಟು ಹೋಗ್ತಾರಲ್ಲ, ಕೇವಲ ಹೊರಗಡೆ ಬಿಡ್ತಾರೆ, ಮನಸ್ಸಲ್ಲಿ ಅದು 2 ಪಟ್ಟು ಇಟ್ಕೊಂಡು ಹೋಗ್ತಾರೆ, ಮುಂದೆ ಪೋಕ್ಸೋ ಕಾಯ್ದೆಗೆ ಒಳಗಾಗಿ ಜೈಲು ಪಾಲಾಗ್ತಾರೆ. ಅದು ಅಪ್ರಾಕೃತಿಕವಾದಂತಹ ಅನೈತಿಕವಾದಂತಹ ಮಾರ್ಗ. ಅವರಿಗೆ ಸತ್ಯ ಸಾಧ್ಯವಾಗೋದೇ ಇಲ್ಲ ಕಾವಿಧಾರಿಗಳಾದ ಮೇಲೆ. ಆದರೆ ಭಕ್ತ ಜಂಗಮ ಆತನ ಘನವನ್ನ ಏನೆಂದು ಉಪಮಿಸುವೆ? ರೂಪಿನ ಹಾಗೆ, ನೆಳಲಿನ ಹಾಗೆ,
ದೇಹದ ಹಾಗೆ, ಪ್ರಾಣದ ಹಾಗೆ, ಭಾವದ ಹಾಗೆ, ನಿರ್ಭಾವದ ಹಾಗೆ, ಉರಿಯ ಹಾಗೆ, ಕರ್ಪೂರದ ಹಾಗೆ, ಆವಿಯ ಹಾಗೆ, ನೀರ ಹಾಗೆ, ಎರಡೊಂದಾದರೆ ತೆರಹಿಲ್ಲ ಆ ನಿಲುವಿಂಗೆ ನಮೋ ನಮೋ ಎನ್ನುತ್ತಿರ್ತೆ ಕಾಣ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಉರಿಯುಂಡ ಕರ್ಪೂರದ ಹಾಗೆ ಇರುವಂತಹ, ತನ್ನ ತಾನರಿತು ಸಹಜವಾಗಿ ಎಲ್ಲವನ್ನ ಅನುಭವಿಸಿ ಅದರಿಂದ ಆಚೆ ಹೋಗುವಂತಹ, ಟ್ರಾನ್ಸೆಂಡ್ ಆಗುವಂತಹ ಭಾವದಲ್ಲಿ ಇರುವಂತಹ ಭಕ್ತ ಜಂಗಮವೇ ಶ್ರೇಷ್ಠ ಎನ್ನುವಂತಹ ಭಕ್ತ ಜಂಗಮ, ಭಕ್ತಿ ಕೇಂದ್ರಿತ, ಅರಿವು ಆಚಾರ ಅನುಭವ ಕೇಂದ್ರಿತವಾದಂತಹ ಧರ್ಮವನ್ನ ಕೊಟ್ಟಂತಹ ಬಸವಣ್ಣ, ಆ ಬಸವ ಪಥವೇ ಅಥವಾ ಭಕ್ತ ಜಂಗಮವೇ ಶ್ರೇಷ್ಠ ಎನ್ನುವಂತಹದನ್ನ ಮಡಿವಾಳ ಹಡಪದ ಅಪ್ಪಣ್ಣ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಡಿವಾಳ ಮಾಚಿದೇವರು ಹೇಳ್ತಾರೆ, ಅಯ್ಯ ತನ್ನ ತಾನರಿಯದೆ, ತನ್ನ ಇಷ್ಟಲಿಂಗದ ಹೊಲವು ತಿಳಿಯದೆ, ಕಾಮವ ತೊರೆಯದೆ, ಹೇಮವ ಜರೆಯದೆ, ನಾವು ಹರ ಗುರು ಚರ ಶಟಸ್ಥಲದ ವಿರಕ್ತರೆಂದು ಚೆನ್ನಾಗಿ ನುಡಿದುಕೊಂಡು ಕಾವಿ ಕಾಷಾಯಾಂಬರವ ಹೊದ್ದು ಶಂಖ ಗಿಳಿಲು ದಂಡಾಗ್ರವ ಹೊತ್ತು ಕೂಳಿಗಾಗಿ ನಾನಾ ದೇಶವ ತಿರುಗಿ ಕಾಂಚನಕ್ಕೆ ಕೈಯ ಒಡ್ಡುವ ಪಂಚ ಮಹಾಪಾತಕರನ್ನು ಕಾಗೆಯ ಗರ್ಭದಲ್ಲಿ ಹುಟ್ಟಿಸಿ ಕಾ ಕಾ ಎಂದು ಕೂಗಿಸುತ್ತಿರ್ಪನು ಕಾಣ ಕಲಿದೇವರ ದೇವ. ನೋಡಿ, ಇದಕ್ಕಿಂತಲೂ ಜಾಸ್ತಿ ಏನು ಅವರಿಗೆ ನಿರಾಕರಿಸೋದಕ್ಕೆ ಸಾಧ್ಯ, ಬೈಯೋದಕ್ಕೆ ಸಾಧ್ಯ? ನಾವಾದ್ರೂ ಬೈಯೋದಕ್ಕೆ ಸಾಧ್ಯ ಅಲ್ಲ. ಇಷ್ಟೊಂದು ಆವಾಗಲೇ 12ನೇ ಶತಮಾನದಲ್ಲೇ ಇವೆಲ್ಲವನ್ನ ತೆಗೆದುಹಾಕಿದ್ದಾರೆ. ಇನ್ನು ಅಂಬಿಗರ ಚೌಡಯ್ಯ ಅಂತೂ ತಮಗೆಲ್ಲರಿಗೂ ಗೊತ್ತು. ಅವ್ರು ಹೇಳ್ತಾರೆ, ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮವಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ಹೌದೆಂಬವನ ಬಾಯ ಮೇಲೆ ಅರ್ಧಮಣದ ಪಾದರಕ್ಷೆ ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಕನೆ ಹೊಡೆ ಅಂದಾತ ನಮ್ಮ ಅಂಬಿಗರ ಚೌಡಯ್ಯ. ಮತ್ತೆ ಮುಂದೆ ಹೇಳ್ತಾರವರು, ಅಯ್ಯ ನಾವು ಪರಮ ವಿರಕ್ತರು, ಪಟ್ಟದ ಅಯ್ಯನವರು, ಇವಾಗಿದಾರಲ್ಲ ಪಟ್ಟದ ಅಯ್ಯನವರು, ಚರಮೂರ್ತಿಗಳು, ಪರದೇಶಿಗಳು. ಅಂದ್ರೆ ನಾನು ಈ ಪರದೇಶ ಅಂದ್ರೆ ಫಾರಿನ್ ಅಲ್ಲ, ಈ ಭೌತಿಕವಾದಂತಹ ಜಗತ್ತು ಅಲ್ಲದೆ ಚೈತನ್ಯಾತ್ಮಕವಾದಂತಹ ಆ ಪರದೇಶಿಗಳು ಅಂತ ಹೇಳ್ತಾರೆ. ಅಂದ್ರೆ ನಾವು ಚೈತನ್ಯ ಸ್ವರೂಪರು ಅಂತ ಹೇಳ್ಕೊಂಡು ಶಂಖ ಹಿಡ್ಕೊಂಡು ಗಿಳಿದು ದಂಡಾಗ್ರ ಇವರೆಲ್ಲ ಹಿಡಿದುಕೊಂಡು ಕಾವಿ ಕಾಷಾಯಾಂಬರವ ಹೊತ್ತು ಸರ್ವ ಕಾರ್ಯದಲ್ಲಿ ಶ್ರೇಷ್ಠರೆಂದು ಗರ್ವದಲ್ಲಿ ಕೊಬ್ಬಿ ಇವಾಗ ಕೊಪ್ತಾ ಇದಾರಲ್ಲ ಪಂಚಾಚಾರ್ಯರು, ಇಂಥವ್ರು ಕಾಮನಾಟದಲ್ಲಿ ಕಲಕಿ ಮಾಡ್ತಾ ಇದ್ದಾರೆ ಎಷ್ಟೊಂದು. ಅವರು ಕೆಲವರು ಸಿಗಿ ಬಿದ್ದಿದ್ದಾರೆ, ಇನ್ನು ಮುಂದೆ ಕೆಲವರು ಸಿಕ್ಕೊಳ್ತಾ ಇರ್ತಾರೆ. ಮನಸ್ಸಿನಲ್ಲಿ ದುರ್ಗುಣವನ್ನಿಟ್ಟುಕೊಂಡು ಮಾತಿನಲ್ಲಿ ನೀತಿಯ ಸೇರಿಸುತ್ತಾ ಕಪಟದಲ್ಲಿ ಚರಿಸುವಂತಹ ಇಂತಹ ತೊನ್ನ ಹೊಲೆಮಾದಿಗರ ಸಂಘ ಮಾಡಲಾಗದು. ಹೊಲೆಮಾದಿಗರಂದ್ರೆ ನೀವು ಯಾವುದೋ ಜಾತಿಯನ್ನ ಹೀನಾಯವಾಗಿ ಹೇಳ್ತಾ ಇದ್ರಂತೆ ತಿಳ್ಕೊಳ್ಬೇಡಿ. ಯಾರು ಹೊಲಸು ತಿಂಬುವವನೇ ಹೊಲೆಯ, ಸುಳ್ಳು ಹೇಳುವವನೇ ಮಾದಿಗ, ಈ ರೀತಿಯಲ್ಲಿ ತಿಳಿದುಕೊಳ್ಬೇಕು ತಾವು. ಇಂಥವರು ಇವರು ಅಂತ ಇವರನ್ನ ಹೊಲೆಮಾದಿಗರು ಅಂತ ಹೇಳ್ತಾ ಇದ್ದಾರೆ. ನಿಜವಾದ ಹೊಲೆಮಾದಿಗರು ಈಗ ಹೊಲೆಮಾದಿಗರು ಅಂತ ಇಲ್ಲ, ಇವರು ಶರಣರು, ಅವರನ್ನ ಶರಣರನ್ನಾಗಿ ಮಾಡಿದರು. ಆದರೆ ಇವರು ನಾವು ಪರಮ ವಿರಕ್ತರು, ಪಟ್ಟದಯ್ಯನವರನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ನೀವು ನಿಜವಾದ ಹೊಲೆಮಾದಿಗರು ಅಂತ. ಇಂಥವರ ಪ್ರಸಂಗ, ಇವ್ರು ಮಾಡುವಂತಹ ಆಟಗಳು, ಇವರು ಅದನ್ನ ಕೇಳಲಾಗದು. ಏನಪ್ಪ ಏನು ಕಾರಣ ಅಂದ್ರೆ ಇವ್ರು ಹೆಂಗಿದಾರ ನೋಡ್ರಿ. ಹೇಳ್ತಾರೆ, ಪರತತ್ವ ಪ್ರಸಾದದಲ್ಲಿ ತಾನು ತಾನಾಗಲರಿಯದೆ ಉಚ್ಚಂಗಿ ದುರ್ಗಿಗೆ ಬಿಟ್ಟ ಪೋತರಾಜನಂತೆ ಮೂರು ಜಡೆಗಳ ಬಿಟ್ಟು ಆಡಿನೊಳಗಿರುವ ಹಿರಿಯ ಹೋತಿನಂತೆ ಮೊಳ ಗಡ್ಡವ ಬಿಟ್ಟು ಡಂಬ ಜಾತಿಗಾರನಂತೆ ವೇಷವ ತೊಟ್ಟು ಮೀಸೆಯ ಬೋಳಿಸಿಕೊಂಡು ಕೈಪವ ಧರಿಸಿ. ಇವತ್ತಿದಾರಲ್ಲ ಈ ಹೋತಿನ ಇದನ್ನ ಬಿಟ್ಟು ಪಂಚಾಚಾರ್ಯರಲ್ಲಿ ರಂಭಾಪುರಿ ಸ್ವಾಮಿ ಬಿಡ್ತಾರೆ ನೋಡಿ, ಹೋತಿನಂತ ಗಡ್ಡ ಬಿಡ್ತಾರೆ. ಇಂಥವ್ರಿಗೆ ಅವಾಗಲೇ ಜಾಡಿಸಿ ಬಿಸಾಕಿದ್ದಾರೆ ಅಂಬಿಗರ ಚೌಡಯ್ಯ. ಇವ್ರು ಮತ್ತೆ ಬಂದ್ ಹೇಳ್ತಾರೆ ನಾವು ಮೊದಲಿಂದ ಇದೀವಿ ಅಂತ ಸುಳ್ಳು ಮಾತುಗಳನ್ನ. ಅವರನ್ನ ಕಿತ್ತಿ ಬಿಸಾಕಿದ್ದಾಗಿದೆ, ಮತ್ತೆ ಬರ್ತಾರೆ ನಾಚಿಕೆ ಇಲ್ಲದವರು ಶರಣ ಧರ್ಮದಲ್ಲಿ. ಅವ್ರೇನ್ ಮಾಡ್ತಾರೆ, ಸಂಸ್ಕೃತ ಗೀರ್ವಾಣ ಭಾಷೆಯ ಕಲಿತು, ಏನೋ ಒಂದಿಷ್ಟು ಸಂಸ್ಕೃತವನ್ನ ಕಲಿತು ಏನೋ ದೊಡ್ಡದನ್ನ ಹೇಳ್ತಾ ಇದೀವಿ ನಾವು ಅನ್ನೋದ ರೀತಿಯಲ್ಲಿ ಕಾಕ ಕುಟಿಲ ಕುಹಕದ ಗಾಳಿ ಪೂಜೆಯಿಂದ ಬಂದ ಸುಡುಗಾಡು ಸಿದ್ದಯ್ಯಗಳಂತೆ ಅವನಿದ ನೋಡ್ರಿ. ಕೇದಾರದ ಪಂಚಾಚಾರ್ಯ ಇದ್ದಾನೆ, ಅವರು ಸುಡುಗಾಡು ಸಿದ್ದಯ್ಯ ಅಂತಾರನೇ ಇದ್ದಾನ ಅವನು. ಇಲ್ಲಿ ಬಂದು ಏನೋ ಮೋದಿಜಿಯವರಿಗೆ ಹೇಳದಂತೆ ಸ್ವತಂತ್ರ ಧರ್ಮ ಕೊಡ್ಬೇಡ್ರಿ ಇವ್ರಿಗೆ ಅಂತ. ದರಿದ್ರದವನೇ ನೀನೇ ಅವನಲ್ಲೇ ನಮಗೆ ಹೇಳೋನು ಅಂತವನು ಅವನಿಗೆ ಹೇಳ್ತಾ ಇದ್ದೆ ನಾನು ಈ ತರಹದ ಪಂಚಾಚಾರ್ಯರಿಗೆ. ಇವರು ಅಂಬಿಗರ ಚೌಡಯ್ಯನವರು ಆವಾಗಲೇ ಇವರಿಗೆ ಬೈದಿದ್ದಾರೆ, ನಾನು ಬೈಯೋದಲ್ಲ. ಪುರಜನರ ಮೆಚ್ಚಿಸಬೇಕೆಂದು, ನಾವು ಕೆರೆ ಬಾವಿಯನ್ನು ಅಗಿಸಬೇಕೆಂದು, ಮಠಗುಡಿಯ ಕಟ್ಟಿಸಬೇಕೆಂದು, ಮಾನ್ಯದಲ್ಲಿ ಬಿಲ್ವ ಗಿಡಗಳ ಹಚ್ಚಬೇಕೆಂದು, ಮದುವೆ ಅಯ್ಯಾಚಾರವ ಮಾಡಬೇಕೆಂದು, ಅನ್ಯಕ್ಷೇತ್ರ ಅರವಟ್ಟಿಗೆ ಇಡಿಸಬೇಕೆಂದು, ಪುರಾಣಗಳ ಹಚ್ಚಿಸಬೇಕೆಂದು, ಇಂತಪ್ಪ ದುರಾಸೆಯ ಮುಂದುಗೊಂಡು ನಾನಾ ದೇಶವ ತಿರುಗಿ ಅರಸರ ಮದದಂತೆ ಗರ್ವದಿಂದ ಹೆಚ್ಚಿ ಹೇಸಿ ಹೊಲೆಮಾದಿಗರ ಕಾಡಿಬೇಡಿ. ಅಂದ್ರೆ ಯಾರ್ಯಾರನ್ನೋ ಕಾಡಿಬೇಡಿ, ತಗೊಂಡು ಬಂದು ದುಡ್ಡನ್ನ ಕೇಳುವಂತಹವನು ಜಂಗಮ.
ಇವತ್ತು ಜಂಗಮಕ್ಕೆ ನೀವು ಕೊಡ್ರಿ ಅಂತ ಎಕ್ಸಾಂಪಲ್ ಕೊಡ್ತಾರಂತೆ. ಯಾರ್ರಿ ನೀವು ಜಂಗಮ ಹೆಂಗಾಗ್ತೀರಿ ನೀವು? ಬೇಡುವಾತ ಜಂಗಮವಲ್ಲ ಅಂತ ಬಸವಣ್ಣರು ಹೇಳಿದ್ದಾರೆ. ಇವತ್ತು ಜಂಗಮ ನಾವು ನಮಗ್ ಕೊಡ್ರಿ ಅಂತ ಕೇಳ್ತಾರೆ. ಇಂತಪ್ಪ ಜಂಗಮವನ್ನು ಪೂಜೆ ಮಾಡುವಂತಹ ಶಿವಭಕ್ತನ ಅವರನ್ನ ಜಂಗಮ ಅನ್ನುವಂಥವರಿಗೂ ಸಹಿತ ಇವರು ಅಂಬಿಗರ ಚೋಡಯ್ಯ ಬೈತಾರೆ. ಅಂತಹ ಶಿವಭಕ್ತನ ಉಭಯತರ ಅಂತಹ ಜಂಗಮ ಮತ್ತು ಇಂಥ ಶಿವಭಕ್ತ ಇಬ್ಬರದು ಮೂಗು ಸೀಳಿ ಏನ್ ಮಾಡಬೇಕು, ಮೆಣಸಿನ ಹಿಟ್ಟು ತುಪ್ಪ ಅದ್ರೊಳಗೆ ತುಂಬಬೇಕಂತೆ. ಆಮೇಲೆ ಪಡಿಹಾರಿ ಉತ್ತಣ್ಣಗಳ ಎಡದ ಪಾದರಕ್ಷೆಯಿಂದ, ಬಲ ಅಲ್ಲ ಎಡದರಿಂದ ತಗೊಂಡು ಹೋಗ್ಬೇಕು ಮೊದಲು, ಆಮೇಲೆ ಬಲಕ್ಕೆ ಬರಬೇಕು. ಪಡಪಡನೆ ಹೊಡಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ, ಆತ ನಿಜ ಶರಣನು. ನನ್ನ ಹತ್ರ ಕೆಲವು ಫೋಟೋಗಳಿದಾವೆ ಈ ರೀತಿಯ ಚಿತ್ರಣ ಮಾಡಿರುವಂತಹದ್ದು ಈ ರಂಭಾಪುರಿ ಸ್ವಾಮಿದು. ಇಷ್ಟೆಲ್ಲ ಕ್ರಾಂತಿಕಾರಕ ವಿಚಾರಗಳನ್ನ ಬಸವಣ್ಣನವರು ಹೇಳಿದ ಮೇಲೆ ಅವಾಗ ಅಲ್ಲಿ ಏನಾಯ್ತು, ಯಾರ್ಯಾರ ಬಣ್ಣಗಳೆಲ್ಲ ಬಯಲಾಗ್ಬಿಟ್ವು. ಬಸವ ಪೂರ್ವದಲ್ಲಿ ಇದ್ದಂತಹ ಶೈವ, ಪಾಶುಪತಿ, ಕಾಳಮುಖಿ, ಮಹಾವೃತಿ, ಸನ್ಯಾಸಿ ಮತ್ತು ಕಾಪಾಲಿ ಎನ್ನುವಂತಹ 6 ಪ್ರಭೇದಗಳೇನಿದ್ವಲ್ಲ, ಈ 6 ಸಹಿತ ಭಕ್ತಿ ಪಥಕ್ಕೆ ಸಲ್ಲವು. ಎಲ್ಲ ಜನರಿಗೆ ಗೊತ್ತಾಗ್ಬಿಡ್ತಾವಾಗ. ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಶೈವ ಸೈವೆರಗಾದ, ಪಾಶುಪತಿ ಪಥವನರಿಯ, ಕಾಳಾಮುಖಿ ಕಂಗೆಟ್ಟ, ಮಹಾವೃತಿ ಮದವೇರಿದ, ಸನ್ಯಾಸಿ ಪಾಷಂಡಿಯಾದ, ಕಾಪಾಲಿ ಮರುಳಾಗಿ ತಿರುಗಿದ. ಈ 6 ಭಕ್ತಿ ಪಥಕ್ಕೆ ಸಲ್ಲವು ಕಾಣಿರಣ್ಣ. ನಿಜವಾದ ಭಕ್ತಿ ಪಥವನ್ನ, ಭಕ್ತಿ ಪಥ ಅಂದ್ರೆ ಆರ್ಟ್ ಆಫ್ ಲಿವಿಂಗ್, ಅದನ್ನ ಬಸವಣ್ಣನವರು ಕಲಿಸಿಕೊಡ್ತಾರೆ. ಇವತ್ತು ಭಕ್ತಿ ಅನ್ನೋದು ಸಹಿತ ಶಬ್ದ ಕೆಟ್ಟೋಗ್ಬಿಟ್ಟಿದೆ, ಎಲ್ಲವೂ ಕೆಟ್ಟ ಹೋಗ್ಬಿಟ್ಟಿದೆ. ಆದರೆ ನಿಜವಾಗ್ಲೂ ಇರುವಂತಹದ್ದು ವಚನ ಸಾಹಿತ್ಯದಲ್ಲಿ ಉಳಿದುಕೊಂಡಿದೆಯಲ್ಲ, ಅದು ನಮ್ಮ ಪುಣ್ಯ. ಶೈವ ಸೈವೆರಗಾದ ಅಂತ ನೋಡಿ, ಇವರೆಲ್ಲ ವೀರಶೈವ ಅಂತ ಹೇಳ್ಕೊಂಡು ಬರ್ತಾರೆ. ನಾವು ವೀರಶೈವರು, ಲಿಂಗಾಯತ ಎಲ್ಲ ಒಂದೇ ಅಂತ. ಮತ್ತೆ ಹಂಗಿದ್ರೆ ಶೈವದ ಪ್ರಭೇದವಾದ ವೀರಶೈವವು ಸಹಿತ ಸೈವೆರಗಾಯಿತು. ಈ ಶೈವ ಎನ್ನುವಂತಹ ಶಬ್ದ ಇದೆಯಲ್ಲ, ಶಿವಕ್ಕೆ ನಾವು ನೇರವಾಗಿ ಹಚ್ಕೊಳ್ಬಾರ್ದು. ಶಿವ ಅನ್ನೋದು ನನ್ನ ಚೈತನ್ಯ ಸ್ವರೂಪ. ಯಾರೋ ಒಬ್ಬರು ಚೈತನ್ಯ ಸ್ವರೂಪವನ್ನ ಕಂಡುಕೊಂಡ ಮೇಲೆ ಆತ ಈ ಸಂಸಾರ ಅನ್ನುವಂತಹ ಒಂದು ಕೆಸರಿನಿಂದ ಬಿಡುಗಡೆ ಹೊಂದಿ ನಾನು ನನ್ನದು ಎನ್ನುವುದನ್ನು ಬಿಟ್ಟು ಇಲ್ಲಿಯೇ ಇದ್ದು ಹೊದ್ದಿಯೂ ಹೊದ್ದದಂತೆ, ಅಥವಾ ಕೆಸರಿನಲ್ಲಿ ಬೆಳೆದಂತಹ ಕಮಲ ಅದು ಆ ಕೆಸರನ್ನು ಮುಟ್ಟಿಸಿಕೊಳ್ಳೋದೇ ಇಲ್ಲ, ಅದಕ್ಕೆ ಹತ್ತೋದೇ ಇಲ್ಲ. ಆ ರೀತಿಯಲ್ಲಿ ಇರುವಂತಹ ಆರ್ಟ್ ಆಫ್ ಲಿವಿಂಗ್ ಕಲಿತಂತಹ ಶರಣರು ಇದ್ದದ್ದನ್ನ ನೋಡಿ ನಾನು ಹಂಗೆ ಮಾಡ್ತೀನಿ ತನ್ನ ತಾನು ಅರಿಯದೇ ಇರುವಂತಹವರು ಏನಿರ್ತಾರಲ್ಲ ಅವರು ಶೈವರು, ಅನುಯಾಯಿಗಳು ಶೈವರಾಗ್ತಾರೆ. ಬಸವಣ್ಣನ ಅವರು ಯಾವುದೇ ರೀತಿಯ ಅನುಯಾಯಿ ಅಲ್ಲ. ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ನಾವು ಅನುಯಾಯಿಗಳಲ್ಲ, ನಾವು ಬಸವಣ್ಣನವರ ಅನುಯಾಯಿಗಳು ಆಗಬೇಕಾಗಿಲ್ಲ, ಸ್ವಯಂ ಲಿಂಗವೇ ಆಗಬೇಕಾಗಿದೆ. ನಾವು ಏಕದೇವ ಉಪಾಸನೆ ಮಾಡ್ಕೊಂಡು ಕೂತ್ಕೋಬೇಕಾಗಿಲ್ಲ. ಕೊನೆಗೆ ಏಕದೇವ ಉಪಾಸನೆ ಒಂದು ಹಂತವನೇ ಹೊರತು ಅದೇ ಕೊನೆಯ ಹಂತ ಅಲ್ಲ. ಕೊನೆಗೆ ನಾವು ಜಂಗಮ ಸಾಧಕರಾಗಿ ಸ್ವಯಂ ಲಿಂಗವೇ ಆಗಬೇಕಾಗಿದೆ. ಇದು ಮುಂದಿನ ಹಂತ ನಮಗೆ. ಅದಕ್ಕೆ ಬಸವಣ್ಣನವರು ಪ್ರಾಣಲಿಂಗದ ಪೂರ್ವಾಶ್ರಯವನ್ನು ಕಳೆಯಲೆಂದು ಲಿಂಗ ಪ್ರಾಣಿಯಾಗ್ತಾರೆ. ಇವ್ರು ನೋಡಿ, ಈ ಪ್ರಾಣ ಪ್ರತಿಷ್ಠೆ ಮಾಡುವಂತಹ ಒಂದು ಪ್ರಾಕ್ಟೀಸ್ ಅನ್ನ ಇವರು ಆಗಮಿಕರು ಮತ್ತೆ ವೈದಿಕರು ತಗೊಂಡು ಬಂದಿದ್ರು. ಪ್ರಾಣಲಿಂಗವನ್ನ ಆಹ್ವಾನ ಮಾಡ್ತಾರಂತ. ಅದಕ್ಕೆ ಮಾಡಿಬಿಟ್ರೆ ಅದು ಜೀವಂತಿಕೆ ಆಗುತ್ತಾ? ಇದೆಲ್ಲ ಸುಳ್ಳು. ಯಾವುದೇ ಉಪನಿಷತ್ತಲ್ಲಿ ವೇದದಲ್ಲಿ ಪ್ರಾಣಲಿಂಗ ಪ್ರತಿಷ್ಠಾಪನೆ ಇಲ್ಲವೇ ಇಲ್ಲ. ಇದು ಪೂಜಾರಿಗಳು ತಮ್ಮ ಹೊಟ್ಟೆಪಾಡಿಗಾಗಿ ಜನರನ್ನ ದಾರಿ ತಪ್ಪಿಸುವುದಕ್ಕಾಗಿ ಮಾಡಿಕೊಂಡಂತಹ ದೇವಾಲಯದ ಅವ್ಯವಸ್ಥೆ ಇದು. ಇದನ್ನ ಬಸವಣ್ಣನವರು ಮೊದಲು ಖಂಡಿಸ್ತಾರೆ. ಆಹ್ವಾನವಿಲ್ಲ ಪ್ರಾಣಲಿಂಗವಾಗಿ. ಯಾಕಂದ್ರೆ ಬಸವಣ್ಣನವರು ಲಿಂಗ ಪ್ರಾಣಿಯಾದರು. ಇಲ್ಲಿ ಪ್ರಾಣಲಿಂಗದ ಪೂರ್ವಾಶ್ರಯವನ್ನು ಕಳೆಯಲೆಂದು. ನಿಜವಾದ ಲಿಂಗ ಅಂದ್ರೆ ಏನಂತ ತಿಳಿಸ್ಕೊಡ್ತಾರೆ. ಇಲ್ಲಿ ಶರಣ ಧರ್ಮದಲ್ಲಿ ಆಹ್ವಾನವಿಲ್ಲ, ವಿಸರ್ಜನವಿಲ್ಲ. ಯಾಕೆ ಆಹ್ವಾನವಿಲ್ಲ? ಇದು ಪ್ರಾಣಲಿಂಗವಾಗಿ ನಮ್ಮಲ್ಲಿ ಆಲ್ರೆಡಿ ಪ್ರತಿಷ್ಠಿತವಾಗಿದೆ. ಇದಕ್ಕೆ ವಿಸರ್ಜನವಿಲ್ಲ, ಲಿಂಗ ನೆಲೆಗೊಂಡಿಪ್ಪುದಾಗಿ ಯಾವಾಗ್ಲೂ ಇದೆ ಅದು ಚೈತನ್ಯ. ಈ ದೇಹ ಬರುತ್ತೆ ಹೋಗುತ್ತೆ, ಚೈತನ್ಯ ಎಲ್ಲೆಡೆಯಲ್ಲಿಯೂ ಇದೆ. ಇದು ಕಾರಣ. ಆಹ್ವಾನ ವಿಸರ್ಜನವಿಲ್ಲ, ಶರಣನ ಪರಿ ಬೇರೆ. ಇದು ಹೊಸದು. ಹಿಂದಿದ್ದು ಎಲ್ಲವೂ ಸಹಿತ ಅಪೂರ್ಣವೇ. ಅಂಗ ಸಂಗವೇ ಲಿಂಗ, ಲಿಂಗ ಸಂಗವೇ ಮನ. ಕೂಡಲ ಸಂಗನ ಶರಣ ಸುಯಿಧಾನಿ. ಆತ ಸುಳಿದು ಸುಳಿಯದಂತೆ, ಕಂಡು ಕಾಣದಂತೆ, ಹೊದ್ದು ಹೊದ್ದದಂತೆ ಇರುವಂತಹವನು. ಅದಕ್ಕೆ ಹೇಳ್ತಾರೆ, ಏನು ಈ ಎಲ್ಲ ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜಾರಿಕೆಗಳನ್ನ ಮಾಡುವಂತಹವರಿಗೆ ಹೇಳ್ತಾರೆ, ತನ್ನಾಶ್ರಯದ ರತಿ ಸುಖವನು ತಾನುಂಬ ಊಟವನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಮಾಡ್ಸಕ್ಕಾಗುತ್ತಾ? ಯಾರು ಮಾಡಿಸಲ್ಲ ಹಂಗೆ. ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವವರು ನಿಮ್ಮನೆತ್ತವಲ್ಲರೂ ಕೂಡಲ ಸಂಗಮ ದೇವ.
ಈ ಜಡ ಪ್ರತಿಷ್ಠೆಯ ಮೂರ್ತಿಗಳನ್ನ ಪೂಜೆ ಮಾಡುವುದು, ಅಲ್ಲಿ ಉಂಟಾಗುವಂತಹ ಶೋಷಣೆಗಳು, ಅಭಿಷೇಕ ಮಾಡಿಸೋದಕ್ಕೆ ಇಷ್ಟು ದುಡ್ಡು ಬರದ ಚಿತ್ತಾರೆ ಬೋರ್ಡು, ನೀವು ಆತರ ಮಾಡಿದ್ರೆ ನೀವು ತನ್ನ ತಾನೇ ಅರಿಯೋದಕ್ಕೆ ಸಾಧ್ಯವೇ ಇಲ್ಲ, ಬರೀ ಇಂಥದೇ ಮಾಡ್ಕೊಂಡಿರ್ತೀರಲ್ಲ ಅಂತ ಹೇಳ್ಬಿಟ್ಟು ಅವರು ಕೆಮ್ಮನೆ ಉಪಚಾರಕ್ಕೆ ಮಾಡುವವರು. ಅವರಿಗೆ ಕೂಡಲ ಸಂಗಮ ದೇವ ಅಂದ್ರೆ ಗೊತ್ತಿಲ್ಲ, ತನ್ನ ಚೈತನ್ಯ ಸ್ವರೂಪ ಗೊತ್ತಿಲ್ಲ, ಒಳಗೆ ಲಿಂಗ ಹೊರಗೆ ಜಂಗಮವಾಗಿ ಸುಳಿಯುವಂತಹ ವಿಶ್ವ ಚೈತನ್ಯದ ಬಗ್ಗೆ ನಾಲೆಜ್ ಇಲ್ಲ, ಎಲ್ಲವೂ ಜಡವೇ ಅವರಿಗೆ. ಆ ಜಡ ಪೂಜಾರಿಗಳು, ಜಡ ದೇವರು, ಜಡ ಭಕ್ತರು, ಜಡ ಭಾರತವಾಗಿ ಹೋಗ್ಬಿಟ್ಟಿದೆ ಇವತ್ತು. ಅದಕ್ಕೆ ಬಸವಣ್ಣನವರು ಏನ್ ಹೇಳ್ತಾರೆ, ನಿಜವಾದ ಲಿಂಗ ಅಂದ್ರೆ ಏನು ಅಂತ ಹೇಳ್ತಾರೆ ಅಂದ್ರೆ ಆಚಾರವೇ ಲಿಂಗ, ಆಚಾರವೇ ಲಿಂಗ ಅನ್ನೋದನ್ನ ಕಲಿಸ್ಕೊಡ್ತಾರೆ. ಆಚಾರ ನಮ್ಮಲ್ಲಿ ಪ್ರಕಟಗೊಳ್ಳಬೇಕು, ಸದಾಚಾರ ಯಾವಾಗ ಪ್ರಕಟಗೊಳ್ಳುತ್ತದೆ? ನನ್ನಲ್ಲಿ ಅರಿವಿದ್ದಾಗ. ಮರೆವು ಇದ್ದಾಗ ನನ್ನಲ್ಲಿ ದುರಾಚಾರವೇ ಪ್ರಕಟಗೊಳ್ಳುತ್ತದಲ್ಲ, ಅದು ಅಂಗ. ಆದರೆ ಸದಾಚಾರ ಪ್ರಕಟಗೊಂಡುದೇ ಲಿಂಗ. ಅದನ್ನ ಅಕ್ಕಮಹಾದೇವಿಯವರು ಹೇಳ್ತಾರೆ, ನನಗೆ ಇದನ್ನು ತಿಳಿಸಿಕೊಟ್ಟವರು ಬಸವಣ್ಣನವರೇ ಅಂತ. ಅಂಗದಲ್ಲಿ ಆಚಾರವ ತೋರಿದ, ಆ ಆಚಾರವೇ ಲಿಂಗವೆಂದರು ಈಗ. ಪ್ರಾಣದಲ್ಲಿ ಅರಿವ ನೆಲೆಗೊಳಿಸಿದ, ಆ ಅರಿವು ಜಂಗಮವೆಂದು ತೋರಿದ ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ ಸಂಗನ ಬಸವಣ್ಣ ಎನಗೆ ಈ ಕ್ರಮವನ್ನು ರೀದನಯ್ಯ ಪ್ರಭುವೆ. ನೋಡಿ, ಜಂಗಮ ಅಂತಂದ್ರೆ ಏನು? ನನ್ನ ಪ್ರಾಣದಲ್ಲಿ ಅರಿವು. ಈ ಸಚರಾಚರಗಳಲ್ಲಿ ಇರುವಂತಹ ಎಲ್ಲ ಪ್ರಾಣಿಗಳಿಗೂ ಪ್ರಾಣ ಇದೆ, ಪ್ರಾಣ ಚೈತನ್ಯವಿದೆ. ಆದರೆ ಮನುಷ್ಯನಿಗೆ ಬಹಳ ಡೆವಲಪ್ ಆಗಿ ಎವಲ್ಯೂಷನ್ ಆಗಿರೋದ್ರಿಂದ, ಮನಬುದ್ಧಿ ಅಹಂಕಾರಗಳು ಡೆವಲಪ್ ಆಗಿರೋದ್ರಿಂದ ಆತನಿಗೆ ಈ ಪ್ರಾಣ ಏನು ಅಂತ ತಿಳ್ಕೊಳ್ಳುವಂತಹ ಒಂದು ಶಕ್ತಿ ಇದೆ, ಆತನಿಗೆ ಕೆಪಬಿಲಿಟಿ ಇದೆ. ಆತನಿಗೆ ಗೊತ್ತಾಗುತ್ತೆ, ಈ ಪ್ರಾಣ ಏನಿದೆಯಲ್ಲ, ನನಗೆ ಪ್ರಾಣ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ, ಚೈತನ್ಯ ಇದೆ ಅಂತ ಗೊತ್ತಾಗ್ತಾ ಇದೆಯಲ್ಲ, ಇದುವೇ ಜಂಗಮ. ಇದು ಎಲ್ಲೆಡೆಯಲ್ಲಿಯೂ ಅನಾದಿ ಕಾಲದಿಂದ ಇದೆ, ಇದು ಅನಾದಿ ಚೈತನ್ಯ, ಇದುವೇ ಶರಣ ತತ್ವ ಅಂತ ಹೇಳ್ಬಿಟ್ಟು ತನ್ನ ಮನದ ನೆಲೆಯಿಂದ ಚೈತನ್ಯದ ನೆಲೆಗೆ ಹೋಗ್ತಾನಲ್ಲ, ಹೋದಾಗ ಆತನಲ್ಲಿ ಆ ಲಿಂಗ ಪ್ರಕಟವಾಗ್ತದೆ. ಅಂದ್ರೆ ಆತನ ಆಚಾರಗಳು ಬದಲಾಗ್ತವೆ, ಅದುವೇ ಲಿಂಗ. ಇಂತಹ ಆಚಾರ ನಮ್ಮ ಕರಸ್ಥಲ ಆಚಾರದ ಒಂದು ಸಂಕೇತ. ಅದು ನಾವು ಏನು ಕೈ ಮಾಡ್ತೇವೆ, ಏನು ಕ್ರಿಯೆಗಳನ್ನ ಮಾಡ್ತೇವೆ, ಅದರ ಸಂಕೇತವಾಗಿ ಕರಸ್ಥಲವಾಗ್ತದೆ. ಆ ಕರಸ್ಥಲವನ್ನ ಬಸವಣ್ಣನವರು ಯಾವ ರೀತಿಯಲ್ಲಿ ಹೇಳ್ತಾರೆ ನೋಡಿ. ಮೊದಲು ಅಂತರಂಗದೊಳಗೆ ಇಳಿದುಬಿಟ್ಟು, ಅಂತರಂಗದೊಳಗೆ ಧ್ಯಾನಸ್ಥನಾಗಿ ಮನದ ಕೊನೆಯ ಮನೆಯ ಮೇಲೆ ಹೋಗಿ ಅಲ್ಲಿ ಇರುವಂತಹ ದಾಸೋಹಿ ಕೂಡಲ ಸಂಗಮದೇವನನ್ನ ಕಂಡಂತಹ, ತನ್ನ ಪ್ರತಿಬಿಂಬವನ್ನ ಕಂಡಂತಹ, ತಾನೇ ಆತ ಆತನೇ ತಾನು ಎನ್ನುವಂತಹ ಭಾವನದಲ್ಲಿ ಬಂದ ಮೇಲೆ ನಾನೆನ್ನೋದು ಹೋಗ್ಬಿಡ್ತದೆ. ಎಲ್ಲವೂ ಒಂದೇ ಆಗಿ ಕಂಡ ಮೇಲೆ ಅದು ನಿರವಯವ ಲಿಂಗ. ಅಂತಹ ಅಂತರಂಗದೊಳಗಿದ್ದ ನಿರವಯವ ಲಿಂಗವನ್ನು ಸಾವಯವ ಲಿಂಗವ ಮಾಡಿ ಶ್ರೀ ಗುರುಸ್ವಾಮಿ ಕರಸ್ಥಲಕ್ಕೆ ತಂದುಕೊಟ್ಟನಾಗಿ. ಶ್ರೀ ಗುರುಸ್ವಾಮಿ ಯಾರು? ನನ್ನ ಅರಿವು ಅದನ್ನ ನಿರಂತರವಾಗಿ ನೆನೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಅದನ್ನ ಇಷ್ಟಲಿಂಗವಾಗಿ ಕೈಯಲ್ಲಿ ತೆಗೆದುಕೊಳ್ತೇನೆ ನಾನು. ಬಸವಣ್ಣನವರು ಸ್ವಯಂವಾಗಿ ಅದನ್ನ ಕೈಯಲ್ಲಿ ತೆಗೆದುಕೊಂಡು ತಾವೇ ಶ್ರೀ ಗುರುವಾಗ್ತಾರೆ. ತೆಗೆದುಕೊಂಡು ಅದನ್ನ ಸಾವಯವ ಲಿಂಗವಾಗಿ ಕಣ್ಣಿಗೆ ಕಾಣುವಂತಹ, ಅದು ಕಣ್ಣಿಗೆ ಕಾಣ್ತಾ ಇದ್ರು ಸಹಿತ ನಿರಾಕಾರ ಸ್ವರೂಪವೇ. ಅದಕ್ಕಾಗಿ ಆ ಇಷ್ಟಲಿಂಗವನ್ನೇ ಧ್ಯಾನಿಸುತ್ತಾ ನೋಡುತ್ತಾ ಅದು ಸಾಕ್ಷಿ ಚೈತನ್ಯವಾಗಿ ನಮಗೆ 24/7 ಇರೋದ್ರಿಂದ ನನ್ನ ಅವಗುಣಗಳಾಗಲಿ, ನನ್ನ ಯಾವುದಾದ್ರೂ ದಾರಿ ತಪ್ಪಿದ ಮರೆವಿನ ಗುಣಗಳಾಗಲಿ ಅವುಗಳನ್ನ ಮಾಡದ ಹಾಗೆ ನಾನು ಚೈತನ್ಯ ಸ್ವರೂಪಿ ಅನ್ನೋದನ್ನ ನೆನಪಿಗೆ ಇರೋದಕ್ಕೆ ಎದೆ ಮೇಲೆ ಧರಿಸಿಕೊಂಡು ಸಾಧನೆ ಮಾಡಿದಂತಹ ಭಕ್ತರಿಗೆ ಕೊನೆಗೆ ಏನಾಗ್ತದೆ? ಆತನ ಅಂತರಂಗ ಬದಲಾಗ್ತದೆ. ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಬದಲಾವಣೆಗಳು ಕಂಡು ಬರ್ತವೆ. ಆವಾಗ ಆ ಇಷ್ಟಲಿಂಗವೇ ಅಂತರಂಗವನ್ನು ಆವರಿಸಿ, ಅಂತರಂಗದ ಕರ್ಣಗಳೇ ಕಿರಣಗಳಾಗಿ, ಅಂತರಂಗದ ಕರ್ಣಗಳು ಮನಬುದ್ಧಿ ಅಹಂಕಾರ ಚಿತ್ತ, ಇವು ಅಂತರಂಗದ ಇವು ಕರ್ಣಗಳು, ಇವು ಲಿಂಗದ ಕಿರಣಗಳಾಗಿ, ಚೈತನ್ಯದ ಕಿರಣಗಳಾಗಿ, ಶಿವ ಕಿರಣಗಳಾಗಿ ಬೆಳಗ್ತದೆ. ಆತ ವ್ಯಕ್ತಿ ಬದಲಾಗಿ ಬಿಡ್ತಾನೆ. ಆ ಚೈತನ್ಯದ ಅಂಶವೇ ಪ್ರಾಣಲಿಂಗವು. ಆತ ನಡೆ ನುಡಿಯಲ್ಲಿ ಸಹಜವಾಗಿ ಈ ಗುಣಗಳು ಅಳವಟ್ಟು ಬಿಡ್ತವೆ. ಆತನ ನಡೆ ನುಡಿ ಲಿಂಗವಾಗ್ತದೆ. ಆತನಿಗೆ ಗೊತ್ತಾಗ್ತದೆ ಈ ಮೂಲ ಚೈತನ್ಯವೇ ಭಾವಲಿಂಗವು. ತಾನು ಪ್ರಾಣಲಿಂಗವಾದ್ರೆ ಎಲ್ಲರಲ್ಲಿಯೂ ಪ್ರಾಣಲಿಂಗವಾಗಿ ಇರುವಂತಹ ಮೂಲ ಚೈತನ್ಯವಿದೆಯಲ್ಲ, ಅದು ಭಾವಲಿಂಗ, ಭಾವದಲ್ಲಿ ಒಂದೇ ಇರುವಂತಹ ಲಿಂಗ ಅನ್ನೋದು ಗೊತ್ತಾದ್ಮೇಲೆ ಇದನ್ನರಿದು ನೋಡುವ ನೋಟ ಭಾವ ಪರಿಪೂರ್ಣವಾಗಿ ತಾನು ತಾನಾಗಲ್ಲದೆ ಇಲ್ಲಿ ತಾನು ತಾನಾಗಬೇಕು. ತಾನು ಅನ್ನೋದು ಚೈತನ್ಯ ಸ್ವರೂಪ. ಚೈತನ್ಯವಾಗಿರುವಂತಹದ್ದು ಮರಿವಿನಲ್ಲಿದ್ದಾಗ ಪ್ರಾಣವಾಗಿರ್ತದೆ. ತಾನು ಆದಾಗ ಲಿಂಗವಾಗ್ತಾನೆ. ಆವಾಗ ಆತ ಜಂಗಮವೂ ಆಗ್ತಾನೆ. ಎಲ್ಲೆಡೆಯಲ್ಲಿಯೂ ತನ್ನ ವಿಸ್ತಾರ ಕಂಡು ಬರ್ತದೆ ಜಂಗಮವಾಗಿ. ಅದಕ್ಕೆ ಬಸವಣ್ಣನವರ ಬಗ್ಗೆ ಮಡಿವಾಳ ಮಾಚಿದೇವರು ಹೇಳ್ತಾರೆ, ಶಿವ ತಾನೀತ ಮರ್ತ್ಯಲೋಕವ ಪಾವನವ ಮಾಡಲು ಅನಾದಿ ಸಂಸಿದ್ಧ ಘನಮಹಿಮನಾಗಿ, ಅನಾದಿಯಿಂದ ಸಂಸಿದ್ಧನಾಗಿದ್ದಾನೆ ಚೈತನ್ಯ ಸ್ವರೂಪದಲ್ಲಿ. ಅಂತಹ ಘನಮಹಿಮ ಬಸವಣ್ಣ ಅಂತ. ಅಂದ್ರೆ ಶಿವ ಅಂದ್ರೆ ಏನಂತ ತೋರಿಸ್ಕೊಡ್ತಾರೆ. ಎಕ್ಸಾಂಪಲ್ಗೆ ಪೌರಾಣಿಕರು ಬೇರೆ ಬೇರೆ ತೋರಿಸ್ಕೊಡ್ತಾರೆ, ಅವೆಲ್ಲವೂ ಸುಳ್ಳು. ನಿಜವಾದ ಶಿವ ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಭವಿ, ಒಬ್ಬ ಮರಿವಿನಲ್ಲಿದ್ದಂತಹ ಮಾನವ ಶಿವ ಆಗುವಂತಹ ಸಾಧ್ಯತೆಗಳು ಇದು ಶರಣ ಧರ್ಮ ನಮಗೆ ತೋರಿಸಿಕೊಡ್ತದೆ. ಒಬ್ಬ ವ್ಯಕ್ತಿ ಒಂದು ಶರಣನಾಗಬೇಕು, ಇಲ್ಲ ಭವಿಯಾಗಿ ರಾಕ್ಷಸನಾಗಬೇಕು. ಎರಡರಲ್ಲಿ ಒಂದಾಗಕ್ಕೆ ಸಾಧ್ಯ. ಆತ ಮಾನವನಾಗಿ ಇರಲಿಕ್ಕೆ ಸಾಧ್ಯವಿಲ್ಲ.
ಇದು ಮಾನವ ಧರ್ಮ ಅಲ್ಲ, ಇದು ಶರಣ ಧರ್ಮ. ಮಾನವರನ್ನು ದೇವತ್ವಕ್ಕೆ ಎತ್ತಿಕೊಂಡು ಹೋಗುವಂತಹ ಧರ್ಮ ಇದು. ಬೇರೆ ಧರ್ಮಗಳಲ್ಲಿ ಜಡತ್ವಕ್ಕೆ ಒಳಗಾಗಿ ಅವರು ಇಲ್ಲಿ ಮರ್ತ್ಯಲೋಕವನ್ನ ನರಕಲೋಕವನ್ನಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ರಾಜಕಾರಣಿಗಳು, ಕಾವಿಧಾರಿಗಳು ಅಷ್ಟೇ ಅಲ್ಲ, ಬೇರೆ ಎಲ್ಲಾ ಧರ್ಮದ ಮುಲ್ಲಾಗಳಾಗಲಿ, ಪಾದ್ರಿಗಳಾಗಲಿ, ಇವರೆಲ್ಲರೂ ದಾರಿ ತಪ್ಪಿಸಿದವರೇ. ಎಲ್ಲರೂ ಎಲ್ಲಿವರೆಗೆ ತನ್ನ ತಾನರಿತು ತಾನು ತಾನಾದಲ್ಲದೆ ಇದಿರಿಟ್ಟು ತೋರುವುದಿಲ್ಲವಾಗಿ. ಇದಿರಿಟ್ಟು ತೋರೋದಿಲ್ಲ ಅದು. ನೋಡ್ತೀನಿ ಅಂದ್ರೆ ಇಷ್ಟಲಿಂಗ ಇದಿರಿಟ್ಟು ತೋರ್ತಾ ಇರೋದೇನೆ ನಾನು ಲಿಂಗ ಅಂದ್ರೆ ಹಂಗ ಕಾಣಲ್ಲ ಅದು. ತಾನು ತಾನಾದಾಗ ತನ್ನ ಅರಿವಿನ ಸ್ವರೂಪ, ಗುರು ಆಚಾರದ ಸ್ವರೂಪ, ಲಿಂಗ ಅನುಭವದ ಸ್ವರೂಪ, ಜಂಗಮ ಅನ್ನೋದು ಗೊತ್ತಾದಾಗ, ಕಾಯದೊಳಗೆ ಗುರುಲಿಂಗ ಜಂಗಮದ ಆಯತದ ಅನುಭವವಾದಾಗ ಆವಾಗ ಅಖಂಡವಾದಂತಹ ಪರಿಪೂರ್ಣವಾದಂತಹ ನಿಜ ತಾನೇ ಕೂಡಲ ಸಂಗಮ ದೇವ. ನಾನ್ ಕೂಡಲ ಸಂಗಮ ದೇವ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು ಜರೂರಿ ಇಲ್ಲ. ಅದು ಶಬ್ದಕ್ಕೆ ಬಂದದ್ದು ಸೂತಕ. ಅದು ಘನವು ಮನ ಕಂಡು ಅಗನೊಂದು ಮಾತಿಂಗೆ ತಂದರೆ ಅದಕ್ಕದಿ ಕಿರಿದು ಅನ್ಬೇಕಾಗಿಲ್ಲ. ಇರ್ಬೇಕು ನಾವು ಆ ತರ ಅಖಂಡವಾಗಿ ಎಲ್ಲರಲ್ಲಿಯೂ ಬೆಳಗುತ್ತಿರುವಂತಹ ಚೈತನ್ಯ ನನ್ನಲ್ಲಿಯೂ ಬೆಳಗ್ತಾ ಇದೆ ಅಂದಾಗ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವದಲ್ಲಿ ಕೇವಲ ಮನುಷ್ಯರಷ್ಟೇ ಅಲ್ಲ, ಸಕಲ ಜೀವಾತ್ಮರುಗಳ ಬಗ್ಗೆ ನಮ್ಮಲ್ಲಿ ದಯೆಯ ಭಾವ, ಒಳ್ಳೆಯ ಭಾವ ಉಂಟಾಗಿ ನಾವು ದಾಸೋಹಿಗಳಾಗ್ತೇವೆ. ನಾನು ಲಿಂಗವಾಗಿ ದಾಸೋಹವಾಗ್ತೇನೆ ಜಂಗಮಕ್ಕೆ, ಆ ಲಿಂಗವೇ ಭಕ್ತ. ಇನ್ನು ಹೊರಗಡೆ ಅಂತರಂಗದೊಳಗೆ ಹೋಗೋದಷ್ಟೇ ಅಲ್ಲ, ಅದು ಕರಸ್ಥಲಕ್ಕೆ ಬರುತ್ತದೆ. ಈ ಕರಸ್ಥಲಕ್ಕೆ ಬಂದ ಲಿಂಗ ಅಂತರಂಗದಿಂದ ಅದು ಕ್ರಿಯಾತ್ಮಕವಾಗಿ ಲಿಂಗವಾಗ್ತದೆಯಲ್ಲ, ಅದೇ ರೀತಿ ಬಹಿರಂಗದಲ್ಲಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅದೂ ಸಹಿತ ಅಷ್ಟೊಂದು ಅಗಮ್ಯ, ಅಷ್ಟೊಂದು ಜಗದಗಲವಾಗಿದ್ರು ಸಹಿತ ಅದು ಅಗಮ್ಯ. ಯಾಕಂದ್ರೆ ಅದು ಚೈತನ್ಯ, ಅದು ವಸ್ತುವಲ್ಲ ಹಿಡಿದುಕೊಳ್ಳೋದಕ್ಕೆ, ಕಾಣೋದಕ್ಕೆ ದೃಶ್ಯ ಅಲ್ಲ, ಅದು ಸ್ವಯಂ ದ್ರಷ್ಟ. ನಾನು ದ್ರಷ್ಟ ಆದಾಗ ಆ ದ್ರಷ್ಟ ನಮಗೆ ಅನುಭವಕ್ಕೆ ಬರ್ತಾನೆ. ಬಂದಾಗ ಅದು ಅಗೋಚರವಾಗಿದ್ದುದು ನನಗೆ ಗೋಚರವಾಗ್ತದೆ. ಅದು ಅಪ್ರತಿಮ, ಪ್ರತಿಮೆ ಮಾಡಕ್ಕಾಗಲ್ಲ. ಆದ್ರೆ ನನ್ನಲ್ಲಿ ನಿರಾಕಾರದ ಪ್ರತಿಮೆ, ಅದು ನನ್ನಲ್ಲಿ ಅನುಭವಕ್ಕೆ ಬಂದ ಮೇಲೆ ಎಲ್ಲೆಡೆಯಲ್ಲಿಯೂ ಸಹಿತ ಆ ನಿರಾಕಾರದ ಅಪ್ರತಿಮ ಲಿಂಗ ನಮಗೆ ಲಿಂಗವಾಗಿ, ಅಪ್ರತಿಮವಾದ ಲಿಂಗ ಎಲ್ಲೆಡೆಯಲ್ಲಿಯೂ ಸಹಿತ ನಮಗೆ ಎಲ್ಲಾ ರೂಪಗಳಲ್ಲಿ ಕಂಡು ಬರ್ತದೆ. ನೀವೆಲ್ಲರೂ ಸಹಿತ ನಮ್ಮ ಪಾಲಿಗೆ ಜಂಗಮವೇ, ಜಗತ್ತಿನಲ್ಲಿ ಕಂಡದ್ದೆಲ್ಲವೂ ನನಗೆ ಜಂಗಮ, ನಾನು ಭಕ್ತ ಅನ್ನುವಂತಹ ಭಾವನದಲ್ಲಿ ಬಸವಣ್ಣನವರು ಬಂದು ಅವರ ನಡೆನುಡಿ ಬದಲಾಗ್ತದಲ್ಲ, ಅದು ಕರಸ್ಥಲಕ್ಕೆ ಬಂದು ಚುಳುಕಾಗುವಂತಹದ್ದು. ಈ ರೀತಿಯಲ್ಲಿ ಅಂತರಂಗದಿಂದ ಬಂದಂತಹ ಜ್ಞಾನ ಅದು ಬಹಿರಂಗದಲ್ಲಿ ಭಕ್ತಿಯಾಗ್ತದೆ, ಕ್ರಿಯಾತ್ಮಕವಾಗ್ತದೆ. ಮತ್ತೆ ಬಹಿರಂಗದಿಂದ ಬಂದಂತಹ ಜಗದಗಲ ಮುಗಿಲಗಲವಾದಂತಹ ನಿರಾಕಾರ ಚೈತನ್ಯ, ನಿರಾಕಾರ ಸ್ವರೂಪವಾದಂತಹ ಇಷ್ಟಲಿಂಗ ಅದು ಅಂತರಂಗಕ್ಕೆ ಹೋಗಿ ಜ್ಞಾನವಾಗ್ತದೆ. ಜ್ಞಾನ ಮತ್ತು ಭಕ್ತಿ, ಭಕ್ತಿ ಮತ್ತು ಜ್ಞಾನ ಎರಡರಲ್ಲಿಯೂ ಸಹಿತ ಸಮ್ಮಿಳಿತವಾಗಿ ಅದನ್ನ ಕರತಲಾಮಲಕವಾಗಿ ತೋರಿಸ್ಕೊಡ್ತಾರೆ ಬಸವಣ್ಣನವರು. ಮುಂದೆ ಪ್ರಸಾದದ ಪೂರ್ವಾಶ್ರಯವನ್ನ ಕಳೀತಾರೆ ಬಸವಣ್ಣನವರು. ಪ್ರಸಾದ ಅಂತಂದ್ರೆ ಏನು? ಆವಾಗ ಏನ್ ಮಾಡ್ತಾ ಇದ್ರು, ಇಷ್ಟಲಿಂಗಕ್ಕೆ ಅರ್ಪಿಸಿ ಮೃಷ್ಟಾನ್ನವನ್ನುಂಡು ಇಷ್ಟಾರ್ಥ ಸಿದ್ಧಿಯ ಪಡೆದೆ ಎಂಬ ಮರುಳುಗಳು ನೀವು ಕೇಳಿರೆ, ಪ್ರಾಣಲಿಂಗ ಸ್ಥಳ ನಿಮಗೆಲ್ಲಿ ಅದು, ಪ್ರಸಾದ ಸ್ಥಳ ನಿಮಗೆಲ್ಲಿ ಅದು. ಓಗರವನ್ನುಂಡು ಆಗಾದೆನೆಂದಡೆ ಮೂಗ ಕೊಯ್ಯ ಮಾಡ್ಬನೆ ನಮ್ಮ ಕೂಡಲ ಸಂಗಮ ದೇವನು. ಅದಕ್ಕೆ ಹೇಳ್ತಾರೆ ನಿಜವಾದ ಪ್ರಸಾದ ಅಂದ್ರೆ ಏನಂತ ಹೇಳ್ತಾರೆ ಮತ್ತೆ ಬಸವಣ್ಣನವರು. ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು ಉಪದೇಶವ ಕೊಟ್ಟು ಗುರುವಾದ, ಕರಸ್ಥಲಕ್ಕೆ ಬಂದು ಲಿಂಗವಾದ, ಹಸರವಾದ ಪ್ರಪಂಚವನ್ನಳಿದು ದಾಸೋಹವ ಮಾಡಿಸಿಕೊಂಡು ಜಂಗಮವಾದ, ಇಂತಿ ಗುರುಲಿಂಗ ಜಂಗಮ ಒಂದೇ ಅಲ್ಲದೆ ಭಿನ್ನವಿಲ್ಲ, ಈ ಮೂರಕ್ಕೆ ಮೂರನಿತ್ತು ಮೂರನೊಂದು ಮಾಡಬಲ್ಲಡೆ ಆತ ಪ್ರಸಾದ ಕಾಯನಯ್ಯ ಕೂಡಲ ಸಂಗಮ ದೇವ. ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು ನಮ್ಮ ಅರಿವಿನಲ್ಲಿ ನಮ್ಮ ಅನಾದಿ ಸ್ವರೂಪ ಜಂಗಮ ಸ್ವರೂಪವನ್ನು ತಿಳಿದುಕೊಂಡ ಮೇಲೆ ಅದುವೇ ನಮ್ಮಲ್ಲಿ ಸ್ವಯಂ ಉಪದೇಶವನ್ನ ಕೊಡ್ತದೆ, ಅದುವೇ ನಮಗೆ ಮಾರ್ಗದರ್ಶನ ಮಾಡ್ತದೆ. ಆವಾಗ ನಾನು ಅರಿವಿನಿಂದ ಗುರುವಾಗ್ತೇನೆ. ಆಚಾರದಲ್ಲಿ ಕರಸ್ಥಲಕ್ಕೆ ಬಂದು ಲಿಂಗವಾಗ್ತದೆ, ಅದು ನಮ್ಮ ಆಚಾರ ಬದಲಾಗ್ತದೆ. ಈ ಪ್ರಪಂಚದ ಒಂದು ಅಟ್ಯಾಚ್ಮೆಂಟ್ ಇದರಲ್ಲಿ ನಮಗೆ ಕರ್ತಾಗ್ಬಿಡ್ತದೆ. ಎಲ್ಲವನ್ನ ನಾವು ಪಡೆದುಕೊಳ್ಬೇಕು, ಆದ್ರೆ ಒಂದು ಲಿಮಿಟ್ ಹಾಕಿಕೊಳ್ಳುವಂತಹದ್ದು. ಅದರ ಹಿಂದೆ ಹಂಗೆ ಹೋಗ್ಬಿಡೋದಲ್ಲ, ಲಿಮಿಟ್ ಹಾಕಿಕೊಂಡು ಆ ಪ್ರಪಂಚದ ವ್ಯಾಮೋಹವನ್ನ ಅಳಿದು ತಾನೇ ಸ್ವಯಂ ಜಂಗಮವಾಗ್ತಾನೆ. ಯಾಕೆ ಅಂತಂದ್ರೆ ದಾಸೋಹವ, ಅಲ್ಲಿ ದಾಸೋಹಿ ಕೂತ್ಕೊಂಡಿದ್ದಾನಲ್ಲ ಕೂಡಲ ಸಂಗಮ ದೇವ, ಆತನಿಂದ ದಾಸೋಹ ಮಾಡಿಸಿಕೊಂಡ ಭಕ್ತನೇ ಜಂಗಮ. ದಾಸೋಹ ಮಾಡಿಸಿಕೊಂಡು ಜಂಗಮವಾಗಿ ತನ್ನ ದೇಹಭಾವ, ಜೀವಭಾವ ಮತ್ತು ಭಾವದಲ್ಲಿ ಇರುವಂತಹ ಭ್ರಮೆ, ಈ ಮೂರನ್ನ ಅಳಿದು ಹೋಗೋದಂದ್ರೆ ಈ ಮೂರಕ್ಕೆ, ಗುರುಲಿಂಗ ಜಂಗಮಕ್ಕೆ ಈ ದೇಹಭಾವ, ಜೀವಭಾವ ಮತ್ತು ಭಾವದ ಭ್ರಮೆಯನ್ನ ಇಟ್ಟು ಅಂದ್ರೆ ಬಿಟ್ಟು ಆತ ಮೂರನೊಂದು ಮಾಡಬಲ್ಲಡೆ ಆತ ಪ್ರಸಾದ ಕಾಯ. ಅಂತಹ ಪ್ರಸಾದ ಕಾಯ, ಆತನ ಮನದಲ್ಲಿನ ಪ್ರಸನ್ನತೆ ಬರ್ತದೆ ಆತನಿಗೆ, ಅದಕ್ಕಾಗಿ ಆತ ಪ್ರಸಾದ ಕಾಯ. ಬೇಕು ಬೇಡೆನ್ನದೆ, ಉರಿ ಬರಲಿ ಸಿರಿ ಬರಲಿ, ಎಲ್ಲದರಲ್ಲಿಯೂ ಸಮನ್ವತೆಯನ್ನು ಕಳೆದುಕೊಂಡು ಪ್ರಸನ್ನರಾಗಿರುವಂತಹ ಭಾವ ಇರುತ್ತೆ ಅಲ್ಲ, ಅದು ಆತ ಪ್ರಸಾದಿ ಅನ್ನುವಂತಹದ್ದಲ್ಲಿ ಬಸವಣ್ಣನವರು
ಪ್ರಾಣಲಿಂಗ ಮತ್ತು ಜಂಗಮದ ಲಾಂಛನ ಮತ್ತು ಪ್ರಸಾದ ಈ ಮೂರು ತ್ರಿವಿಧದ ಪೂರ್ವಾಶ್ರಯವನ್ನ ಕಳೀತಾರೆ ಬಸವಣ್ಣನವರು ಅಂತ ಚನ್ನಬಸವಣ್ಣನವರು ಕ್ಲಿಯರ್ ಆಗಿ ಹೇಳ್ತಾರೆ. ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಅದಕ್ಕೆ ಆಡ್ ಮಾಡ್ತಾರೆ, ಪ್ರಸಾದ ಅನ್ನೋ ಶಬ್ದ ಕರ್ಣಾದಿಗಳೆಲ್ಲ ಪರಶಿವನೆಂದ ಬಳಿಕ ಆ ಕರ್ಣಾದಿಗಳ ಭೋಜನ ಕೊಳ್ಳು ಎನ್ನಬಾರದೆಂದು ಪರಶಿವ ಪ್ರಸಾದವೆಂಬ ನಾಮವಿಟ್ಟನಯ್ಯ ಶ್ರೀಗುರು. ನಾವು ಊಟ ಮಾಡೋದಕ್ಕೆ ಪ್ರಸಾದ ಅಂತ ಹೆಸರಿಡ್ತೀವಿ, ಇಟ್ಟಿದೀವಿ. ಯಾಕೆ ಇಡ್ತಾರೆ ಅಂದ್ರೆ ಎಲ್ಲ ನಮ್ಮಲ್ಲಿರುವಂತಹ ಚೈತನ್ಯ ಸ್ವರೂಪ ಆತನೇ ಶಿವನೆಂದ ಬಳಿಕ ಆತನಿಗೆ ಭೋಜನ ಕೊಳ್ಳು ಅನ್ನಬಾರದು ನಾವು ಅಂತ, ಅದು ಇನ್ಸಲ್ಟ್ ಆಗುತ್ತೆ ಅಂದ್ಬಿಟ್ಟು ಆ ರೀತಿಯಲ್ಲಿ ಪರಶಿವ ಪ್ರಸಾದವೆನ್ನುವಂತಹ ಈ ಆಹಾರಕ್ಕೆ ಪರಶಿವ ಪ್ರಸಾದವೆಂಬ ನಾಮವಿಟ್ಟನಯ್ಯ ಶ್ರೀಗುರು ಬಸವಣ್ಣನವರು ಅದಕ್ಕೆ ಪ್ರಸಾದ ಅಂತ ಹೆಸರಿಟ್ಟಿರ್ತಾರೆ. ಆವಾಗ ಪ್ರಸನ್ನತೆಯೂ ಸಹಿತ ಮನದ ಪ್ರಸನ್ನತೆಯೂ ಪ್ರಸಾದವೇ. ಆ ಭಾವದಲ್ಲಿ ಶಿವಭಾವದಲ್ಲಿ ಸ್ವೀಕರಿಸಿದ್ದೆಲ್ಲವೂ ಬೇಕು ಬೇಡನೆದೆ ಸ್ವೀಕರಿಸಿದ್ದೆಲ್ಲವೂ ಸಹಿತ ಪರಶಿವ ಪ್ರಸಾದವಾಗ್ತದೆ ಅಂತ ಹೇಳಿ, ಆ ಕಾರಣ ಬಂದ ಪ್ರಸಾದವೆಲ್ಲ ಶಿವಪ್ರಸಾದವೆಂದು ಮುಂಜಿಸಬೇಕಲ್ಲದೆ ಕಟು ಆಮ್ಲತಿತ್ತವೆಂದು ಭೋಗಿಸಿದಡೆ ಭವತಪ್ಪದು ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಇದು ಪ್ರಸಾದದ್ದು ಊಟದ್ದಾಯ್ತು. ಅಷ್ಟೇ ಅಲ್ಲ, ಜೀವನದಲ್ಲಿ ಬರುವಂತಹ ಒಳಿತು ಕೆಡುಕುಗಳು ಎಲ್ಲವೂ ಸಮಚಿತ್ತವಾಗಿ ತೆಗೆದುಕೊಳ್ಳುವುದೇ ಪ್ರಸಾದ. ಇಂತಹ ಪ್ರಸಾದಿಯಾದಂತಹ ಪರ್ಫೆಕ್ಟ್ ಆದಂತಹ ಭಕ್ತ ಆತ ನಡೆದು ನುಡಿದಿದೇ ಪಾದೋದಕ. ಆತನ ಮಾತುಗಳು ಅವು ಚೈತನ್ಯದ ಭಾವದ ಮೇಲೆ ನಿಂತುಕೊಂಡಿರ್ತವೆ. ಚೈತನ್ಯವೇ ನೆಲೆ ಆಗಿರ್ತದೆ, ಚೈತನ್ಯವೇ ಪಾದ ಆಗಿರೋದ್ರಿಂದ ಅದು ಸಹಜವಾಗಿ ಹರಿತದೆ. ಉದಕ ನೋಡಿ ಯಾವಾಗ್ಲೂ ಸಹಜವಾಗಿ ಮೇಲಿಂದ ಕೆಳಗೆ ಹರಿತಾ ಹೋಗ್ತದೆ, ಅದೇನು ಪ್ರಯತ್ನ ಪಡೋದಿಲ್ಲ. ಅದೇ ರೀತಿಯಲ್ಲಿ ಆ ಶರಣನ ಜೀವನ ನಡೆ ನುಡಿ ಇತರರಿಗೆ ಕಂಡು ಬರ್ತದೆ. ಅದನ್ನ ನೋಡಿದವರು ಸಹಿತ ಶರಣರ ಸಂಘದಲ್ಲಿ ಇದ್ದವರು ಬಸವಣ್ಣ ನಿನ್ನ ಕಂಡು ಕಂಡು ನಾನು ಸಹಿತ ಬಯಲಾದೆ ಅನ್ನುವಂತಹ ಅಮೋಘವಾದಂತಹ ಶರಣ ಧರ್ಮವನ್ನ ಬಸವಣ್ಣನವರು, ಬಸವಾದಿ ಶರಣರು ಎಲ್ಲರೂ ಸೇರಿ ನಮಗೆ ಕೊಟ್ಟರು. ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಕಾವಿ ಕಾಷಾಯಾಂಬರಗಳೇ ಆಗಲಿ, ಜಡ ಲಿಂಗಗಳೇ ಆಗಲಿ, ಮೌಢ್ಯತೆ ಆಗಲಿ ಎಲ್ಲವನ್ನ ಕಳೆದು ಸ್ಪಷ್ಟವಾಗಿ ಸ್ವಚ್ಛವಾದಂತಹ ಪರಿಪೂರ್ಣವಾದಂತಹ ಧರ್ಮವನ್ನ ಕೊಟ್ಟರು ನಮಗೆ ಶರಣರು ಅಂತ ಹೇಳುತ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ತಮಗೂ ಕೂಡ ಶರಣಾರ್ಥಿಗಳು. ಬಹಳಷ್ಟು ಅದ್ಭುತವಾಗಿ ಮಾತಾಡಿದ್ರಿ. ನಿಜವಾಗ್ಲೂ ಜಂಗಮ ಅಂತಕ್ಕಂಥದ್ದು ಕೇವಲ ಜಾತಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಆದ್ರೆ ಅದು ಜಂಗಮ ಅಂತಕ್ಕಂಥದ್ದು ಜಾತಿ ಅಲ್ಲ, ಅದೊಂದು ಅನುಭವ ಅಂತ ಹೇಳಿದ್ರಿ. ಪಾದೋದಕ ಪ್ರಸಾದ ಎಲ್ಲದರ ಅರ್ಥ ಕೂಡ ನಮ್ಮ ತಿಳುವಳಿಕೆಯನ್ನ ಜನರ ತಿಳುವಳಿಕೆಯನ್ನು ಬದಲಾಯಿಸದೆ ಆಗ್ಲಿಕ್ಕೆ ಸಾಧ್ಯ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತೆಲ್ಲ ಆಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ತಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ರಿ, ನಮ್ಗೆಲ್ಲ ವಿಚಾರವನ್ನು ಹಂಚ್ಕೊಂಡ್ರಿ ಸರ್. ತುಂಬಾ 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 ಹೃದಯದ ಧನ್ಯವಾದಗಳು ತಮ್ಗೆ ವೇದಿಕೆಯ ಪರವಾಗಿ. ಜೊತೆಗೆ ಈಗ ಮುಂದಿನ ಕಾರ್ಯಕ್ರಮ ಮಾರ್ಗದರ್ಶನ ನುಡಿಗಳನ್ನಾಡಲಿದ್ದಾರೆ ನಮ್ಮ ವೇದಿಕೆಯ ಅಮ್ಮ ಶಾರದಮ್ಮ ಅವರು. ಇಲ್ಲ ಅಂತ ಕಾಣ್ತಿದ್ರು, ನಾನೇ ಮಾತಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಯ್ಯನ್ಮ. ಪ್ರಚಲಿತ ವಿದ್ಯಮಾನಗಳಲ್ಲಿ ಜಂಗಮ, ಭಕ್ತ, ವಿರಕ್ತ ಮಠಗಳು ಎಷ್ಟೊಂದು ಚರ್ಚೆಗೆ ಒಳಗಾಗಿವೆ ಅಂತಂದ್ರೆ ಬಹುಶಃ ಇವೆಲ್ಲವಕ್ಕೂ ಕೂಡ ಪರಿಹಾರ ಅನ್ನುವ ಹಾಗೆ ಶ್ರೀ ಶಿವಶರಣಪ್ಪ ಮದ್ದೂರವರು ಇವತ್ತಿನ ಉಪನ್ಯಾಸ, ಅದರ ವಿಕೃತವಾದಂಥ ಚೈತನ್ಯ, ಧರ್ಮ, ಲಿಂಗವಂತ ತಿಳುವಳಿಕೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿಕೊಟ್ರು. ಬಸವ ಪೂರ್ವ ಯುಗ, ಬಸವ ಯುಗ, ಬಸವೋತ್ತರ ಕಾಲದ ಈ ದ್ವಂದ್ವಗಳು, ನಾಟಕಗಳು, ದೊಂಬರಾಟಗಳು ಎಲ್ಲವನ್ನ ಬಹಳ ನೇರವಾಗಿ ಒಂದೊಂದು ಹಂತಕ್ಕೆ ಅತ್ಯಂತ ಘನಾಚಾರಿಯಾಗಿ ಪಂಚಪೀಠದವರನ್ನ ಕೂಡ ನೇರವಾಗಿ ತೆಗೆದುಕೊಂಡ್ರು. ಆದರೆ ಇಲ್ಲಿ ನಮಗೆ ಪಂಚಪೀಠದವರಾಗ್ಲಿ, ವಿರಕ್ತರಾಗ್ಲಿ ಅಥವಾ ಬಸವಪರ ಮಠಗಳಾಗ್ಲಿ ಇವತ್ತು ಎಲ್ಲವೂ ಕೂಡ ಬಸವಣ್ಣನ ಹೆಸರಿನೊಳಗೆ ಉದ್ದಿಮೆಯನ್ನಾಗಿ ಮಾಡಿ ಬದುಕುವ ಒಂದು ವ್ಯವಸ್ಥೆಗೆ ಬಂದರು. ಯಾವ ಶರಣರು ಬ್ರಹ್ಮನಿರಸನ ಇದ್ರು ಆ ಬ್ರಹ್ಮನಿರಸವನ್ನ ತೆಗೆದಾಕಿ ಮತ್ತೆ ಭ್ರಮೆಯನ್ನ ಹುಟ್ಟಾಕ್ತಕ್ಕಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರು. ಅವರು ಹೇಳಿದಾಗೆ ಅಮುಗಿರಾಯಮ್ಮ ನನಗೆ ಯಾಕೆ ದಿಟ್ಟವಾಗಿ ಕಾಣ್ತಾಳೆ ಅಂದ್ರೆ ಯಾರೂ ಕೂಡ ಇಷ್ಟೊಂದು ತರಾಟೆಯಾಗಿ ತೆಗೆದುಕೊಳ್ಳಲಾರದಂತ ಅಮುಗಿರಾಯಮ್ಮ ನೇರವಾಗಿ ಈ ಕಾವಿ ಕಾಷಾಯಾಂಬರ ಲಾಂಛನಗಳನ್ನ ಹೊತ್ತು ತಿರುಗತಕ್ಕಂಥವ್ರಿಗೆ ಅಥವಾ ಇವರು ಉತ್ತ ಪೋಷಕರು ಹೊಟ್ಟೆ ಉಪಜೀವನಕ್ಕಾಗಿ ಹಿಂಗೆಲ್ಲ ಮಾಡ್ತಾರ ಅಂತಕ್ಕಂಥ ತಿವಿಯುವ ಕೆಲಸವನ್ನ ಅಮುಗಿರಾಯಮ್ಮ ಮಾಡಿದ್ರು. ಇವೆಲ್ಲವನ್ನ ನೋಡಿದಾಗ ಅಂದ್ರೆ ವಿರಕ್ತ ಅಥವಾ ಜಂಗಮ ಎಷ್ಟೊಂದು ಸುಂದರವಾದ ವ್ಯವಸ್ಥೆ, ಅದಕ್ಕೆ ವ್ಯಾಖ್ಯಾನ ಕೊಟ್ಟರು ಬಸವಣ್ಣ. ಮರಕ್ಕೆ ಬಾಯಿ ಬೇರೊಂದು ಬುಡಕ್ಕೆ ನೀರಾದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮ. ಲಿಂಗ ಅಂತಕ್ಕಂಥದ್ದು ಒಂದು ಸ್ಥಾವರ ಅಂತಕ್ಕಂದ್ರೆ ಅದರ ನಿಜವಾದ ಬಾಯಿ ಜಂಗಮ ಐತಿ, ಅದಕ್ಕೆ ನೀವು ನೀಡುವಂತಕ್ಕಂಥ ಒಂದು ಸೂಚನೆಯನ್ನು ಬಸವಣ್ಣ ನೀಡ್ತಾರ. ನಾವರ ಬೌದ್ಧನ ಕಾಲದ ಶಾಕ್ರ ರಾಜ್ಯ, ನಾನು ನಿನ್ನೆ ಓದ್ಬೇಕಾದ್ರೆ ಅರಿಸ್ಟಾಟಲ್ನ ರಿಪಬ್ಲಿಕ್, ಬಸವಣ್ಣನ ಅನುಭವ ಮಂಟಪ ಮತ್ತು ಬಾಬಾ ಸಾಹೇಬರ ಸಂವಿಧಾನ, ನಾಲ್ಕನ್ನ ಕೂಡ ನಾನು ಕಳೆದ ಒಂದು ವಾರಗಳಿಂದ ಓದ್ತಾ ಇದ್ದೀನಿ ಏನಿದ್ರಾಗ ಇರಬಹುದು ಅಂತ.
ನಾವು ಗೌತಮ ಬುದ್ಧನ ಶಾಖರ ರಾಜ್ಯ ಆತನ ಪರಿಕಲ್ಪನೆ, ಯಾಕಂದ್ರೆ ರಾಜನೇ ಇದ್ದಾವ, ರಾಜನೀತಿಗಳು ಹೆಂಗಿತ್ತು ಅಂತಕ್ಕಂಥದ್ದನ್ನ. ಇಟ್ ವಾಸ್ ವೆರಿ ಬಿಗಿನಿಂಗ್ ಆಫ್ ಅ ಡೆಮೋಕ್ರೆಟಿಕ್ ಸಿಸ್ಟಮ್, ಒಂದು ಪ್ರಜಾಪ್ರಭುತ್ವ ಅಥವಾ ರಾಜ್ಯ ವ್ಯವಸ್ಥೆಯನ್ನ ಮಾಡಿದ್ರು. ಅದರ ನಂತರ ಹುಟ್ಟಿದಂತ 100 ವರ್ಷದ ಅರಿಸ್ಟಾಟಲ್ ರಿಪಬ್ಲಿಕ್ ಅಂತ ಕರೀತಾನ. ಅಲ್ಲಿ ಪ್ಲೂಟೋ ಮತ್ತು ಅರಿಸ್ಟಾಟಲ್ರು ಅಕಾಡೆಮಿ ಅಂತ ಮಾಡ್ತಾರ. ಇಟ್ ಇಸ್ ಓನ್ಲಿ ಫಾರ್ ದ ಇಂಟೆಲೆಕ್ಚುಯಲ್ ಪೀಪಲ್, ಮೇಲ್ವರ್ಗದ ಬುದ್ಧಿಜೀವಿಗಳ ಸಮೂಹ. ಅದರ ಬಸವಣ್ಣ ಮೇಲ್ವರ್ಗ ಅಂತಕ್ಕಂಥದ್ದಲ್ಲ, ಅನುಭವಕ್ಕೆ ಒಳಪಡ್ತಕ್ಕಂಥ ಎಲ್ಲ ಸ್ತರದ ಎಲ್ಲ ಸಮುದಾಯದ ವರ್ಗದವ್ರನ್ನ ಒಳಗೊಂಡು ಅನುಭವ ಮಂಟಪ ಮಾಡಿದ ಬಸವಣ್ಣ. ತದನಂತರ ಸುಮಾರು 900-800 ವರ್ಷಗಳ ನಂತರ ಬಾಬಾ ಸಾಹೇಬರು ಅದು ಸಂವಿಧಾನ, ಕಾನ್ಸ್ಟಿಟ್ಯೂಷನ್, ಅದಕ್ಕೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕಟ್ಕೊಂಡ್ರು. ಅಂದ್ರೆ ಇವರ ರಾಜಕೀಯ ಚಿಂತನೆಗಳ ಒಳಗ ಈ ಸ್ಥಾಪಿತಗೊಳ್ಳತಕ್ಕಂಥ ಒಂದು ಹಿತಾಸಕ್ತಿಗಳು ಅವ್ರು ಹೇಳಿದಾಗ ನೇರವಾಗಿ ಹೇಳಿದ್ರು. ಅವರು ಇಷ್ಟು ಮೊದಲು ಬರೀ ಅಂತಿದ್ದಿಲ್ಲ. ಅವರು ಬಹಳಷ್ಟು ಸಲ ಈ ಮಾತಾಜಿಯವರಾಗ್ಲಿ ಅಥವಾ ಮಠಗಳ ವರ್ಗ ಆಗ್ಲಿ ಕಾವ್ಯಗಳ ಬಗ್ಗೆ ಒಂದು ಸ್ವಲ್ಪ ಗೌರವ ಇತ್ತು. ಏನೋ ಮಾಡ್ತಾರ್ರಿ ಸರ್ ಅಂತ ತಿಳ್ಕೊಂಡು ಈ ವಿಷಯಕ್ಕಾಗಿ ನಮ್ಗೆ ಅವ್ರಿಗೆ ಸ್ವಲ್ಪ ತಿಕ್ಕಾಟಾಕಿತ್ತು. ಬಟ್ ಈಗ ನಾವು ಶಿವಶರಣಪುರ ವಿದ್ಯಾರ್ಥಿಗಳು ಈಗ ಮೇಲೆ ಅಂತಂದ್ರೂ ತಪ್ಪಾಗ್ಲಿಕ್ಕೆ, ಯಾಕಂದ್ರೆ ಅಷ್ಟೊಂದು ಸ್ಪಷ್ಟವಾಗಿ ಹೇಳಿದರು. ಅಂದ್ರೆ ನಮ್ಮ ಬಸವಣ್ಣನ ಈ ವೈಚಾರಿಕ ಸಾಂಸ್ಥೀಕರಣವಲ್ಲದಂತ ಒಂದು ಧರ್ಮಕ್ಕೆ ಸಾಂಸ್ಥೀಕರಣದ ಹಿತಾಸಕ್ತಿಯ ಒಂದು ಏನು ಸ್ವಾರ್ಥ ಮನೋಭಾವವನ್ನು ಹುಟ್ಟಾಕಿದವರು ಜಂಗಮ ಅಂತಕ್ಕಂಥ, ನಾ ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ಜಂಗಮ ಅಂತಕ್ಕಂಥ ಪವಿತ್ರವಾದಂಥ ಪದವನ್ನ, ಕ್ರಿಯೆಯನ್ನ ಒಂದು ಅತ್ಯಂತ ಅಪವಿತ್ರಗೊಳಿಸಿಕೊಟ್ರು, ವಿರೂಪಗೊಳಿಸಿದ್ರು ನಮ್ಮ ಇವತ್ತಿನ ಕಾಲದ ಮಠಾಧೀಶರು. ಅದೇ ರೀತಿಯ ಕಾವ್ಯಗಳು, ಕಾವ್ಯ ಕಾಷಾಯಾಂಬರ ಅಂತಕ್ಕಂಥದ್ದು ನಮ್ಮ ಶರಣರು ಒಪ್ಪೇ ಇಲ್ಲ. ಮತ್ತು ಇದು ಬಹಳ ಸನ್ಯಾಸ ಅಂತಕ್ಕಂಥದ್ರ ಮದುವೆ ಬಹಳ ವಿಚಿತ್ರ. ಅಂದ್ರೆ ಮದುವೆ ಆಗಲಾರ್ದು ಸನ್ಯಾಸ ಅಂತಂದ್ರ ಅಲ್ಲ. ನಮ್ಮ ಭಾವಗಳನ್ನ, ನಮ್ಮ ಅನಿಸಿಕೆಗಳನ್ನ, ಆಸಕ್ತಿಗಳನ್ನ, ಭೌತಿಕ ಅಥವಾ ಏನು ಎಲ್ಲವನ್ನ ತ್ಯಜಿಸ್ತಕ್ಕಂಥ ಎಲ್ಲರೂ ಸನ್ಯಾಸ ಆಗಬೇಕು. ಅದೊಂದು ಆಶ್ರಮ. ಆದ್ರೆ ಇವರು ಏನ್ ಮಾಡ್ಬಿಟ್ರಂದ್ರೆ ಅವುಗಳ ಆಶ್ರಮ ಇಟ್ಕೊಂಡು ಇವನ್ ಹಿಂಗ ಮಾಡ್ಕೊಂಡು ಕೆಲವರಿಗೆ ರಿಸರ್ವೇಶನ್ ಇಟ್ಟರು. ಗೃಹಸ್ಥ ಆಶ್ರಮಕ್ಕೆ ಇಟ್ಟು ಮುಂದಿನ ಆಶ್ರಮಕ್ಕೆ ವಾನಪ್ರಸ್ಥಕ್ಕೆ ಅದು ಕೊಡ್ತಿರಲಿಲ್ಲ. ಇಂಥ ಎಲ್ಲ ಮೌಢ್ಯಗಳನ್ನ ಮೆಟ್ಟಿದ್ರು. 12ನೇ ಶತಮಾನದೊಳಗೆ ಬಂತು. 12ನೇ ಶತಮಾನದವರೆಗೆ ಶರಣ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಯಾವುದೇ ಧಾರ್ಮಿಕ ಅದ ರಾಜಕೀಯ ಧರ್ಮಕ್ಕೆ ಯಾವುದೇ ರಾಜಕೀಯ ಪ್ರೇರಣೆ ಪ್ರೋತ್ಸಾಹಗಳಿರಲಿಲ್ಲ. ಪ್ರೌಢದೇವರಾಯ ಇದರಿಂದ ಪ್ರೇರಿತಗೊಂಡ ಸಂಕಲನ ಯುಗ ಆಯಿತು. ಶೂನ್ಯ ಸಂಪಾದನೆ ಬಂತು. ಶೂನ್ಯ ಸಂಪಾದನೆ ಕೊಟ್ಟಿ ವಚನಗಳಿಂದ ಈ ವಚನ ಸಾಹಿತ್ಯವನ್ನ ಒಂದು ರೀತಿ ಭಗವದ್ಗೀತೆಯೊಳಗ ರಂಜಿಸ್ಬೇಕು ಅಂತಕೊಂಡು ಪೌರಾಣಿಕ ಕಲ್ಪನೆಯನ್ನು ಸೇರಿಸಿದ್ರು. ಅದೇ ಕಾಲಘಟ್ಟದೊಳಗ ಆಂಧ್ರದಿಂದ ಬಂದಂತ ಆರಾಧ್ಯರು ಅಂದ್ರೆ ಬ್ರಾಹ್ಮಣರು ಅವ್ರು ಬಂದಂತ ನಮ್ಮ 63 ಆಚರಣೆಗಳು, ವೀರಶೈವ ತತ್ವ ಅಲ್ಲ, ಮತ ಅಲ್ಲ, ಜಾತಿ ಅಲ್ಲ, ಧರ್ಮ ಅಲ್ಲ, ಅವು ಆಚರಣೆಗಳು ತಲೆಸಿಟ್ಕೊಳ್ಳೋದು, ಅವಿಗೆ ಮೇಲೆ ಇಳೋದು, ಕಂಬಕ್ಕೆ ತೆಕ್ಕಿ ಬಿಡೋದು, ಪ್ರಾಣಾಪಾಯ ಮಾಡ್ಕೊಳ್ಳೋದು, 63 ಆಚರಣೆಗಳನ್ನ ಹೊತ್ತಂದ್ರು. ಕರ್ನಾಟಕದ ಮೂಲ ಏನು ಕಾಪಾಲಿ ಅಥವಾ ಕಾಳಾಮುಖಿ ಶೈವರಿದ್ರು, ಅಲ್ಲಿ ಆರಾಧ್ಯರು ಇವರಿಬ್ಬರು ಕುಡ್ಕೊಂಡು ವಚನ ಸಾಹಿತ್ಯವನ್ನ ಯಾಮಾರಿಸಿ ವಿರೂಪಗೊಳಿಸಿ ತಮ್ಮ ವೇಷಭೂಷಣಕ್ಕೆ ತಕ್ಕಂಗ ವಚನಗಳನ್ನು ತಿರ್ಚಿದ್ರು. ತನುವ ಬೇಡಿದರೆ ನೀವೇ, ಮನವ ಬೇಡಿದರೆ ನೀವೇ, ಧನವ ಬೇಡಿದರೆ ನೀವೇ, ನಿಮ್ಮ ಶರಣಂಗೆ. ಧನ ಜಂಗಮ ಕೊಟ್ಟು ಪುಣಿತ ಆಗ್ಬೇಕು. ಅಂದ್ರೆ ಜಂಗಮರಿಗೂ ವ್ಯವಸ್ಥೆ ಅಂತಕ್ಕಂಥದ್ದಲ್ಲ, ನಮಗ್ ಕೊಡ್ರಿ. ತನುಮನ ಭಾವ ಆದಾಗ ಧನ ಅಲ್ಲಿ ಪದಾರ್ಥ ಆಗತ್ತ, ದುಡ್ಡು ಆಗತ್ತ. ದುಡ್ಡು ಬೇಡಿಕೆ ನೀಡಿಕೆಗಳನ್ನು ಶರಣರು ಒಪ್ಪಿಲ್ಲ. ಅಂದಾಗ ತನುವ ಬೇಡಿದರೆ ನೀವೇ, ಮನವ ಬೇಡಿದರೆ ನೀವೇ, ಘನವ ಬೇಡಿದರೆ ನೀವೇ ಆಗ್ಬೇಕಾಗಿತ್ತು. ಅಂದ್ರೆ ಉದ್ದೇಶಪೂರ್ವಕವಾಗಿ ತಮ್ಮ ಒಂದು ಸ್ವಾರ್ಥ ಶೋಷಣೆಗೆ, ಸುಲಿಗೆಗೆ ಅನುಕೂಲವಾಗುವಾಗಿ ವಚನ ಸಾಹಿತ್ಯವನ್ನು ಬಹಳ ವ್ಯವಸ್ಥಿತ, ವಚನ ರಚನೆ ಎಷ್ಟೊಂದು ಕಷ್ಟದಾಯಕೋ ಅದ್ರ 10 ಪಟ್ಟು ಕಷ್ಟವನ್ನು ಶ್ರಮವಹಿಸಿ ವಚನಗಳನ್ನು ವಿರೂಪಗೊಳಿಸಿದ್ರು ಈ ಜಂಗಮರು, ಜಾತಿವಾದಿಗಳು, ಸನಾತನಿಗಳು, ಶೈವವಾದಿಗಳು. ಶಿವ ಅಂತಕ್ಕಂಥದ್ದು ಶರಣರ ಶಿವನೇ ಬೇರೆ, ಅದನ್ನ ತಿಳ್ಕೊಳ್ಳುವಂತ ಬರ್ಲಾರ್ದಂಗೆ ಮತ್ತೆ ಅವ್ರ ಸಾಬರ ಶಿವನನ್ನ ತೋರ್ಸಾಕತ್ತರು. ಅಂದ್ರೆ ಈ 200 ವರ್ಷಗಳ ನಂತರ ಇಲ್ಲಿ ಸಾಕಷ್ಟು ಒಂದು 14-15ನೇ ಶತಮಾನದೊಳಗ ಅಲ್ಲಿ ಪ್ರೌಢದೇವರಾಯನ ಕಾಲದಿಂದ ಬಂದ ಒಂದು ಪ್ರೋತ್ಸಾಹ ಸಿಕ್ತು. ಶೂನ್ಯ ಸಂಪಾದನೆ ಆಯ್ತು. ಇವೆಲ್ಲಗಳನ್ನ ಒಂದು ವರ್ಗವನ್ನು, ಇವೆಲ್ಲ ಕಾರ್ಯಗಳು ನಡೆದು ಹೋದಲ್ಲ, ಇದನ್ನ ಕಟ್ಟಿಗೆಹಳ್ಳಿ ಸಿದ್ಧಲಿಂಗ ಸ್ವಾಮಿಗಳು ಅಂತಕ್ಕಂಥದ್ದು. ನಾನು ನೇರವಾಗಿ ವಿಷಯಕ್ಕೆ ಬರ್ಬೇಕಂದ್ರೆ ಮಠಗಳು, ಕಾಷಾಂಬರ, ಕಾವಿ, ಲಾಂಛನಗಳು ಯಾಕೆ ಸ್ಥಾಪಿತವಾದವು ಅಂದ್ರೆ ಬಹುಶಃ ಮೈಸೂರು ಮಹಾರಾಜರು, ಹಂಪಿ, ಕೊಡಗು, ಕಿತ್ತೂರು, ಬೆಳವಡಿ ಎಲ್ಲ ರಾಜಮನೆ, ಇಕ್ಕೇರಿ, ಸೊಂದೆ ಎಲ್ಲ ಅರಸು ಮನೆತನಗಳು ಲಿಂಗಾಯತ ಧರ್ಮವನ್ನು ರಾಜಧರ್ಮವನ್ನಾಗಿ ಮಾಡ್ಕೊಂಡ್ರು. ಲಿಂಗಾಯತ ಧರ್ಮಕ್ಕ ಉಂಬಳಿ ಕೊಡಗಿನ ಅರಸು ಸುಮಾರು 9,000 ಎಕರೆ ಭೂಮಿ ಕೊಟ್ಟ. ಅವಾಗ ಮುರುಘಾ ಚಿತ್ರಗೆ, ಮುರುಘಾ ಮಠಕ್ಕೆ, ಚಿತ್ರದುರ್ಗಕ್ಕೆ. ಇದಕ್ಕ ಈ ಒಂದು ಆಮಿಷಕ್ಕೆ ಒಳಪಟ್ಟಂತ ಈ ಜಂಗಮರು ಏನ್ ಮಾಡಿದಾರ ಅಂದ್ರ ಕಟ್ಟಿಗೆಹಳ್ಳಿ ಸಿದ್ಧಲಿಂಗ ಸ್ವಾಮಿಗಳು
16ನೇ ಶತಮಾನದ ಉತ್ತರಾರ್ಧ ಭಾಗ ಅಥವಾ 17ನೇ ಶತಮಾನದ ಪೂರ್ವಾರ್ಧದೊಳಗೆ ಸಮಯ ಭೇದವನ್ನು ಹೊಂದಿದಂಥ ಚಿಲ್ಲಾಳ ಸಮಯ, ಮುರುಗಿ ಸಮಯ, ಕೆಂಪಿ ಸಮಯ, ಸಂಪಾದನಾ ಸಮಯ, ಕುಮಾರ ಸಮಯ ಅಂತಕ್ಕಂಥ 5 ಸಮಯಗಳನ್ನು ಅವರ ಡ್ಯೂಟಿ ಅದು ಹೆಂಗೆ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಅಂತಾರಲ್ಲ, ಕುಮಾರ ಸಮಯ ಅಂದ್ರೆ ಎಲ್ಲ ಮಠಾಧೀಶರದ್ದು ಸೇವೆ ಮಾಡಬೇಕು. ಈ ರೀತಿ ಮಾಡ್ಕೊಂಡು ಬಂದು ಮಠಗಳ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು. ಯಡಿಯೂರು ಸಿದ್ಧಲಿಂಗೇಶ್ವರರು ಮಠಗಳನ್ನು ಮಾಡಿಲ್ಲ. ಮಠಗಳು ಅಂದ್ರೆ ಬಸವ ಪೂರ್ವ ಯುಗದ ಮಠಗಳು, ಕಾಳಾಮುಖಿ ಮಠಗಳು, ಅವು ಬೌದ್ಧ ವಿಹಾರಗಳನ್ನ ಕಬ್ಜಾ ತಗೊಂಡು ಬೌದ್ಧ ಭಿಕ್ಷುಗಳನ್ನು ಕೊಂದು ಅವ್ರು 12ನೇ ಶತಮಾನದ ಬೌದ್ಧರ ಅಸ್ತಿತ್ವ 10ನೇ ಶತಮಾನದ ನಂತರ ಇರಲಿಲ್ಲ. ಅಂದ್ರೆ ಅಲ್ಲೇ ಹೊಡೆದಾರ ಅವ್ರನ್ನ. 12ನೇ ಶತಮಾನದೊಳಗೆ ಬೌದ್ಧರು ಬಂದೇ ಇಲ್ಲ, ಭಾರತ ಬಿಟ್ಟು ಹೋಗ್ಬಿಟ್ಟಿದ್ರೆ 200 ವರ್ಷ ಆಗಿತ್ತು. ಅಂದ್ರೆ ಆ ಒಂದು ಕಾಳಾಮುಖಿ ಮಠಗಳು ಇಲ್ಲಿ ಶರಣತತ್ವವನ್ನು ಯಾಮಾರಿಸಿ ತಮ್ಮ ವೈದಿಕ ಶೈವವನ್ನೂ ಕೂಡ ಆಚರಣೆಗೆ ತಂದು ವಚನ ಸಾಹಿತ್ಯದ ಮೇಲೆ ಹೇಳೋದು. ಜನ ಹಿಂಗೈತಿ ಪುರಾಣ ಹೇಳೋದು, ಪುರಾಣವೆಂಬುದು ಪುಂಡರಗೋಷ್ಠಿ, ಇದು ಹಿಪೋಕ್ರಸಿ. ಪುರಾಣವೆಂಬುದು ಪುಂಡರಗೋಷ್ಠಿ ಅಂತ ಪುರಾಣ ಹೇಳ್ತಾರೆ. ಏನ್ ಹೇಳ್ತಾರೆ ನಿಮ್ಮ ಸ್ವಾಮಿಗಳು ಅಂದ್ರೆ ಪುರಾಣವೆಂಬುದು ಪುಂಡರಗೋಷ್ಠಿ, ಮತ್ತೆ ಯಾಕೆ ಪುರಾಣ ಕೇಳಕ್ ಹೋಗ್ಬೇಕು? ಇಂಥ ಒಂದು ಆಷಾಢಭೂತಿ ತನಕ ನಾವು ಒಳಗಾಗಿವಿ. ಅಲ್ಲಿಂದ ಅಂದ್ರೆ 16ನೇ ಶತಮಾನದ ಕೊನೆಯಿಂದ ಲಿಂಗಾಯತರೊಳಗ ಕಾಳಾಮುಖಿ ಮಠಗಳು ಲಿಂಗಾಯತ ಮಠಗಳಾಗಿ ಪರಿವರ್ತನೆಗೊಂಡು ಅದರ ಲಿಂಗಾಯತ ಮಠಗಳಾಗಿ ಭೌತಿಕವಾಗಿ ಪರಿವರ್ತನೆಗೊಂಡ್ರು ಕೂಡ ತಾತ್ವಿಕವಾಗಿ ಚೈತನ್ಯಾತ್ಮಕ ಅಂದ್ರೆ ಅವ್ರೇನು ಚಿಂತನಾತ್ಮಕವಾಗಿ ಅವ್ರು ಇನ್ನೂ ಶೈವರಾಗಿ ಉಳಿದ್ರು. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 400 ವರ್ಷಗಳವರೆಗೆ ನಾವೆಲ್ಲರೂ ಕೂಡ ಶೈವರಾಗಿ ಪರಿವರ್ತನೆಗೊಂಡಿವೆ ವಿನಃ ನಾವು ಲಿಂಗಾಯತರಾಗಿಲ್ಲ. ನಿಜಕ್ಕೂ ಬಹಳ ನೋವಿನ ಸಂಗತಿ. ನಾವು ಲಿಂಗಾಯತರು ಅಂತೇಳಿ ನಾವು ಹೇಳ್ಕೊಂತೀವಿ, ಆದ್ರೆ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ನಾವು ಲಿಂಗಾಯತರಾಗಿಲ್ಲ. ಇದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ಬಹಳ ದೊಡ್ಡ ಗೋಡೆಯನ್ನ ನಿರ್ಮಿಸಿದಂತ ಜಾತಿ ಜಂಗಮರು, ಮಠಗಳು, ಮಠೀಯ ವ್ಯವಸ್ಥೆಗಳು. ವಿರಕ್ತ ಪರಂಪರೆಯನ್ನ ಯಡಿಯೂರು ಸಿದ್ಧಲಿಂಗೇಶ್ವರ ಹಾಕಿದ್ರು. ಜಯವರ್ಗಿ ಷಣ್ಮುಖ ಸ್ವಾಮಿಗಳನ್ನ ಮುಂದುವರ್ಸ್ಕೊಂಡು ಹೋದ್ರು. ಅತನೀಶ್ ಶಿವಗಳು ಮಾಡಿದ್ರು. ಮುರುಗೋಡ ಮಾಂತಪ್ಪನವ್ರು ಮಾಡ್ಯಾರ. ಮಠಗಳು ಮಾಡಿಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಕಾಲಘಟ್ಟದೊಳಗ ಪ್ರಸಾದ ನಿಲಯವನ್ನ ಜಯದೇವ ಸ್ವಾಮಿಗಳು ಮಾಡಿದ್ರು, ಮೃತ್ಯುಂಜಯ ಅಪ್ಪಗಳು ಮಾಡಿದ್ರು, ಮಾಂತಪ್ಪಗಳು ಮಾಡಿದ್ರು. ಅದರ ಪ್ರಚಲಿತ ವಿದ್ಯಮಾನದೊಳಗ ನಮ್ಮ ಮಠಗಳು ಏನ್ ಮಾಡಾಕತ್ತಾವ ಅಂದ್ರೆ ದ್ಯಾಮವ್ವ ದುರ್ಗಮ್ಮನ ಜಾತ್ರೆಯನ್ನ ಒಂದು 4-5 ದಿವಸದಿಂದ ಮುರುಘಾ ಮಠದೊಳಗ ನಮ್ಮ ಸ್ವಾಮಿಗಳು ಮಾಡಿದ್ರು. ಅದನ್ನ ಯಾರೂ ಪ್ರತಿಭಟಿಸಲಿಲ್ಲ. ಈಗ ಅವ್ರಿಗೆಲ್ಲರೂ ಕೂಡ ಅಗ್ರಹಾರದ ಕಾವಲುಗಾರರಾಗ್ಯಾರ, ಆಮಿಷಕ್ಕೊಳಗಾಗ್ಯಾರ. ಅವ್ರ ಉದ್ದೇಶಪೂರ್ವಕವಾಗಿ ವಚನ ಸಾಹಿತ್ಯದೊಳಗೆ ಉಕ್ತಿಯನ್ನ, ಸಂಸ್ಕೃತವನ್ನ, ಎಲ್ಲೆಲ್ಲ ತಾವು ಉಪನಿಷತ್ತುಗಳನ್ನ ಹುಡುಕಾಡಿ ಬಸವಪುರದೊಳಗ ಇವೆಲ್ಲ ಇದ್ದು ಅದನ್ನೇ ಬಸವನ್ನ ಟ್ರಾನ್ಸ್ಲೇಟ್ ಮಾಡ್ಯಾನ ಅಂತಕ್ಕಂಥ ಒಂದು ಕೆಲಸ. ಅದರಾಗ ಹಂಜ್ ಇರ್ಬೋದು, ಅದರಾಗ ನಮ್ಮ ಉಮರ್ಜಿ ಇರ್ಬೋದು, ಒಂದು ವ್ಯವಸ್ಥಿತವಾದಂಥ ಒಂದು ಸಂಘ ಐತಿ. ಇದಕ್ಕೆ ಬಹುಶಃ ಭಕ್ತ ಲಿಂಗಾಯತರು ಅಂತಕ್ಕಂಥದ್ದು ಭಕ್ತ ಸ್ಥಳ. ಇದು ಐಕ್ಯನಾಗಬಹುದಲ್ಲದೆ ಭಕ್ತನಾಗಲೂಬಾರದು. ಭಕ್ತ ಅಂತಕ್ಕ ಬಹಳ ದೊಡ್ಡ ಹಿರಿಮೆ ಇಲ್ಲಿ. ನಾವು ಭಕ್ತ ಅಂದ್ರೆ ಗುಲಾಮ್ ಅವ್ರು ಹೇಳ್ದಂಗ, ಭಕ್ತ ಅಂದ್ರೆ ಇಸ್ ನಾಟ್ ಎ ಸ್ಲೇವ್. ಭಕ್ತ ಸ್ಥಳ, ಭಕ್ತ ಮಹೇಶ ಸ್ಥಳ. ಐಕ್ಯನಿಗೂ ಕೂಡ ಭಕ್ತಿ ಬೇಕು. ಐಕ್ಯ ಹೆಂಗ್ ಆಗ್ಬೇಕು ಅಂತಕ್ಕಂಥ ಭಕ್ತ ಸ್ಥಳದಾಗ ಕಾಣ್ಬೇಕಂತಾರೆ. ಅಂದಾಗ ನಾವು ಭಕ್ತರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಐತಿ. ಮಠಗಳು ದಾರಿ ತೆಪ್ಪವು. ಮಠಾಧೀಶರು ತಮ್ಮ ಮಠದ ಒಳಗ ಬಸವಣ್ಣನ ಅಡಿಬಿಟ್ಟು ಅದರ ಬಾಜುಕ ಗಲ್ಲೆ ಪೆಟ್ಟಿಗೆ ಇಟ್ಟು ದುಡ್ಡು ಗಳಿಸ್ಯಾರ, ಸಾವಿರಾರು ಕೋಟಿ. ರಾಜಕಾರಣಿಗಳು ತಮ್ಮ ಮತಗಳಿಗಾಗಿ ಬಸವಣ್ಣನ ಮಾರಿಕೊಂಡಾರ. ಈಗ ಉಳಿದ ಭಕ್ತರ ಮೇಲೆ ನಾವು ಕೂಡ ಇವತ್ತು ಉದಾಸೀನತೆಯನ್ನು ಮಾಡಿದಂದ್ರೆ, ನಿರ್ಲಕ್ಷ್ಯವನ್ನು ತೋಡಿದಂದ್ರೆ ಮುಂದೊಂದು ದಿನ ಈ ವಚನ ಸಾಹಿತ್ಯ, ಬಸವ ಸಾಹಿತ್ಯ ಅಥವಾ ವಚನ ಚಳುವಳಿ ಅಂತಕ್ಕಂಥದ್ದು ಒಂದು ಎಕ್ಸಾಂಪಲ್ಸ್ ತುಳಿಯಂಗಿಲ್ಲ. ಕಲಬೆರಕೆ ಮಾಡ್ತಕ್ಕಂಥ ಹೆಂಗ ಏನು ಶೂನ್ಯ ಸಂಪಾದನೆ ಕಾಲಘಟ್ಟದೊಳಗ ಕಲಬೆರಕೆ ಮಾಡಿದ್ರು, ಅದಕ್ಕಿಂತ ಕಲಬೆರಕೆ ಮಾಡಾಕತ್ತಾರ. ಇದನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸವನ್ನ, ಇದನ್ನ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಯಾರು ಮಾಡಕತ್ತಿಲ್ಲ. ಬಸವಣ್ಣನ ಚಿಂತನೆಗಳನ್ನ ಭಾಷಣಕ್ಕೆ, ಲೇಖಕ, ಉಪನ್ಯಾಸಕ್ಕೆ ಮಾತ್ರ ಸೀಮಿತವಾಗಿಟ್ಟಿವಿ. ನನ್ನ ಓದ್ಕಳಿ ಇವತ್ತು ನಾವೆಲ್ಲರೂ ಕೂಡ ಬಂಡೇಳಲಿಲ್ಲ ಅಂದ್ರೆ ನಮ್ಮ ಮುಂದಿನ ಜಂಟಿ ಅವ್ರ ಕಡಿಮೆ, ಯಾಕಂದ್ರೆ ಅವ್ರೆಲ್ಲವನ್ನ ಪಾಪ ಮರೆತು ಬಿಡ್ತಾರ. ಅವರು 1 ತಾಸು 2 ತಾಸು ಅಂತ ಕೊಟ್ರೆ ಆಗಂಗಿಲ್ಲ ಅವ್ರಿಗೆ. ಅದರ ನಾವು ನೇರವಾಗಿ ವಿಷಯಕ್ಕೆ ಬರ್ಬೇಕಂದ್ರೆ ವಚನ ಸಾಹಿತ್ಯಕ್ಕ ಭಕ್ತನೇ ಮಾಲೀಕ. ಅರಿವೇ ಗುರು ಆಚಾರ್ಯ ಲಿಂಗ ಅನುಭವ ಜಂಗಮ ಅಂತಕ್ಕಂಥ ಭಕ್ತ ಇಸ್ ದ ಮಾಲೀಕ. ಭಕ್ತ ಜಂಗಮ ಭಾಳ ಚಂದ ಹೇಳಿದ್ರು. ಭಕ್ತ ಜಂಗಮ ಹ್ಯಾಸ್ ನೋ ಐಡೆಂಟಿಟಿ ವಿತೌಟ್ ಭಕ್ತ. ಜಂಗಮಗ ಅದರ ಅಸ್ತಿತ್ವನೇ ಇಲ್ಲ ಭಕ್ತಿ ಇಲ್ದ. ಭಕ್ತ ಇಸ್ ದ ಫಂಡಮೆಂಟಲ್ ಆಫ್ ಆಲ್. ಹಿಂಗಾಗಿ ಭಕ್ತ ಅಂತಕ್ಕಂಥದ್ದು ಭಕ್ತ ಸ್ಥಳಕ್ಕೆ, ಅದಕ್ಕೆ ಭಕ್ತಿ ಅಂತಕ್ಕಂಥದ್ದು ಪ್ರೀತಿ, ಮಾನವ ಪ್ರೀತಿ. ಕೆಲವು ಪತ್ರಿಕೆಗಳದಾವು, ಮಾಧ್ಯಮಗಳದಾವು. ಸ್ವಾಮಿಗಳು ನಮ್ಮ ನಾಡಿನಲ್ಲಿ ಸೈತನರ ಸಂಭ್ರಮ ಅಂತ ತಿಳ್ಕೊಂಡು ವಿಜಯಪುರದೊಳಗೆ ಬಂದು ದೊಡ್ಡ ಮಠ ಕಟ್ಕೊಳಕತ್ ಬಿಟ್ರು. ಯಾರು ಬಸವಣ್ಣನನ್ನ ರಕ್ತಗತವಾಗಿ ವಿರೋಧ ಮಾಡ್ತಾರ ಅವ್ರಿಗೆ ನಾವು ನಮ್ಮ ರಾಜಕೀಯ ನಾಯಕರು, ಮುಖಂಡರು ನಾವು ದಾರಿ ಕೊಡಾಕತ್ತೀವಿ. ಅದಕ್ಕೆ ನಮ್ಗೆ ಯಾರೂ ಅನಿವಾರ್ಯವಲ್ಲ. ನಮಗೆ ಬಸವಣ್ಣ ಗುರು, ಆತನ ಕೊಟ್ಟಂತ ವಚನ ಅರಿವು, ನಾವೇ ಜಂಗಮ, ಭಕ್ತ ಜಂಗಮನಾಗಬೇಕು.
ಜಂಗಮನೇ ಮಹೇಶ್ವರನ ಆಗ್ಬೇಕು. ಮಹೇಶ್ವರ ಜಂಗಮ ಅಂತಕ್ಕಂಥ ಪದಗಳನ್ನ ಕೊಲಿಗೆಡಿಸಿದವರು ನಮ್ಮ ಮಠಾಧೀಶರು ಸ್ವಾಮಿಗಳು ಒಂದೇ ವರ್ಗದ ಜಾತಿ ಜಂಗಮರು ಅಂತ ಹೊರತುಪಡಿಸಿ ಇದರಿಂದ ಹೊರಗೆ ಬರಬೇಕು ಅಂತಕ್ಕಂಥ ಒಂದು ಕಾಳಜಿ ಕಳ್ಕ. ಅವ್ರ ಬಗ್ಗೆ ವ್ಯಕ್ತಿಗತವಾದ ದ್ವೇಷ ಇಲ್ಲ. ಬ್ರಾಹ್ಮಣ್ಯವನ್ನ ವಿರೋಧಿಸ್ತಕ್ಕಂಥ ಬಸವಣ್ಣ ನಾವಿವತ್ತು ಜಂಗಮತ್ವವನ್ನ ಅಥವಾ ಈ ಜಾತಿ ಜಂಗಮತ್ವವನ್ನು ವಿರೋಧಿಸ್ತಕ್ಕಂಥ ಅನಿವಾರ್ಯತೆ ಬಂದವಾಗೈತಿ. ಇಲ್ಲಿ ಅವರು ಉಪನಯನ ಮಾಡ್ತಾರ. ಇಲ್ಲಿ ನೀವು ಇನ್ನೊಂದು 15 ದಿವಸ ಆತಂದ್ರ ನೀವು 500 ಮಂದಿ ಒಟ್ಟುಗಳನ್ನ ತಲೆಬೋಸಿ ಚಂಡಿಕೆ ಬಿಟ್ಟು ಅವ್ರಿಗೆ ಇವರು ಅಯ್ಯಾಚಾರ ಮಾಡ್ತಾರ. ಅವ್ರಿಗೂ ಕೂಡ ವೇದ ಕಲಿಸ್ತಾರ. ಅದು ಯಾವ ದೊಡ್ಡ ದೊಡ್ಡ ಮಟ್ಟದೊಳಗೆ ವಿರಕ್ತ ಮಟ್ಟದೊಳಗೆ ಮಾಡ್ತಾರ. ಅದಕ್ಕೆ ಭಕ್ತರು ತಿಳ್ಕೋಬೇಕು, ವಚನ ಅಧ್ಯಯನ ಮಾಡ್ರಿ. ಯಾಕಂದ್ರೆ ಇದು ಅತ್ಯಂತ ಸ್ಥಿತಿ 12ನೇ ಶತಮಾನದ ಕಾಲಘಟ್ಟಕ್ಕಿಂತ ಹೆಚ್ಚಿನ ಕೆಟ್ಟ ವಿಷಮ ಸ್ಥಾನ ಬಂದತಿಲ್ಲಿ. ಯಾಕಂದ್ರೆ ನಾವೆಲ್ಲರೂ ಅನುಕೂಲದಿಂದ ಆಗ್ಬಿಟ್ಟಿವಿ. ಆದ್ರ ಆಯ್ತು ಬಿಡಪ್ಪ, ಬಸವಣ್ಣ ಬಗ್ಗೆ ಯಾವ ಬರೋದ ರಮಕ ಅಂತ ಎಲ್ಲಿ ಆಗಿಲ್ಲ. ಅದನ್ನ ಮುಸಲ್ಮಾನರ ಬಗ್ಗೆ ಕ್ರಿಶ್ಚಿಯನ್ರ ಬಗ್ಗೆ ಬರೆದ್ರ ಬಂಡಿ ಹೇಳ್ತಿದ್ರು. ನಾವು ಅಲ್ಲೆಲ್ಲಿ ಮನವಿ ಕೊಟ್ಟಿವಿ, ಮಾಡಿದ್ವಿ, ಆಯ್ತು ಈ ಕೇಸ್ ನಿನ್ನ ಪೊಲೀಸ್ ಮಾಡ ಸರ್ ಅವ್ನು ಕೇಸ್ ಹಾಕಿವ್ರಿ, ಮುಗೀತು. ಮತ್ತೊಬ್ಬ ಅಂದ್ರೆ ನಮ್ಮ ಎಷ್ಟೊಂದು ನಿರಭಿಮಾನಿಗಳಿವೆ ಅಂದ್ರೆ ಆ ನಿರಭಿಮಾನ ಅಥವಾ ಅಭಿಮಾನಿ ಶೂನ್ಯತೆಯಿಂದ ನಾವು ಹೊರಗೆ ಬರೆದಿದ್ರೆ ಬಸವ ತತ್ವಕ್ಕೆ ಭವಿಷ್ಯ ಇಲ್ಲ, ನಿಜವಾಗಿ ಭವಿಷ್ಯ ಇಲ್ಲ. ಸುಮ್ಮನೆ ಬಸವಣ್ಣ ಇಂಗ್ಲೆಂಡ್ನಾಗದ ಅಮೆರಿಕಕ್ಕೆ ಅಂತ ನಾವು ಬರೇ ಭ್ರಮೆ, ಭ್ರಾಂತಿ, ಉತ್ಸಾಹ, ಉನ್ಮಾದೊಳಗೆ ಹೇಳಕತ್ತೀವಿನ ವಚನ ಸಾಹಿತ್ಯದ ತಿರುಳನ್ನು ಕಣ್ಕೋಬೇಕಾದ್ರೆ ನಿಜಕ್ಕೂ ಕೂಡ ನಾವು ಉದ್ದೇಶಪೂರ್ವಕವಾಗಿ ಕಾವಿ ಕಾಶಿ ಆಂಬರವನ್ನ ಇಲ್ಲದ ಧರ್ಮ ಅಂತಕ್ಕಂಥದ್ದು ಕೊಟ್ಟು ನಾವು ಇಲ್ಲ ಸುಮ್ಮನೆ ಹಂಗೆ ಸೂಕ್ಷ್ಮವಾಗಿ ಮಡಿವಂತಿಕೆಯಾಗಿ ನಾವು ಏನಂತಾರಲ್ಲ ನಾಜೂಕ ಏನಗತ್ಲೆ ಇಲ್ಲ ಬುದ್ಧಿ ಗುರುಗಳ ಅವ್ರ ಬಗ್ಗೆ ನಾವು ವ್ಯಕ್ತಿಗತವಾದ ದ್ವೇಷ ಇಲ್ಲ. ಆದ್ರೆ ನೀವು ನಡೀತಕ್ಕಂಥ ಮಾರ್ಗ ಬಸವಕ್ಕೆ ವಿರೋಧವಾದಂಥದ್ದು ಅನಾಚಾರ ಮಾರ್ಗ ಅಂತಕ್ಕ ಹೇಳ್ಬೇಕು ನೇರವಾಗಿ. ಆ ಉದ್ದೇಶಕ್ಕಾಗಿ ಅವ್ರು ಹೇಳಿದೆ. ಅದು ಕೂಡ ಮಠೀಯ ಪರಂಪರೆ ಜೊತೆಗೆ ಹೊಂದಿಕೆ ಹೊಂದತಕ್ಕಂಥ ಅವ್ರ ಜೊತೆಗೆ ಬೆಳೆದು ಬಂದಂಥ ಶಿವಶರಣಪ್ಪ ಮತ್ತವರು ಮತ್ತು ಸಹೋದರಿ ಭಾರತೀಯವರು ಅಂದ್ರೆ ಅದನ್ನ ಕಂಡಾರೆ, ಬಾಲ್ಯದಿಂದ ಕಂಡಾರ ಅವರು. ಅದ್ರ ಬಾಲ್ಯದಿಂದ ಕಂಡ್ಕೊಂಡು ಬಂದಾರ. ಅವರಿಂದ ಹೇಳ್ಬೇಕು ಅಂದ್ರೆ ಅವರಿಂದ ಔಷಧ ಕೊಡಿಸ್ಬೇಕು. ನಾನು ಕೊಟ್ಟರೆ ನಮ್ಗೆ ಪ್ರಿಜುಡೈಸ್ ಆಗಿರ್ತಾರೆ, ಸ್ವಾಮಿಗಳು ಸರಿಯಾಗಿಲ್ಲ ಇವರು ಚಿಕ್ಕಂಗೆ ಬೈತಾರ ಅಂತ ತಿಳ್ಕೊಂಡು. ಅದಕ್ಕೆ ನನ್ನ ಪ್ರಾಮಾಣಿಕ ಕೆಲಸವನ್ನು ನಾ ಮಾಡೀನಿ, ಶಿವಶರಣಪ್ಪ ಅವ್ರು ಮಾಡ್ಯಾರ. ನಾ ಎಲ್ಲರೊಳಗೆ ಕೇಳ್ಕೊಂತೀನಿ, ನೀವೆಲ್ಲರೂ ಶಿವಶರಣಪ್ಪ ಅವ್ರಿಗೆ ಹೇಳ್ತೀನಿ, ನೀವು ದಯವಿಟ್ಟು ಪ್ರತಿ ಶನಿವಾರ ರವಿವಾರ ನೀವು 2 ತಾಸು ಕೊಡ್ರಿ, ಬರ್ರಿ. ಯಾಕಂದ್ರೆ ಚಿಂತನೆ ಒಳಗ ಈಗ ಕಳೆದ 6 ವರ್ಷದೊಳಗೆ ಅಕ್ಕನ ಅರಿವು ಅಂತಕ್ಕಂಥದ್ದು ದಾಖಲೆ ಮಾಡಿಬಿಟ್ಟು 350 ಉಪನ್ಯಾಸಗಳನ್ನ ಮಾಡಿ ನಾಳೆ ಮುಂದಿನ ವಾರ 17ನೇ ತಾರೀಕಿಗೆ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳು ಬರ್ತಾರೆ. ಲಕ್ಕಣ್ಣ ದಂಡೇಶನ ಚಿಂತನೆಗಳು ಮತ್ತು ವೈಚಾರಿಕ ಹೊಳಗಳನ್ನು ತರಕತ್ತೀವಿ. ನಮ್ಮ ವೇದಿಕೆ ಮಾತಾಡಕ್ಕೆ ಸಾಕಷ್ಟು ಜನ ಮುಂದೆ ಬರಾಕತ್ತಾರ. ತಮ್ಮಂತವ್ರು ಬರ್ರಿ, ಭಾರತೀಯವ್ರು ಬರ್ರಿ. ಇಲ್ಲಿ ನಮ್ದು ಯಾವುದು ವಿ ಆರ್ ನಾಟ್ ಅಫಿಲಿಯೇಟೆಡ್ ಟು ಎನಿ ಪೀಠ ಮಠ ಸ್ವಾರ್ಥ ಇಲ್ಲ. ನೀವೆಲ್ಲರೂ ಬರಬೇಕು ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ನನ್ನ ಅನಂತ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ಹೇಳ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಶಿವಶರಣಪ್ಪ ಸರ್, ತಾವು ನಿಜವಾಗ್ಲೂ ಇನ್ನೂ ಹಲವಾರು ಉಪನ್ಯಾಸಗಳನ್ನ ನಮ್ಮ ವೇದಿಕೆ ಕೊಡ್ಬೇಕು ಅಂತಕ್ಕಂತಹ ಒಂದು ವಿಚಾರನ ವ್ಯಕ್ತಪಡಿಸ್ತಾ ಚಾಲಕಿ ಸರ್ ಮಾತಾಡಿ. ಕಾವಿ ಕಷಾಯವೆಂಬುದಿಲ್ಲದ ಭಕ್ತಿ ಬಹಳ ಅದ್ಭುತವಾದ ಒಂದು ಉಪನ್ಯಾಸ. ಭಕ್ತ ಜಂಗಮ ಅರಿವು ಆಚಾರ ಅನುಭವಗಳ ಮೇಲೆ ಬಹಳ ಆಳವಾದ ಒಂದು ಉಪನ್ಯಾಸವನ್ನು ನೀಡಿದ ಶ್ರೀ ಮುದ್ದೂರವರಿಗೆ ಶರಣಾರ್ಥಿನ ಕೃತಜ್ಞತೆಗಳು. ಒಂದು ನಮಗೊಂದು ನೋವಿತ್ತು. ನಮಗಂದ್ರೆ ಈಗಿನ ಪ್ರಸಕ್ತ ಎಲ್ಲಾ ಸಂಘಟನೆಗಳಲ್ಲಿ ಯುವಕರು ಹೊಸ ಜನ ಬರ್ತಾ ಇಲ್ಲ ಅನ್ನೋದೊಂದು ಬಹಳ ನೋವಿತ್ತು. ಆ ನೋವಿನಿಂದ ನಮ್ಮ 3 ಸಂಘಟನೆಗಳು ಬಸವ ತಿಳುವಳಿಕೆ, ಅಕ್ಕನವರು ಎಲ್ಲಾ 3 ಸಂಘಟನೆ ಅದರಿಂದ ಇವತ್ತ ಆ ಕಲಂಕದಿಂದ ದೂರ ಆಗಿ ಇವತ್ತು ನನಗೆ ಬಹಳ ಹೆಮ್ಮೆಯಿಂದ ಹೇಳಕ್ ಬರ್ತದೆ. ಈ ಶಿವಶರಣರಂತ ಬಹಳ ಸಾಕಷ್ಟು ಜ್ಞಾನ ಇದ್ದವರು ವಿಜ್ಞಾನಿಗಳು ನಮ್ಮ ವೇದಿಕೆ ಬಂದು ಬಹಳ ಆಳವಾದ ವಿಚಾರ. ಅಮ್ಮುಗೆ ರಾಮನ ಬಗ್ಗೆ ಅವರ ವಚನ ಬಗ್ಗೆ ಹೇಳಿದ್ರು. ಬಹುಶಃ ನಮ್ಗೆ ಇನ್ನೂ ನಮ್ಮ ಶರಣ ಸಾಹಿತ್ಯದ ಮೇಲೆ ದೊಡ್ಡ ಸಂಶೋಧನೆ ಬೇಕಂತ ಅನಿಸ್ತಾ ಇದೆ. ಅವರ ನುಡಿಗಳು, ಅವರ ಆಲೋಚನೆ ಎಂತ ಅದ್ಭುತವು ಅನ್ನೋದು ಇನ್ನ ನಮ್ಮ ಶಶಿಕಾಂತ್ ಹೇಳ್ದಂಗೆ ಇನ್ನೂ ಆಳವಾದ ಸಂಶೋಧನೆ ಅವಶ್ಯಕತೆ ಇದೆ. ವಚನ ಧರ್ಮ, ಶರಣರ ಬದುಕು, ಅವರ ಆಚರಣೆ, ಅನುಭವಗಳ ಮೇಲೆ ಸಾಕಷ್ಟು ಸಂಶೋಧನೆ ಇನ್ನೂ ಬೇಕಾಗಿದೆ ಅನ್ನಿಸ್ತದೆ. ಇನ್ನೊಂದಂದ್ರೆ ವಿಷಯ ಬಿಟ್ಟು ಎಲ್ಲಿ ಹೋಗ್ಲಿಲ್ಲ ನಮ್ಮ ಶಿವಶರಣರು. ವಿಷಯ ಸುತ್ತಮುತ್ತಲೇ ತಿರುಗಾಡುದು. ಬಹಳ ಅದ್ಭುತವಾಗಿ ಬಹಳ ಧೈರ್ಯ ಬೇಕು. ರಾಜಕಾರಣ ಮತ್ತು ಕಾವಿದಾರಿಗಳಿಗೆ ಸಾಕಷ್ಟು ಅವರ ಮೌಢ್ಯಗಳು ಕರ್ಮಠಗಳನ್ನು ಸಾಕಷ್ಟು ಬಯಲಿಗೆ ತಿಳಿದ್ರು. ಇಂಥ ಬೇಕಾಗಿದೆ. ಈ ಆಲೋಚನೆ, ಈ ಒಂದು ವಿಚಾರಗಳು ಇವತ್ತು ನಮಗೆ ಬಹಳ ಅತ್ಯವಶ್ಯ. ನಾವ್ ಎಷ್ಟೋ ನಮ್ಮನ್ನ ಬಹಳ ಚಿತ್ರವಾದ ನಡೆಗೆ ಕರ್ಕೊಂಡು ಹೋಗ್ಲಾಗಿತ್ತು. ಮಠಾಧೀಶರಂಕರ್ ನಮ್ಮನ್ನ ಏನೇನೋ ಮಾಡಾಕಿರ್ತಾರೆ. ಆ ನೆಲೆಯಲ್ಲಿ ಇವತ್ತಿನ ಉಪನ್ಯಾಸ ಬಹಳ ಅದ್ಭುತ. ಕಾವಿ ಕಾಷಾಯ ಬಹಳ ಒಳ್ಳೆ ಅದನ್ನು ಆ ಒಂದು ವಿಷಯ ಕೊಟ್ಟಿದ್ರು ಬಹಳ ಒಂದು ಅದ್ಭುತವಾದದ್ದು. ಬಹಳ ಒಂದು ಒಳ್ಳೆಯ ವಿಚಾರವನ್ನು ಒಳ್ಳೆಯ ಉಪನ್ಯಾಸವನ್ನು ನೀಡಿದ್ದಕ್ಕೆ ಶರಣ. ಧನ್ಯವಾದಗಳು ಸರ್. ಮುಂದೆ ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋರಿದ್ದೆ ಕೇಳಬಹುದು. ಈಗ ಇರುವ
ಆಗಿ ಹೋದ ಶರಣರಲ್ಲಿ ಇರುವ ಮತ್ತು ಆಗಿ ಹೋದ ಶರಣರಲ್ಲಿ ಯಾವ ಶರಣ ಸ್ವಾಮಿಗಳು ಎನಿಸಿದವರು ನಿಮ್ಮ ದೃಷ್ಟಿಯಲ್ಲಿ ಯಾರು ಹೇಗೆ? ಬಹಳಷ್ಟು ಜನ ಆಗಿ ಹೋಗಿದ್ದಾರೆ ಶರಣರು. ಶರಣ ಸ್ವಾಮಿಗಳು ಅಂತ ಅನ್ನೋ ಶಬ್ದ ಏನಿದೆ ಅಲ್ಲ, ಅದ್ರ ನನಗೆ ಬಹಳ ಇಂಟ್ರೆಸ್ಟಿಂಗ್. ಸ್ವಾಮಿ ಅಂತಂದ್ರೆ ನಿಜವಾಗ್ಲೂ ಸ್ವಯವನ್ನ ಅರಿತವ ಸ್ವಾಮಿ. ನಾವು ಕಾವಿಧಾರಿಗಳನ್ನ ಸ್ವಾಮಿ ಅಂತೇವೆ. ಅಲ್ಲ, ಅವನು ಒಂದು ವೇಳೆ ಕಾವಿಧಾರಿಯಾದವರೇ ಆಗ್ಲಿ ಬೇರೆ ಯಾರೇ ಆಗ್ಲಿ, ಅವರು ತನ್ನ ತಾನು ಅರಿತಿದ್ದರೆ ಅವರು ಸ್ವಾಮಿ. ಯಾರಿಗೆ? ತನಗೆ ಸ್ವಾಮಿ ಆತ, ನಮಗೆ ಸ್ವಾಮಿ ಅಲ್ಲ. ನನಗೆ ನಾನೇ ಸ್ವಾಮಿ ಯಾವಾಗ ಆಗ್ತೇನೆ? ತನ್ನ ತಾನು ಅರಿತ ಮೇಲೆ. ತನ್ನ ತಾನು ಅರಿತ ಮೇಲೆ ಏನಾಗ್ತದೆ? ಅದು ಮನ ಶೂನ್ಯವಾಗಿರ್ತದೆ. ನಾನು ಎನ್ನುವ ಭಾವನೆ ಇರೋದಿಲ್ಲ ಅಲ್ಲಿ. ಕೇವಲ ಎಲ್ಲೆಡೆಯಲ್ಲಿ ಇರುವಂತಹ ಚೈತನ್ಯದ ಬೆಳಗು ಮನದಲ್ಲಿ ಬೆಳಗ್ತಾ ಇರ್ತದೆ. ಭಿನ್ನ ಭಾವಗಳು ಅಳೆದು ಹೋಗಿರ್ತದೆ. ಆವಾಗ ಆತ ಸ್ವಾಮಿ ಆಗಿರ್ತಾನೆ. ಆತ ಬಾಯಿಂದ ನಾನು ಸ್ವಾಮಿ ಅಂತ ಹೇಳೋದಿಲ್ಲ. ಆತ ಏನ್ ಹೇಳ್ತಾನೆ? ಸ್ವಾಮಿ ನೀನು, ಶಾಶ್ವತ ನೀನು, ಮಹಾದೇವ ಮಹಾದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗಿಲ್ಲ ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವಿಲ್ಲ ಅಂತ ಹೇಳ್ತಾನೆ. ಶಬ್ದದಲ್ಲಿ ಮಾತಾಡೋದಿಲ್ಲ ಆತ. ಆತ ಕ್ರಿಯೆಯಲ್ಲಿ ಬರ್ತಾನೆ. ಆತ ಸ್ವಾಮಿ, ಆತ ಭಕ್ತ, ಭಕ್ತನೇ ಸ್ವಾಮಿ, ಭಕ್ತನೇ ಲಿಂಗ, ಭಕ್ತನೇ ಗುರು, ಭಕ್ತನೇ ಜಂಗಮ. ಹಂಗಾಗಿ ನೀವೇ ನೋಡ್ಬೋದು ಈ ಒಂದು ಪ್ಯಾರಾಮೀಟರ್ಸ್ ಗಳಲ್ಲಿ ಯಾರ್ಯಾರು ಆಗಿ ಹೋಗಿದ್ದಾರೆ. ನಮ್ಮ ಕಣ್ಣಿಗೆ ಇತ್ತೀಚೆಗೆ ಕಾಣುವುದು 15ನೇ ಶತಮಾನದ ಯಡಿಯೂರು ಸಿದ್ಧಲಿಂಗೇಶ್ವರಾದಿಯಾಗಿ, ಅಂದ್ರೆ 12ನೇ ಶತಮಾನದ ಎಲ್ಲರೂ ಸಹಿತ ಶರಣರು. ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರರಿಂದ ಬಂದಂತಹ ಪರಂಪರೆಯಲ್ಲಿ ಆಗಿ ಹೋದಂತಹ ಎಲ್ಲರೂ ಸಹಿತ ಆಲ್ಮೋಸ್ಟ್ ಎಲ್ಲರೂ ಶರಣರೇ ಆಗಿದ್ದಾರೆ. ಅದರಲ್ಲಿ ಕೆಲವರು, ಯಾರೋ ಒಬ್ಬರು ಶಾಂತ ವೀರೇಶ್ವರ ಅಂತಿದ್ದಾರೆ, ಅವರು ವೀರಶೈವದ ಬಗ್ಗೆ ಹೇಳ್ತಾರೆ, ಜಾತಿ ಜಂಗಮತ್ವದ ಪ್ರತಿಪಾದನೆ ಮಾಡ್ತಾರೆ. ಅವರು ಅಲ್ಲಿ ಸಿದ್ಧಲಿಂಗೇಶ್ವರ ನಂತರ ಬಂದರೂ ಸಹಿತ ಅವರು ಶರಣರು ಅಲ್ಲ, ಸ್ವಾಮಿಗಳಲ್ಲ, ಅವರು ಕೇವಲ ಜಾತಿ ಜಂಗಮರು. ಅಂತ ಲೆವೆಲ್ ಅಲ್ಲಿ ಇದ್ರೂ ಸಹಿತ ಅವ್ರು ಯಾನೇ ಹೆಸರಿಟ್ಕೊಂಡಿರಲಿ. ಇನ್ನು ಇತ್ತೀಚೆಗೆ ಆಗಿ ಹೋದ್ರಲ್ಲಿ ಶರಣ ಅಂದ್ರೆ ಫಗು ಹಳಕಟ್ಟಿಯವರು ನಿಜವಾಗಲೂ ಅವರು ಶರಣರೇ, ಅವರು ಸ್ವಾಮಿಗಳೇ. ತನ್ನ ತಾನು ಅರಿತವರು ಆಗಿರೋದ್ರಿಂದಲೇ ನಾನು ಅನ್ನೋದನ್ನ ಬಿಟ್ಟು ಜಂಗಮಕ್ಕಾಗಿ ದುಡಿದ್ರು. ಜಂಗಮಕ್ಕಾಗಿ ದುಡಿದ್ರು ಅಂದ್ರೆ ತಾನೇ ಜಂಗಮವಾಗಿ, ತಾನೇ ಭಕ್ತನಾಗಿ, ಎಲ್ಲವೂ ಏನು ಭಿನ್ನ ಭಾವವಿಲ್ಲದೆ ತನಗಾಗಿ ಮಾಡಿಕೊಳ್ಳುವುದಾಗಲಿ ಸಮಾಜಕ್ಕಾಗಿ ಮಾಡಿಕೊಳ್ಳುವುದರಲ್ಲಿ ವ್ಯತ್ಯಾಸವೇ ಇಲ್ಲ ಅವರಿಗೆ. ಸಮಾಜವೇ ತಾನು ಆಗಿ ಹೋದಂತವರು. ಇಷ್ಟೇ ಹೇಳ್ಬೋದು ನಾನು. ಬೇರೆ ಅವ್ರ ಬಗ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ನನಗೆ ಗೊತ್ತಿದ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ಬೋದೇ ಹೊರತು ಪ್ರಶ್ನೆ ಬಹಳ ಜನರಿಕ್ ಆಗಿದೆ. ಹಾಗಾಗಿ ನಾನು ಜನರಿಕ್ ಆಗಿನೇ ಆನ್ಸರ್ ಕೊಡ್ತಾ ಇದ್ದೀನಿ. ಖಂಡಿತ ಸರ್, ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಈಗ ಶರಣ ಸಮರ್ಪಣೆಯ ಕಾರ್ಯಕ್ರಮ. ಇವತ್ತಿನ ಈ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಸಂಶೋಧನಾ ಕೇಂದ್ರ ಪುಣೆ ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ಗೈದು ಪ್ರಾರಂಭದಲ್ಲಿ ಶುಭ ಕೋರಿದಂತಹ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ಈ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಹಾಗೇನೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಪ್ರಾಸ್ತಾವಿಕ ನುಡಿಗಳನ್ನ ಆಡಿ ಪರಿಚಯವನ್ನ ಮಾಡಿಕೊಟ್ಟಂತಹ ಶರಣೆ ವಿಜಯಲಕ್ಷ್ಮಿ ಹಂಗರಿಗೆ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಅದ್ಭುತವಾದ ಉಪನ್ಯಾಸವನ್ನು ನೀಡಿ ಎಲ್ಲರ ಮನಸ್ಸೆಳೆದಂತಹ, ಎಲ್ಲರ ಮನಸ್ಸನ್ನ ಒಂದು ಬೆಸ್ಟ್ ಅವರ್ಸ್ ಆಫ್ ದಿಸ್ ಡೇ ಅಂತಕ್ಕಂತಹ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಮ್ಮನ್ನ ತೇರಿಸಿಕೊಂಡು ಹೋದಂತಹ ಉಪನ್ಯಾಸಕರಾದಂತಹ ಶರಣಶ್ರೀ ಶರಣಪ್ಪ ಮದ್ದೂರ್ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ನುಡಿಗಳನ್ನ ಅಮ್ಮ ಹೇಳ್ಬೇಕಾಯಿತು ಶಾರದಮ್ಮ ಪಾಟೀಲ್ ಅವರು. ಆದ್ರೆ ಅನಿವಾರ್ಯ ಕಾರಣದಿಂದಾಗಿ ಶಶಿಕಾಂತ್ ಪಟ್ಟಣ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಬಹಳಷ್ಟು ಹರಿತವಾದಂತಹ ಮಾತುಗಳನ್ನ ಹೇಳಿದ್ರು, ಅವರಿಗೆ ಸಾಥ್ ಕೊಟ್ರು. ಅವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತು ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಕೆಲವರು ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡೆದುಕೊಂಡ್ರೆ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ವಚನ ಪ್ರಾರ್ಥನೆಯನ್ನ ಮಾಡಲಿರ್ತಕ್ಕಂತಹ ವಿದ್ಯಾ ಮಗ್ದುಮ್ ಅಕ್ಕ ಗಾನ ಕೋಗಿಲೆ ಎಂದೇ ಹೆಸರಾದಂತಹ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಾಗಿ ಕೆಲಸವನ್ನು ನಿರ್ವಹಿಸಿದಂತಹ ವಚನಾಧ್ಯಯನ ವೇದಿಕೆಯ ಪರವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ರುದ್ರಮೂರ್ತಿ ಪ್ರಭು, ಕುಮಾರ್ ರಾಜಣ್ಣ, ಡಾಕ್ಟರ್ ದಾನಮ್ಮಕ್ಕ ಝಳಕಿ ಇವರೆಲ್ಲರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಚನ ಮಂಗಳವನ್ನ ಮಾಡಲಿದ್ದಾಳೆ ಗಾನಕೋಗಿಲೆ ಹಿರಿಯ ಸಹೋದರಿ ವಿದ್ಯಾ ಮಗ್ದುಮ್ ಅಕ್ಕ. ಸರ್ವರಿಗೂ ಶರಣಾರ್ಥಿಗಳು. ನಾನು ಈಗ ಉರ್ಲಿಂಗ ಪೆದ್ದಿ ಇವರ ಒಂದು ವಚನ ಮಂಗಳ ಮಾಡ್ತೇನೆ. ರತ್ನಗಳೊಳಗೆ ಚಿಂತಾಮಣಿ, ರತ್ನಗಳೊಳಗೆ ಚಿಂತಾಮಣಿ,
ಮಹಾರತ್ನವೆಂದು ಪೂಜ್ಯವಾಗಿ ಒಪ್ಪುವುದು. ಮಹಾರತ್ನವೆಂದು ಪೂಜ್ಯವಾಗಿ ಒಪ್ಪುವುದು. ಧೇನುಗಳೊಳಗೆ ಕಾಮಧೇನುವೆಂತು, ಧೇನುಗಳೊಳಗೆ ಕಾಮಧೇನುವೆಂತು ಪೂಜ್ಯವಾಗಿ ಒಪ್ಪುವುದು. ಪೂಜ್ಯವಾಗಿ ಒಪ್ಪುವುದು. ಪೂಜ್ಯವಾಗಿ ಒಪ್ಪುವುದು. ರತ್ನಗಳೊಳಗೆ ಚಿಂತಾಮಣಿ ಮಹಾರತ್ನವೆಂದು ಪೂಜ್ಯವಾಗಿ ಒಪ್ಪುವುದು. ಅಂತೆ ಕಾಣಿವೆ ತತ್ವಗಳೊಳಗೆ, ಅಂತೆ ಕಾಣಿವೆ ತತ್ವಗಳೊಳಗೆ ಶ್ರೀ ಗುರು ತತ್ವವೇ ಪೂಜ್ಯವು. ಶ್ರೀ ಗುರು ತತ್ವವೇ ಪೂಜ್ಯವು. ಶ್ರೀ ಗುರು ತತ್ವವೇ ಒಪ್ಪುವುದಯ್ಯ. ಶ್ರೀ ಗುರು ತತ್ವವೇ ಒಪ್ಪುವುದಯ್ಯ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಶ್ರೀ ಗುರು ತತ್ವವೇ ಒಪ್ಪುವುದಯ್ಯ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ರತ್ನಗಳೊಳಗೆ ಚಿಂತಾಮಣಿ, ರತ್ನಗಳೊಳಗೆ ಚಿಂತಾಮಣಿ ಮಹಾರತ್ನವೆಂತು ಪೂಜ್ಯವಾಗಿ ಒಪ್ಪುವುದು. ಮಹಾರತ್ನವೆಂತು ಪೂಜ್ಯವಾಗಿ, ಮಹಾರತ್ನವೆಂತು ಪೂಜ್ಯವಾಗಿ ಒಪ್ಪುವುದು. ಸರ್ವರಿಗೂ ಅನಂತ ಶರಣಾರ್ಥಿಗಳು. ತಮಗೂ ಕೂಡ ಶರಣಾರ್ಥಿಗಳಕ್ಕ. ದಿನ ಯಾವಾಗ ನೋಡಿದ್ರು ಒಂದು ಹೊಸ ವಚನಕಾರರ ಹೊಸ ವಚನಗಳನ್ನ ನಮ್ಗೆಲ್ಲ ಪರಿಚಯಿಸ್ಕೊಡ್ತೀರಾ. ಸ್ವತಃ ನೀವೇ ಸಂಯೋಜನೆಯನ್ನ, ರಾಗ ಸಂಯೋಜನೆಯನ್ನ ಮಾಡಿ, ಸಂಗೀತ ಸಂಯೋಜನೆಯನ್ನ ಮಾಡಿ ಒಂದು ವಚನವನ್ನ ನಮ್ಗೆ ಕೇಳಿಸ್ತಾ ಇದ್ದೀರಾ. ಬಹಳಷ್ಟು ಖುಷಿ ಆಗ್ತದೆ ತಮ್ಮ ವಚನಗಳನ್ನ ಕೇಳ್ತಾ ಇದ್ರೆ. ಧನ್ಯವಾದಗಳು, ಧನ್ಯವಾದಗಳು. ಸದಾ ತಮ್ಮ ಸೇವೆ ಹೀಗೆ ಇರ್ಲಿ ವಚನ ಅಧ್ಯಯನ ವೇದಿಕೆಗೆ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತದೆ. ಜೊತೆಗೆ ಖಂಡಿತವಾಗ್ಲೂ ತಾವು ಎಲ್ಲರೂ ಶನಿವಾರ ಮತ್ತು ರವಿವಾರ ಬಿಡು ಮಾಡ್ಕೊಂಡು ಶನಿವಾರ ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೂ, ಜೊತೆಗೆ ರವಿವಾರ 11:25 ಸುಮಾರು 1 ಗಂಟೆವರೆಗೂ ತಾವು ದಯವಿಟ್ಟು ಇದಕ್ಕೋಸ್ಕರ ಮೀಸಲಾಗಿಡ್ರಿ ತಮ್ಮ ಒಂದು ಸಮಯವನ್ನ. ಯಾಕೆಂತಂದ್ರೆ ಬಹಳಷ್ಟು ಅದ್ಭುತ ವಿಚಾರಗಳು ನಮ್ಗೆ ಇಲ್ಲಿ ಗೊತ್ತಾಗ್ತವೆ. ಜೊತೆಗೆ ಅಂತಹ ಒಂದು ಅನುಭವ ನಮಗ್ ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿಗಳು.